ನಮಸ್ಕಾರ. ವಾರದ ಅತಿಥಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಬದುಕಿನ ಹಲವು ಕ್ಷಣಗಳನ್ನು ದಾಖಲಿಸಬೇಕು ಅಂತ ಹೇಳಿದ್ರೆ ಅರೆ ಈ ಕ್ಷಣದ್ದೊಂದು ಫೋಟೋ ಇದ್ರೆ ಚೆನ್ನಾಗಿತ್ತಲ್ವಾ ಅಂತ ಎಲ್ಲರೂ ಕೂಡ ಮಾತನಾಡ್ಕೊಳ್ತೀವಿ. ಆದರೆ ಇವತ್ತು ಕಾಲಘಟ್ಟ ಬದಲಾದ ಮೇಲೆ ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ಗ್ಯಾಡ್ಜೆಟ್ಸ್ಗಳಿದೆ. ಯಾರು ಹೇಗೆ ಬೇಕಾದರೂ ಫೋಟೋಸ್ ತೆಗಿಬೋದು. ಆದರೆ ಹಿಂದೆ ನಾವು ಮತ್ತೆ ರಿವೈಂಡ್ ಮಾಡಿ ನೋಡಿದಾಗ ಹಿಂದಿನ ಫೋಟೋಗ್ರಫಿಯ ಬಗ್ಗೆ ಆಲೋಚನೆ ಮಾಡಿದಾಗ ಹೇಗಪ್ಪ ತೆಗಿತಾ ಇದ್ರು ಫೋಟೋನ, ಅಟ್ಲೀಸ್ಟ್ ಒಂದು ಫೋಟೋ ನಮ್ಮದು ಚೈಲ್ಡ್ಹುಡ್ ಫೋಟೋ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಮಾತನಾಡ್ತೇವೆ. ಆದರೆ ಒಂದು ಫೋಟೋ ಇಡೀ ಬದುಕಿನ ಇತಿಹಾಸವನ್ನು ತೆರೆದಿಡತ್ತೆ, ಎಷ್ಟೊಂದು ಕಥೆಗಳನ್ನು ಹೇಳ್ತಾ ಹೋಗುತ್ತೆ. ಅಂದರೆ ಅಂಥ ಸೂಕ್ಷ್ಮವಾದ ಅಂದರೆ ಈ ಕಲೆಯನ್ನು ಕರಗತ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಸುಲಭದ ಮಾತಲ್ಲ. ಹೌದು ಸ್ನೇಹಿತರೆ, ಇವತ್ತು ಯಾಕೆ ಇಷ್ಟೆಲ್ಲ ಫೋಟೋಗ್ರಫಿ ಬಗ್ಗೆ ಮಾತನಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇವತ್ತು ನಮ್ಮೊಟ್ಟಿಗಿರುವಂಥ ಅತಿಥಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದಂಥ ಛಾಯಾಗ್ರಾಹಕರು. ಸಾಮಾನ್ಯವಾಗಿ ಇಷ್ಟ ಇದ್ದ ಯಾವುದೋ ಒಂದು ವೆರೈಟಿಯ ಫೋಟೋಗ್ರಫಿ ಮಾಡ್ತಾರೆ. ಆದರೆ ಇಲ್ಲ ರೀ, ನೀವು ಏನೇ ತೊಗೊಂಡು ಬನ್ನಿ ನಾನು ಎಲ್ಲವನ್ನೂ ಮಾಡಬಲ್ಲೆ ಎನ್ನುವಂಥ ಅಪ್ರತಿಮ ಸಾಧಕ. ಜೊತೆಗೆ ಹಲವು ಪ್ರಥಮಗಳಿಗೆ ಸಾಕ್ಷಿಯಾದವರು. ಅದೆಲ್ಲದರ ಜೊತೆಗೆ ಬಹುಶಃ ಅವರ ಬೋಧನಾ ಅವಧಿಯಲ್ಲಿ 1,00,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ಎಲ್ಲಿಂದೆಲ್ಲಿಗೆ ನೋಡಿದರೂ ಕೂಡ ಹೌದು ಅವ್ರು ನಮ್ಮ ಗುರುಗಳು, ಹೌದು ನಮ್ಮ ಗುರುಗಳು ಅಂತ ಹೇಳ್ತಾರೆ. ಬಹುಶಃ ಛಾಯಾಗ್ರಹಣ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಅವಿಸ್ಮರಣೀಯ ಸಾಧನೆ ಅಂತ ಹೇಳಿದ್ರೆ ಸುಲಭದ ಮಾತಲ್ಲ. ಕ್ಯಾಮ್ರಾ ಮುಂದೆ ಇರುವವರು ಹಲವಾರು ವೇಷಗಳನ್ನು ಧರಿಸಬಹುದು, ಅನೇಕ ಪಾತ್ರಗಳನ್ನು ನಿರ್ವಹಿಸಬಹುದು. ಆದರೆ ಇವರು ಕ್ಯಾಮ್ರಾ ಹಿಂದೆ ನಿಂತರೂ ಕೂಡ ಸಾಕಷ್ಟು ರೀತಿಯ ವಿವಿಧ ಪಾತ್ರಗಳನ್ನು ವಿಭಿನ್ನವಾಗಿ ನಿರ್ವಹಿಸಿ ಸೈ ಅನಿಸಿಕೊಂಡಿದ್ದಾರೆ ಇವತ್ತಿನ ನಮ್ಮ ಅತಿಥಿ. ಇವರು ಅಂತಾರಾಷ್ಟ್ರೀಯ ಛಾಯಾಗ್ರಾಹಕರಾಗಿ, ಪತ್ರಿಕಾ ಛಾಯಾಗ್ರಾಹಕರಾಗಿ, ಅತಿಥಿ ಉಪನ್ಯಾಸಕರಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ರೀತಿಯ ಮನ್ನಣೆಯನ್ನ ಪಡೆದು ಫೆಲೋಶಿಪ್ ಪಡೆದಂತಹ ಸಾಧಕರು ಇವತ್ತಿನ ನಮ್ಮ ಅತಿಥಿಯಾಗಿದ್ದಾರೆ. ಹಾಗಾದ್ರೆ ಇವರ ಒಂದು ಬದುಕಿನ ಪಯಣ ಏನಿದೆ ಇವತ್ತು ಬಹಳಷ್ಟು ಜನರಿಗೆ ಸ್ಫೂರ್ತಿಯಾಗಬಲ್ಲದು, ಶಕ್ತಿಯಾಗಬಲ್ಲದು. ಅಂತಹ ಅಪರೂಪದ ಅಪ್ರತಿಮ ಸಾಧಕರು ಯಾರು, ಅವರ ಒಂದು ಕಿರು ಪರಿಚಯವನ್ನ ನೋಡ್ಕೊಂಡು ಬರೋಣ. ಎಸ್ ತಿಪ್ಪೇಸ್ವಾಮಿಯವರು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಆಲೂರಿನಲ್ಲಿ 1942ರಲ್ಲಿ ಜನಿಸಿದ್ದು. ಮೈಸೂರು ವಿಶ್ವವಿದ್ಯಾಲಯದಿಂದ ಬಿಎಸ್ಸಿ ಪದವಿ, ಛಾಯಾಗ್ರಹಣ ತಂತ್ರಜ್ಞಾನದಲ್ಲಿ 3 ವರ್ಷಗಳ ಡಿಪ್ಲೊಮಾ ಪದವಿಯನ್ನು ಬೆಂಗಳೂರಿನ ಶ್ರೀ ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಪಡೆದು ಮೊದಲಿಗೆ ತಮ್ಮ ವೃತ್ತಿ ಬದುಕನ್ನು ಬೆಂಗಳೂರಿನ ಕಂಠೀರವ ಸ್ಟುಡಿಯೋದ ಕ್ಯಾಮ್ರಾ ಘಟಕದಲ್ಲಿ ಕನ್ನಡ ಚಲನಚಿತ್ರಗಳಿಗಾಗಿ ಕೆಲಸ ಮಾಡಿ ಮುಂದೆ ಮೈಸೂರು ವೈದ್ಯಕೀಯ ಕಾಲೇಜಿನಲ್ಲಿ ವಿಡಿಯೋಗ್ರಾಫರ್ ಮತ್ತು ಛಾಯಾಗ್ರಾಹಕರಾಗಿ ಕೆಲಸ ಮಾಡಿದರು. ಮೂವತ್ತು ವರ್ಷಗಳ ಅವಧಿಯಲ್ಲಿ ಕ್ಲಿಕ್ಕಿಸಿದ ಒಟ್ಟಾರೆ ಚಿತ್ರಗಳಲ್ಲಿ ಸರಿಸುಮಾರು 25,000ಕ್ಕೂ ಹೆಚ್ಚು ಚಿತ್ರಗಳು ಅನೇಕ ಪತ್ರಿಕೆಗಳು, ನಿಯತಕಾಲಿಕೆಗಳಲ್ಲಿ ಪ್ರಕಟಗೊಂಡಿವೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಪ್ರದರ್ಶನದ ಲಲಿತಕಲೆ ಮತ್ತು ಕರಕುಶಲ ವಿಭಾಗದ ಅಧ್ಯಕ್ಷರಾಗಿ 5 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಭಾರತೀಯ ಛಾಯಾಗ್ರಹಣ ಒಕ್ಕೂಟದ ಕಾರ್ಯನಿರ್ವಾಹಕ ಸದಸ್ಯರಾಗಿದ್ದರು. ಅಮೆರಿಕದ ಛಾಯಾಗ್ರಹಣ ಸೊಸೈಟಿಯಿಂದ FPSA ಫೆಲೋಶಿಪ್ ಮತ್ತು ದಿ ರಾಯಲ್ ಫೋಟೋಗ್ರಾಫಿಕ್ ಸೊಸೈಟಿ ಆಫ್ ಗ್ರೇಟ್ ಬ್ರಿಟನ್ ಇಂದ FRPS ಫೆಲೋಶಿಪ್ ಹಾಗೂ ಅಂತಾರಾಷ್ಟ್ರೀಯ ಮಾನ್ಯತೆಯಾದ PPSA, EFIAP, MICS ಪಡೆದ ಕೆಲವರಲ್ಲಿ ಇವರು ಒಬ್ಬರು. ಹದಿನಾರು ಬಾರಿ ವಿಶ್ವಕಪ್ ವನ್ಯಜೀವಿ ಛಾಯಾಗ್ರಹಣ ಸ್ಪರ್ಧೆಗಳಲ್ಲಿ ಆಯ್ಕೆಯಾದ ಹೆಮ್ಮೆ. ಯುನೆಸ್ಕೋಗೆ ಸಂಯೋಜಿತವಾದ ಫ್ರಾನ್ಸ್ನ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಆರ್ಟ್ ಸಿಂಗಾಪುರದಲ್ಲಿ ಇವರ ಚಿತ್ರ ಬೆಳ್ಳಿ ಪದಕ ಪಡೆದಿದೆ. ಭಾರತೀಯ ವಿದ್ಯಾಭವನದ ವತಿಯಿಂದ ವನ್ಯಜೀವಿ ಛಾಯಾಗ್ರಹಣ ಕ್ಷೇತ್ರದ ಸಾಧನೆಗಾಗಿ ದಿವಂಗತ ಇ ಹನುಮಂತರಾವ್ ಹೆಸರಿನಲ್ಲಿ ಜೀವಮಾನ ಸಾಧನೆ ಪ್ರಶಸ್ತಿ, 30 ವರ್ಷಗಳಿಗೂ ಹೆಚ್ಚು ಕಾಲದ ಸೇವೆಗಾಗಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ, 2015ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ, ರಾಷ್ಟ್ರಪತಿಗಳಿಂದ ವಯೋಶ್ರೇಷ್ಠ ಸನ್ಮಾನ ರಾಷ್ಟ್ರೀಯ ಪ್ರಶಸ್ತಿ, ಹೀಗೆ ಸಾಕಷ್ಟು ಪ್ರಶಸ್ತಿ ಸನ್ಮಾನಗಳನ್ನು ಪಡೆದರೂ ಪ್ರಸ್ತುತ ಚಾಮರಾಜೇಂದ್ರ ಅಕಾಡೆಮಿ ಆಫ್ ವಿಜುವಲ್ ಆರ್ಟ್ಸ್ ಮತ್ತು ಮೈಸೂರಿನ ಅಮೃತ್ ವಿಶ್ವವಿದ್ಯಾಲಯದಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಮಾತ್ರವಲ್ಲದೆ ವನ್ಯಜೀವಿ ಛಾಯಾಗ್ರಹಣ ಕಾರ್ಯಾಗಾರಗಳು ಮತ್ತು ವನ್ಯಜೀವಿ ಸಫಾರಿ ಪ್ರವಾಸಗಳನ್ನು ಸಹ ಏರ್ಪಡಿಸುತ್ತಿದ್ದಾರೆ ಎಸ್ ತಿಪ್ಪೇಸ್ವಾಮಿ.
ಸರ್ ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್. ನಮಸ್ಕಾರ. ಸರ್, ಮೊದಲಿಗೆ ನಿಮ್ಮ ಬದುಕಿನ ಪುಟಗಳನ್ನ ಮೆಲುಕು ಹಾಕುವುದಕ್ಕೂ ಮೊದಲು 83ರ ಈ ಪ್ರಾಯದಲ್ಲೂ ನಿಮ್ಮಲ್ಲಿರುವಂತಹ ಉತ್ಸಾಹ, ಹುರುಪು, ಚೈತನ್ಯಕ್ಕೆ ನಮ್ಮ ಕಡೆಯಿಂದ ಒಂದು ನಮನ ಸರ್. ಖಂಡಿತವಾಗ್ಲೂ ಖುಷಿ ಆಗುತ್ತೆ ಸರ್ ನೋಡಿದಾಗ. ಹೇಗಿದ್ದೀರಿ ಸರ್ ಮೊದಲಿಗೆ ತಾವು? ನನಗೆ ಇಷ್ಟೆಲ್ಲ ಚಟುವಟಿಕೆಯಿಂದ ಇರಲಿಕ್ಕೆ ಕಾರಣ ನಾನು ವಯಸ್ಸು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಚಿಕ್ಕ ಹುಡುಗನಿಂದಲೂ ಇವತ್ತಿನವರೆಗೂ ಆಕ್ಟಿವ್ ಆಗಿದ್ದೀನಿ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಹಳ್ಳಿಯಲ್ಲಿ. ನಾನೊಬ್ಬ ರೈತರ ಮಗ ಆಗಿ ನಾನು ನನ್ನ ಬಾಲ್ಯ ಎಲ್ಲ ಹಳ್ಳಿಯಲ್ಲೇ ಓದಿದ್ದು, ಪ್ರೈಮರಿ ಮಿಡ್ಲ್ ಸ್ಕೂಲೆಲ್ಲ. ಬಟ್ ಹೈಸ್ಕೂಲ್ಗೆ ಹಿರಿಯೂರಿಗೆ ಬಂದೆ. ನಾನು ನ್ಯಾಚುರಲ್ ಸೈನ್ಸ್ ವಿದ್ಯಾರ್ಥಿ ಆದಾಗ ನಾನು ಚಿತ್ರದುರ್ಗದಲ್ಲಿ ಕಾಲೇಜಿನಲ್ಲಿ ಅಲ್ಲಿ BSc ಮಾಡಿದೆ. ಸರ್, ನಿಜ ಸರ್. ಅಂದ್ರೆ ತಾವು ಹುಟ್ಟಿದ ಊರು, ಪರಿಸರ, ಅಲ್ಲಿನ ಪ್ರಕೃತಿಯನ್ನ ನೋಡಿದಾಗ ಇವತ್ತಿಗೂ ಅಂದ್ರೆ ನೀವು ಕೈಯಲ್ಲಿ ಕ್ಯಾಮ್ರಾ ಹಿಡಿಯೋದಕ್ಕೆ ಸ್ಫೂರ್ತಿನೇ ಚಿತ್ರದುರ್ಗದ ಕಲ್ಲಿನ ಕೋಟೆ ಅಂತ. ಖಂಡಿತವಾಗಿ ನಾನು ಚಿತ್ರದುರ್ಗದಲ್ಲಿ PUCಯಿಂದ BSc ಓದಬೇಕಾದ್ರೆ ನಾನು ನಮ್ಮ ಒಬ್ಬ ರಿಲೇಟಿವ್ ಡಾಕ್ಟರ್ AG ವೀರಣ್ಣ ಸರಸ್ವತಿ ಅಂತ ಇದ್ದರು. ಅವ್ರ ಮನೆಯಲ್ಲಿ ಒಂದು ಕ್ಯಾಮ್ರಾ ಅವ್ರ ಅಣ್ಣ ಅಮೆರಿಕಕ್ಕೆ ಹೋಗಿ ತಂದಿದ್ರು. ಅದು ಸುಮ್ಮನೆ ಮೂಲೆಯಲ್ಲಿತ್ತು, ಅದು ಯಾರೂ ಉಪಯೋಗ್ತಿರಲಿಲ್ಲ. ನನಗೆ ಕುತೂಹಲ ಕೆರಳಿತು, ಏನಾದರೂ ಈ ಕ್ಯಾಮ್ರಾನ ಉಪಯೋಗಿಸಿ ಒಂದಿಷ್ಟು ಒಳ್ಳೆಯ ಚಿತ್ರಗಳು ಯಾಕೆ ತೆಗಿಬಾರ್ದು ಅಂತ. ನನಗೆ ನಾನು ನ್ಯಾಚುರಲ್ ಸೈನ್ಸ್ ವಿದ್ಯಾರ್ಥಿ ಆದ್ದರಿಂದ ನಾವು ಪ್ರತಿ ವಾರ ಯಾವುದಾದ್ರೂ ಸ್ಪೆಸಿಮೆನ್ ಕಲೆಕ್ಷನ್ ಅಂತ ಬೇರೆ ಬೇರೆ ಕಡೆ ಹೋಗ್ತಿದ್ವಿ. ಸೌತ್ ಇಂಡಿಯಾ ಟೂರ್ ಹೋಗ್ತಿದ್ವಿ. ಸೊ ಹೋದಾಗಲೇ ಕ್ಯಾಮ್ರಾ ತೊಗೊಂಡೋಗ್ತೀವಿ. ಫಸ್ಟ್ ನಾನು ಶುರು ಮಾಡಿದ್ದು ಚಿತ್ರದುರ್ಗದ ಕೋಟೆ. ಆ ಕ್ಯಾಮ್ರಾ ತಗೊಂಡೋಗಿ ನನ್ನ ಸ್ನೇಹಿತರನ್ನೆಲ್ಲ ಕರ್ಕೊಂಡೋಗಿ ಫಿಲಮ್ ಹಾಕಿ 12 ಚಿತ್ರ ತೆಗೆದದು. ಸರ್, ಅಲ್ಲ ನೀವಂದ್ರಿ ಅಂದ್ರೆ ಫಸ್ಟ್ ನಾನು ತೆಗೆದಿದ್ದು ಚಿತ್ರದುರ್ಗದ ಕೋಟೆ ಅಂತ. ಆದರೆ ಸಾಮಾನ್ಯವಾಗಿ ಯಾವುದೇ ವೃತ್ತಿಯ ಅತಿಥಿಗಳು ಇಲ್ಲಿ ಬಂದಾಗ ನಿಮ್ಮ ಪ್ರಥಮ ಅಂತ ಕೇಳ್ತಾರೆ ಅಥವಾ ನಿಮ್ಮ ಫಸ್ಟ್ ಫೋಟೋಗ್ರಫಿ ಅಂತ ಕೇಳ್ತಾರೆ. ಆದರೆ ನಂದು ಇವತ್ತು ಬೇರೆ ಪ್ರಶ್ನೆ ಇದೆ ಸರ್. ನೀವು ಫೋಟೋ ತೆಗೆಸ್ಕೊಂಡಿದ್ದು ಮೊದಲ ಫೋಟೋ ಯಾವಾಗ ಸರ್? ನಾನು ಮೊದಲು ತೆಗೆಸ್ಕೊಂಡಿದ್ದು ನಾನು ಮಿಡ್ಲ್ ಸ್ಕೂಲ್ ಆಗಿದ್ದಾಗ. ನಮ್ಮೂರಲ್ಲಿ ಮುಂಚೆ ಫೋಟೋಗ್ರಾಫರ್ಸ್ ಎಲ್ಲ ಬರೋರು. ಒಂದು ಬ್ಲ್ಯಾಕ್ ಕ್ಲಾತ್ ಹಾಕ್ಕೊಂಬಿಟ್ಟು ಅಲ್ಲೇ ಹಳ್ಳಿಯಲ್ಲಿ ಬಂದು ಫೋಟೋ ತೆಗೆದು ಅಲ್ಲೇ ಡೆವಲಪ್ ಮಾಡಿ ಪ್ರಿಂಟ್ ಹಾಕಿ ಕೊಡೋರು. ಅದು ನನ್ನ ಫಸ್ಟ್. ಅಂದ್ರೆ ಆಗ್ಲೇ ನಿಮಗೆ ಕುತೂಹಲ ಇತ್ತು ಸರ್ ಫೋಟೋಗ್ರಫಿ? ಕುತೂಹಲ ಇತ್ತು. ಬಟ್ ನನ್ನ ನಿಜವಾದ ಕುತೂಹಲ ಬಂದಿದ್ದು ನಾನು BSc ಓದ್ಬೇಕಾದ್ರೆ. ಯಾಕಂದ್ರೆ ನಮ್ಮ ರಿಲೇಟಿವ್ ಮನೆಯಲ್ಲಿ ಕ್ಯಾಮ್ರಾ ಇದ್ದಿದ್ದರಿಂದ ನನಗೆ ಕುತೂಹಲ ಜಾಸ್ತಿ ಆಯಿತು. ಸರಿ, ಸುಮ್ಮನೆ ಇಟ್ಟದ್ರಲ್ಲ ಮನೆಯಲ್ಲಿ, ಅದಕ್ಕೆ ಫಿಲಮನ್ನು ಲೋಡ್ ಮಾಡಿ. ಸೊ ನನ್ನ ಸಬ್ಜೆಕ್ಟು ಕೋಟೆ ಕೊತ್ತಲು. ಫಸ್ಟ್ ಚಿತ್ರದುರ್ಗದ ಕಲ್ಲಿನ ಕೋಟೆ ಅಂತಿದ್ವಲ್ಲ ಅದು. ಮತ್ತು ತಾರಾಸು ಕಾದಂಬರಿಗಳನ್ನ ತುಂಬ ಓದ್ತಿದ್ದೆ. ಅದು ನನಗೆ ಇನ್ಸ್ಪಿರೇಷನ್ ಆಯಿತು. ಅಂದರೆ ತಾರಾಸು, ಆಮೇಲೆ ಆ ಕೋಟೆ ಕೊತ್ತಲು ನೋಡಿದಾಗ ಆ ಕಾಲದಲ್ಲಿ ಎಷ್ಟು ವೈವಿಧ್ಯವಾದ ಕೋಟೆ ಕೊತ್ತಲು ಕಟ್ಟಿದ್ದಾರೆ. ಆಮೇಲೆ ನಮ್ಮ ತಾರಾಸು ಅಂತವರು ಎಷ್ಟು ಒಳ್ಳೆಯ ಹೆಸರು ಮಾಡಿದ್ದಾರೆ. ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು, ಚಿತ್ರದುರ್ಗದಲ್ಲಿ ಹುಟ್ಟಿದ್ದಕ್ಕಾಗಿ ನಾನು ಒಂದು ಒಳ್ಳೆ ಏನಾದರೂ ಸಾಧನೆ ಮಾಡೋಕೆ ಅವರ ರೀತಿ ಅನ್ನೋ ಒಂದು ಛಲ ಬಂತು ನನಗೆ. ಸೊ ಅದು ನಾನು ಪ್ರತಿ ವಾರ ನಾನು ಚಿತ್ರದುರ್ಗದಲ್ಲಿ ನಮ್ಮ ಸ್ನೇಹಿತರೆಲ್ಲ ಕರ್ಕೊಂಡು ಹೋಗೋದು, ಕೋಟೆ ಹಿನ್ನೆಲೆಯಲ್ಲಿ ಒಳ್ಳೊಳ್ಳೆ ಚಿತ್ರ ತೆಗಿತಿದ್ದೆ. ಮತ್ತು ನ್ಯಾಚುರಲ್ ಸೈನ್ಸ್ ವಿದ್ಯಾರ್ಥಿ ಆದ್ದರಿಂದ ಸ್ಪೆಸಿಮೆನ್ ಕಲೆಕ್ಷನ್ ಅಂತ ನಮಗೆ ಬಾಟ್ನಿ ಜೂಲಜಿ ಸ್ಟೂಡೆಂಟ್ಗೆ ಸೌತ್ ಇಂಡಿಯಾ ಮತ್ತು ಯಾವುದಾದ್ರೂ ಕಾಡುಗಳಿಗೆ ಇಲ್ಲೆಲ್ಲ ಕರ್ಕೊಂಡು ಹೋದರು. ಅಲ್ಲಿ ಹೋದಾಗಲೂ ಸಹ ನಾನು ಚಿತ್ರಗಳು ತೆಗಿತಾಯಿದ್ದೆ. ಸೊ ಅದೊಂಥರ ನೋಡಿದವರೆಲ್ಲ ನಾನು ತೆಗೆದ ಚಿತ್ರಗಳು ನೋಡಿ, ಎಷ್ಟು ಚೆನ್ನಾಗಿ ತೆಗಿತೀಯ ನೀನು, ಇದರಲ್ಲಿ ಯಾಕೆ ಸ್ಪೆಷಲೈಸೇಷನ್ ಮಾಡ್ಕೋಬಾರ್ದು ಅಂದರು. ಹಾಗಾಗಿ ನನಗೆ ಹೌದೌದು, ನಾನು ಸಿನಿಮಾಟೋಗ್ರಫಿ ಅಥವಾ ಇದ್ರ ಬಗ್ಗೆ ನನಗೆ ಐಡಿಯಾ ಇರಲಿಲ್ಲ ಮೊದಲು. ಹೌದು, ಇದರಲ್ಲೇ ಈ BSc ಮಾಡಿದ್ಮೇಲೆ MScಗೆ ಹೋಗ್ತಾರೆ. ಈವನ್ ನನ್ನ ಕ್ಲಾಸ್ಮೇಟ್ಸು BSc ಮಾಡಿ MBBS ಓದಿದ್ರು. ಸೊ ನನಗೆ ಅದು ಯಾಕೋ ಅಷ್ಟು ಆಸಕ್ತಿ ಬರಲಿಲ್ಲ. ಯಾವುದಾದ್ರು ಹೊಸ ದಾರಿಯಲ್ಲಿ ಹೋಗ್ಬೇಕು ಅಂತ ನಾನು BSc ಆದಮೇಲೆ ಸಿನಿಮಾಟೋಗ್ರಫಿ ಅನ್ನೋ ಒಂದು ಕೋರ್ಸ್ ಇದೆ ಅಂತ ನನಗೆ ಗೊತ್ತಾಯ್ತು. ಸರ್, ಅಂದ್ರೆ ನಿಮ್ಮ ಕಾಲಘಟ್ಟದಲ್ಲಿ ಸಿನಿಮಾಟೋಗ್ರಫಿ ಓದುವಂಥದ್ದು ಅಂದ್ರೆ ಈ ಕ್ಯಾಮ್ರಾ ಅನ್ನೋದು ಹವ್ಯಾಸದ ರೀತಿಯಲ್ಲಿ ಬಹಳಷ್ಟು ಜನ ಬಳಸ್ತಾ ಇದ್ರು. ಆದ್ರೆ ಇದನ್ನೇ ವೃತ್ತಿಯಾಗಿ, ಅಂದ್ರೆ ಇವತ್ತು ತಂತ್ರಜ್ಞಾನ ಸಾಕಷ್ಟು ಬೆಳೆದಿದೆ, ಇದರಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಬಹಳ ಡಿಮಾಂಡ್ ಇದೆ ಸರ್ ಅದೇ ರೀತಿ. ಆದ್ರೆ ಆಗಿನ ಒಂದು ಕಾಲಘಟ್ಟದಲ್ಲಿ ಇದನ್ನೇ ವೃತ್ತಿಯಾಗಿ ಸ್ವೀಕರಿಸಬೇಕು, ಇದನ್ನೇ ನೀವು ಸ್ಪೆಷಲೈಸೇಷನ್ ಮಾಡಬೇಕು ಅಂತ ಇಲ್ಲ. ನನಗೆ ಏನಾದರೂ ಕೋಟೆ ಕೊತ್ತಲೆಲ್ಲ ತೆಗೆದಿದ್ದೆ. ನನ್ನ ಸ್ನೇಹಿತರು ನೋಡಿದಾರೆಲ್ಲ ಎಷ್ಟು ಚೆನ್ನಾಗಿ ಫೋಟೋ ತೆಗಿತೀಯ, ನೀನು ಇದರಲ್ಲೇ ಯಾಕೆ ಒಂದು ಸ್ಪೆಷಲೈಸೇಷನ್ ಮಾಡ್ಕೋಬೋದು. ಬಟ್ ನನಗೆ ಆಗ ಎಲ್ಲಿ ಓದಬೇಕು ಏನು ಅನ್ನೋದು ನನಗೆ ಅಷ್ಟು ಐಡಿಯಾ ಇರಲಿಲ್ಲ. ಕಾಲಕ್ರಮೇಣ ನನಗೆ ಬೆಂಗಳೂರಿನ SJ ಪಾಲಿಟೆಕ್ನಿಕ್ ಅಂದರೆ ಶ್ರೀ ಜಯ ಚಾಮರಾಜೇಂದ್ರ ಪಾಲಿಟೆಕ್ನಿಕ್ ಅಂತ, ಅದು ಮುಂಚೆ ಆಕ್ಯುಪೇಷನಲ್ ಇನ್ಸ್ಟಿಟ್ಯೂಟ್ ಅಂತ ಇತ್ತು. ಅಂದರೆ ಆಕ್ಯುಪೇಷನ್ ಅಂದರೆ ನಮ್ಮ ಶ್ರೀ ಜಯ ಚಾಮರಾಜೇಂದ್ರ ಒಡೆಯರು ಮತ್ತು
ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಇವರೆಲ್ಲ ಸೇರಿ ಆ ಕಾಲದಲ್ಲಿ 18 ಕೋರ್ಸ್ಗಳನ್ನು ಅಲ್ಲಿ ಪ್ರಾರಂಭ ಮಾಡಿದರು. ಆಕ್ಯುಪೇಷನ್ ಅಂದರೆ ಅಲ್ಲಿ ಓದಿದ ಮೇಲೆ ಏನಾದರೂ ಕೆಲಸ ಸಿಗಬೇಕು, ಉದ್ಯೋಗಸ್ಥ ಆಗಬೇಕು. ಅದಕ್ಕಾಗಿ ಆಕ್ಯುಪೇಷನ್ ಇನ್ಸ್ಟಿಟ್ಯೂಟ್ ಅಂತ ಮಾಡಿದರು. ಕಾಲಕ್ರಮೇಣ SG ಪಾಲಿಟೆಕ್ನಿಕ್ ಆಯಿತು. ಹಾಗಾಗಿ ನಾನು BSc ಆದ ತಕ್ಷಣ ಬೆಂಗಳೂರಿನ SJ ಪಾಲಿಟೆಕ್ನಿಕ್ ಬಂದು ಸಿನಿಮಾಟೋಗ್ರಫಿ 3 ವರ್ಷ ಸಿನಿಮಾಟೋಗ್ರಫಿ ಓದಿದೆ. ಸೊ ಅದು ನನಗೆ ಇನ್ನೂ ಇದರಲ್ಲಿ ಹೆಚ್ಚಿಗೆ ಕಲಿಬೇಕು, ಇದರಲ್ಲಿ ಏನಾದರೂ ಸಾಧನೆ ಮಾಡಬೇಕು, ಒಳ್ಳೆ ಕ್ಯಾಮ್ರಾಮ್ಯಾನ್ ಆಗಬೇಕು ಅನ್ನೋ ಉದ್ದೇಶದಿಂದ ಸಿನಿಮಾಟೋಗ್ರಫಿ ಮಾಡಿದೆ. ಸರ್, ಅಂದರೆ ಅಪ್ಪ ಅಮ್ಮ ರೈತಾಪಿ ವರ್ಗದವರು ಅಂತ ಹೇಳಿದ್ರಿ. ಆಮೇಲೆ ನೀವು ನೋಡಿದ್ರೆ BSc ಮಾಡ್ಕೊಂಡೋದವರು, ಸೈನ್ಸ್ ಇದ್ದಿದ್ದವರು, ಅಂದರೆ ಬದುಕು ಕಟ್ಕೊಳ್ಳೋದಕ್ಕೆ ಅಥವಾ ಒಳ್ಳೆ ಕೆಲಸ ಸಿಗೋದಕ್ಕೆ ಅದು ಪೂರಕವಾಗಿತ್ತು. ಅಂಥದ್ರಲ್ಲಿ ಕ್ಯಾಮ್ರಾಗೆ ರೀಲ್ ಹಾಕೋದು ಅಂದರೆ ಆ ರೀಲ್ ತಗೊಳ್ಳೋದೇ ದೊಡ್ಡ ಸಾಹಸ, ದುಡ್ಡಿಲ್ಲ ಅಂದಾಗ. ಅಂಥದ್ರಲ್ಲಿ ಆಮೇಲೆ ಎಕ್ಸ್ಪೋಸ್ ಮಾಡಿದ ಅಷ್ಟು ಚೆನ್ನಾಗಿ ಬರುತ್ತೋ ಇಲ್ವೋ ಅದು ಗೊತ್ತಿಲ್ಲ, ಅದು ನಾವು ವಾಶ್ ಮಾಡಿ ತಂದ ಮೇಲೆ ಗೊತ್ತಾಗೋದು. ಅಂದಮೇಲೆ ಖರ್ಚು ಜಾಸ್ತಿ ಅಲ್ವಾ ಸರ್? ಖಂಡಿತ. ಅಂದಮೇಲೆ ಎಷ್ಟು ಚಾಲೆಂಜು, ಎಷ್ಟು ಧೈರ್ಯ ಮಾಡಿದ್ರಿ ಸರ್? ಇಲ್ಲ, ನನಗೆ ನಮ್ಮ ಮನೆಯಲ್ಲಿ ಆ್ಯಕ್ಚುಲಿ ನಮ್ಮ ತಂದೆ ತಾಯಿಗಳು ಇಬ್ಬರು ವ್ಯವಸಾಯಗಾರರು, ಅವ್ರಿಗೆ ಹೆಬ್ಬೆಟ್ಟು ಗೊತ್ತಿರಲಿಲ್ಲ. ನಾನು ಏನು ಓದ್ತೀನಿ ಅಂದರೆ ಗೊತ್ತಿರಲಿಲ್ಲ ಅವ್ರಿಗೆ. ಸೊ ನಾನು ಸಿನಿಮಾಟೋಗ್ರಫಿ ಅಂದರೆ ಅವ್ರು ಸಿನಿಮಾಟೋಗ್ರಫಿ ಗೊತ್ತೇ ಇರಲಿಲ್ಲ. ಬಟ್ ನನಗೇನೆಂದರೆ ಅಫ್ಕೋರ್ಸ್ ನೀವು ಹೇಳಿದಾಗೆ ಒಂದು ಫಿಲಮ್ ತಗೊಂಡು 12 ಚಿತ್ರ ತೆಗೆದು ಮತ್ತೆ ಅದನ್ನು ಡೆವಲಪ್ ಮಾಡಿಸ್ಬೇಕು, ಪ್ರಿಂಟ್ ಮಾಡಿಸ್ಬೇಕು, ಅದಕ್ಕೆಲ್ಲ ಸಾಕಷ್ಟು ಖರ್ಚಾಗ್ತಿತ್ತು. ಬಟ್ ನನಗೆ ಅದರಿಂದ ದುಡಿಬೇಕು ಅನ್ನೋದಲ್ಲ ಮುಖ್ಯ, ನಾನು ಕಲಿಬೇಕು. ಅದನ್ನು ಸಿನಿಮಾಟೋಗ್ರಫಿ ಓದಿ ಕಲಿಬೇಕು, ಸಿನಿಮಾದಲ್ಲಿ ಏನಾದರೂ ಕೆಲಸ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಸಿನಿಮಾಟೋಗ್ರಫಿ ಸೇರಿದೆ. ಹಾಗಾಗಿ ಸಿನಿಮಾಟೋಗ್ರಫಿ ಓದಿದ್ದೆ. ಬಟ್ ಇದೆಲ್ಲದ್ರ ಮಧ್ಯದಲ್ಲೂ ನೀವು ನೋಡಿ, ನಿಮ್ಮ ಮುಂದೆ ಯಾರನ್ನಾದ್ರೂ ನಿಲ್ಲಿಸ್ಕೊಂಡು ನಿಮ್ಮ ಕೈ ಚಳಕ ವಿತ್ ಕ್ಯಾಮ್ರಾ ತೋರಿಸ್ಬೇಕು ಅಂತಿತ್ತು. ಇದ್ರ ಮಧ್ಯದಲ್ಲೂ ಕೂಡ ಅಂದರೆ ನಿಮಗೆ ಅಭಿನಯದ ಬಗ್ಗೆ ಆಸಕ್ತಿ ಇದ್ದು ಕೇಳಿ ಖುಷಿ ಆಯಿತು ಸರ್. ನಾಟಕಗಳಲ್ಲೆಲ್ಲ ಮಾಡ್ತಾ ಇದ್ರಿ ಅಂತ ಹೇಳಿ ಸರ್. ಅದರ ನಾನು ಆ್ಯಕ್ಚುಲಿ 5 ವರ್ಷದ ಹುಡುಗ ಆದಾಗಳಿಂದ ನಾನು ನಾಟಕದಲ್ಲಿ ಅಭಿನಯಿಸ್ತಾ ಬಂದೆ. ಥ್ರೂಔಟ್ ನಾನು ಪ್ರೈಮರಿ ಸ್ಕೂಲು, ಮಿಡ್ಲ್ ಸ್ಕೂಲು, ಕಾಲೇಜಿನಲ್ಲಿದ್ದಾಗಲೂ ನಾನು ಕಾಲೇಜಿನಲ್ಲಿ ನಾಟಕ ಆಡ್ತಿದ್ದೆ. ಸಿನಿಮಾಟೋಗ್ರಫಿ ಬಂದಾಗಲೂ ನಾನು ಶ್ರೀನಾಥ್, ರಮೇಶ್ ಭಟ್ಟ, ಲೋಕೇಶ್ ನಾವೆಲ್ಲ ಸ್ಟೇಜ್ ಆರ್ಟಿಸ್ಟ್. ಇಲ್ಲಿ ಡ್ರಾಮಾ, ಉಲ್ಲಾಸಶೀಲ್ ಡ್ರಾಮಾ ಅಂತ ಬರೋದು, ಆ ಡ್ರಾಮಾ ಇಂಟರ್ ಕಾಲೇಜ್ ಕಾಂಪಿಟೇಷನ್ ಅಲ್ಲೂ ಭಾಗವಹಿಸ್ತಿದ್ವಿ. ನಾವು ಹುಟ್ಟಿಗಳು ನಾಟಕದಲ್ಲಿ ಅಭಿನಯಿಸ್ತಿದ್ದು ತುಂಬ. ಬಟ್ ಬಿಗಿನಿಂಗ್ನಲ್ಲಿ ನನಗೂ ಸಿನಿಮಾದಲ್ಲಿ ನಟಿಸಬೇಕು, ಒಳ್ಳೆ ಆ್ಯಕ್ಟರ್ ಆಗಬೇಕು ಅದೆಲ್ಲ ಆಸೆ ಇತ್ತು. ಮಾಡಿದ್ದೀನಿ ನಾನು ಒಂದು 8-10 ಪಿಕ್ಚರ್ನಲ್ಲಿ. ಬಟ್ ಅದು ಕಾಲಕ್ರಮೇಣ ನನಗೇನೋ ಅದರ ಆಸಕ್ತಿ ಹೊರಟೋಗ್ಬಿಡ್ತು, ನಟಿಸಬೇಕು ಅನ್ನೋದು. ನನಗೆ ಅಭಿನಯದಲ್ಲಿ ಆಸಕ್ತಿ ಇತ್ತು, ಒಂದಷ್ಟು ಪಾತ್ರಗಳನ್ನ ಮಾಡಿದ್ರಿ. ಅದ್ರ ಜೊತೆಗೆ ಸಿನಿಮಾ ಅಂದ್ರೆ ಸಿನಿ ಛಾಯಾಗ್ರಾಹಕರಾಗಬೇಕು ಅನ್ನುವಂಥ ಉದ್ದೇಶದಿಂದ ಈ ಹಾದಿ ಅಂದ್ರೆ ಈ ಕಡೆ ಬಂದ್ರಿ. ಆದ್ರೆ ಸಿನಿಮಾ ಅನ್ನೋದು, ಸಿನಿ ಛಾಯಾಗ್ರಹಣ ಅನ್ನೋದು ಅಷ್ಟು ಒಗ್ಗಿ ಬರ್ಲಿಲ್ವಾ ಸರ್? ಇಲ್ಲ, ನಾನು ಸಿನಿಮಾಟೋಗ್ರಫಿ ಆದ್ಮೇಲೆ ಫಸ್ಟ್ ಮಣ್ಣಿನ ಮಗ ಅಂತ ಒಂದು ಸಿನಿಮಾ ಬಂತು, ತಾವು ಕೇಳಿ, ಸೂಪರ್ ಹಿಟ್, ರಾಜ್ಕುಮಾರ್. ಆ ಚಿತ್ರಕ್ಕೆ ಕ್ಯಾಮ್ರಾಮನ್ ಆಗಿ ಮಾಡಿದೆ. ಚೆನ್ನೈಗೆ ಹೋಗಿ ಅಲ್ಲಿ ಒಂದು ಪಿಕ್ಚರ್ ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡಿದೆ. ಬಟ್ ಚೆನ್ನೈ ವೆದರ್ ನನಗೆ ಹೋಗಲಿಲ್ಲ, ಅಲ್ಲಿ ಸೆಕೆಯ ಸ್ಟುಡಿಯೋ ವಾತಾವರಣ ಅಷ್ಟಿಷ್ಟ ಆಗಲಿಲ್ಲ, ಮತ್ತೆ ವಾಪಸ್ ಬಂದೆ. ಸೊ ಮಣ್ಣಿನ ಮಗ ಆದಮೇಲೆ ಕಂಠೀರವ ಸ್ಟುಡಿಯೋದಲ್ಲಿ 1-2 ವರ್ಷ ಕೆಲಸ ಮಾಡಿದೆ. ಕೊನೆಯ ಚಿತ್ರ ನಂದು ಸಾಕ್ಷಾತ್ಕಾರ, ಪುಟ್ಟಣ್ಣ ಕಣಗಾಲ್ ಡೈರೆಕ್ಟ್ ಮಾಡಿದ್ರು. ಪೃಥ್ವಿರಾಜ್ ಕಪೂರ್, ಜಮುನಾ, ರಾಜ್ಕುಮಾರ್, ಬಾಲಕೃಷ್ಣ, ತುಂಬ ದೊಡ್ಡ ಅದ್ಭುತ ಚಿತ್ರ. ಸೊ ಆ ಕ್ಯಾಮ್ರಾದಲ್ಲಿ ಶ್ರೀಕಾಂತ್ ಅಂತ ಕ್ಯಾಮ್ರಾಮನ್, ನನಗೆ ತುಂಬ ಮೆಚ್ಚುಗೆ ಆದಂಥ ಕ್ಯಾಮ್ರಾಮನ್ ಅವ್ರ ಜೊತೆ ಕೆಲಸ ಮಾಡಿದೆ ನಾನು. ಸೊ ಅದೆಲ್ಲ ಇದು ಕೊನೆಗೆ 1969 ಅಷ್ಟರಲ್ಲಿ ನನ್ನ ಸಿನಿಮಾಟೋಗ್ರಫಿ ಆಯಿತು. ಮನೆಯಲ್ಲೆಲ್ಲ ಏನಂದರೆ ಮದುವೆ ಮಾಡಬೇಕು ಅಂತ ಇದು ಮಾಡಿದರು. ಸೊ ಮದುವೆನೂ ಆಯಿತು 69ರಲ್ಲಿ. 1969 ಮದುವೆ ಆಯಿತು. ಮದುವೆ ಆದಮೇಲೆ ಕನ್ನಡ ಚಿತ್ರರಂಗ ಹೆಚ್ಚಿಗೆ ಅವಾಗ ಚೆನ್ನೈನಲ್ಲಿ ಆಗ್ತಾಯಿದ್ದೆ. ಸೊ ಅದು ನನಗೆ ಚೆನ್ನೈದು ಅಷ್ಟು ಇಷ್ಟ ಆಗಲಿಲ್ಲ, ಬೇಡ ಅಂತ ಹೇಳ್ಬಿಟ್ಟು ಯಾವುದಾದ್ರು ಗೌರ್ಮೆಂಟ್ ಜಾಬಿಗೆ ಸೇರೋಣ ಅಂತ ಹೇಳಿ ಸೇರ್ಕೊಂಡ್ಬಿಟ್ಟೆ. ಮೈಸೂರು ಮೆಡಿಕಲ್ ಕಾಲೇಜ್ ಸೇರಿದೆ, ಮೆಡಿಕಲ್ ಫೋಟೋಗ್ರಾಫರ್ ಆಗಿ 9 ವರ್ಷ ಮೈಸೂರು ಮೆಡಿಕಲ್ ಕಾಲೇಜ್ ಫೋಟೋಗ್ರಾಫರ್ ಆಗಿ ಸೇರಿದೆ. ಓಕೆ ಸರ್, ಅದೇ ನನಗೆ ಅದೇ ಕುತೂಹಲ ಸರ್. ಈಗ ಅಲ್ಲಿ ಮೆಡಿಕಲ್ ಪ್ರೊಫೆಷನಲ್ಲಿ ಫೋಟೋಗ್ರಫಿಯ ಅವಶ್ಯಕತೆ ಎಲ್ಲಿ ಹೇಗೆ ಇದೆ? ಅಲ್ಲಿ ಯಾರೇ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ ಆದ್ರೂ ಅವರ ಡೆಸರ್ಟೇಷನ್ಗೆ ಅವ್ರು ಯಾವುದ್ರ ಮೇಲೆ ಸಬ್ಜೆಕ್ಟ್ ಇದು ಮಾಡ್ತಾರೋ ಅದ್ರ ಬಗ್ಗೆ ಚಿತ್ರಗಳನ್ನ ಒದಗಿಸ್ಬೇಕು ಅದಕ್ಕೆ ಡೆಸರ್ಟೇಷನ್ದು. ಆಮೇಲೆ ಮೈಕ್ರೋ ಫೋಟೋಗ್ರಫಿ, ಮ್ಯಾಕ್ರೋ ಫೋಟೋಗ್ರಫಿ, ಆಪ್ರೇಷನ್ ಮೈಕ್ರೋಸ್ಕೋಪ್, ಇದೆಲ್ಲ ಯಾರಿಗೂ ಗೊತ್ತಿಲ್ಲ. ಈವನ್ ಆಪ್ರೇಷನ್ ಥಿಯೇಟರ್ನಲ್ಲಿ ತೆಗಿತು ಫೋಟೋಗಳು. ಹೊರಗಡೆ
ಸ್ಟುಡಿಯೋದವ್ರಿಗೆ ಅದೆಲ್ಲ ಹೆಂಗೆ ಗೊತ್ತಿರಲಿಲ್ಲ. ಸೊ ಎಷ್ಟೇ ಪೋಸ್ಟ್ ಗ್ರಾಜುಯೇಟ್ ಇದ್ದರೂ ನನ್ನ ಹತ್ರಕ್ಕೆ ಬರ್ಬೇಕಾಯ್ತು. ರಾತ್ರಿ ಆಗಲಿ ಕೆಲಸ ಆಪ್ರೇಷನ್ ಇದ್ದರೆ ನಮ್ಮ ಮನೆಗೆ ಬಂದು ಕರ್ಕೊಂಡೋರು, ಇವತ್ತು ನಮ್ದು ಆಪ್ರೇಷನ್ ಇದೆ ಬಂದು ತಕ್ಕೊಡ್ಬೇಕು ಅಂತ. ಆ ರೀತಿ ಪ್ರತಿಯೊಬ್ಬ ಅಲ್ಲಿ 99% ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಗೆ ಡೆಸರ್ಟೇಷನ್ಗೆ, ಪ್ರೆಸೆಂಟೇಷನ್ಗೆ, ರಿಸರ್ಚ್ ವರ್ಕ್ಗೆ, ಆಪ್ರೇಷನ್ ಎಲ್ಲದಕ್ಕೂ ನಾನೇ ಫೋಟೋಗ್ರಾಫರ್. ಈವನ್ ನಾವು 2 ಡಾಕ್ಯುಮೆಂಟ್ರಿ ಮಾಡಿದೆ. ಪ್ಲಾಸ್ಟಿನೇಷನ್ ಅಂದರೆ ಪ್ಲಾಸ್ಟಿನೇಷನ್ ಅಂದರೆ ಏನು, ಮನುಷ್ಯ ಸತ್ತ ಮೇಲೆ ಅವನ ಅಂಗಾಂಗಗಳನ್ನ ಯಾವ ರೀತಿ ಪ್ರಿಸರ್ವ್ ಮಾಡಬೇಕು ಅಂತ ಅದು ಡಾಕ್ಯುಮೆಂಟ್ರಿ ಮಾಡಿದೆ. ಅದು ನ್ಯಾಷನಲ್ ಬೆಸ್ಟ್ ಪಿಕ್ಚರ್ ಆಫ್ ದಿ ಸೈನ್ಸ್ ಡಾಕ್ಯುಮೆಂಟ್ರಿ ಅವಾರ್ಡ್. ಅದು ಆಮೇಲೆ ಇಸ್ರಾಲ್ ಅಂತ ಆರ್ಥೋಪೆಡಿಕ್ಸ್ ಬಗ್ಗೆ, ಅಂದರೆ ಮೂಳೆ ಮುರಿದ್ರೆ ಆಪ್ರೇಷನ್ ಮಾಡಿದ್ರೆ ಹೇಗೆ ಅದನ್ನ ಜೋಡಿಸ್ಬೋದು ಅಂತ ಅದೊಂದು 2 ಡಾಕ್ಯುಮೆಂಟ್ರಿ ಮಾಡಿದೆ. ಅದಕ್ಕೂ ಒಳ್ಳೆಯ ಹೆಸರು ಬಂತು. ಹಾಗಾಗಿ ಅದಾದಮೇಲೆ 1979 ಆದಮೇಲೆ ನನಗೆ ಮಾನಸ ಗಂಗೋತ್ರಿಯಿಂದ ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನಲ್ಲಿ ಫೋಟೋಗ್ರಾಫರ್ ಪೋಸ್ಟು ಕಾಲ್ಫರ್ ಆಯಿತು. ಆಗ ನಾನೇನು ಮಾಡಿದೆ, ಅಪ್ಲೈ ಮಾಡಿದ್ರೆ ನನಗೆ ಅಲ್ಲಿ ಫೋಟೋಗ್ರಾಫರ್ ಪೋಸ್ಟ್ ಸಿಕ್ತು ನನಗೆ. ಅಲ್ಲಿ ಹೋಗಿ ಸೇರ್ತೀನಿ. ಅಲ್ಲಿ ಹೋದಾಗ ಏನಾಯಿತು ಅಂದರೆ ನಾಡಿ ಕೃಷ್ಣಮೂರ್ತಿ ಅಂತ HOD ಅವಾಗ, ಅವರು ಮಾಧ್ಯಮ ಅಕಾಡೆಮಿಗೆ ಅವರೇ ಪ್ರೆಸಿಡೆಂಟು. ನಮ್ಮ ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್ ಇಡೀ ಕರ್ನಾಟಕದಲ್ಲಿ ಮೊದಲು ಪ್ರಾರಂಭ ಆಗಿದ್ದು ಜರ್ನಲಿಸಮ್ ಮೈಸೂರು ಯೂನಿವರ್ಸಿಟಿ MA ಜರ್ನಲಿಸಮ್ ಅವರೇ ಮಾಡಿದ್ರು. ಕರೆದು ನಾಡಿ ಕೃಷ್ಣಮೂರ್ತಿ, ತಿಪ್ಪಸ್ವಾಮಿ ನೀವು BSc ಮಾಡಿದ್ರಿ, ಸಿನಿಮಾಟೋಗ್ರಫಿ ಮಾಡಿದ್ರಿ, ನೀವು ಯಾಕೆ ನಮ್ಮ ವಿದ್ಯಾರ್ಥಿಗಳಿಗೆ ಫೋಟೋಗ್ರಫಿ ಹೇಳ್ಕೊಡ್ಬಾರ್ದು, ಯಾತಕ್ಕೆ ನಮ್ಮ ಹುಡುಗರಿಗೆ ಫೋಟೋ ಜರ್ನಲಿಸಮ್ ಹೇಳ್ಬಾರ್ದು? ಸರ್ ನನಗೆಲ್ಲಿ ಸರ್, ನಾನು ಹಳ್ಳಿ ಪಳ್ಳಿಯಿಂದ ನಾನು ರೈತರ ಮಗ, ನಾವು ಓದಿದ್ದೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ, ನನಗೆ ಇಂಗ್ಲೀಷೇ ಸರಿ ಬರೋಲ್ಲ ಸರ್. ಹೀಗೆ ಹೇಳಿದೆ ಅವ್ರಿಗೆ, ಇದೇ ರೀತಿ ಹೇಳಿದೆ, ಸರ್ ನನಗೆ ಇಂಗ್ಲೀಷ್ ಅದೆಲ್ಲ ಬರೋಲ್ಲ ಸರ್, MA ಸ್ಟೂಡೆಂಟಿಗೆ ಪಾಠ ಮಾಡೋದು ಇಟ್ ಇಸ್ ನಾಟ್ ಅನ್ ಈಸಿ ಟಾಸ್ಕ್. ಡೋಂಟ್ ವರಿ ಐ ಟ್ರೈ ಟು ಟಾಕ್ ಕ್ಲಾಸ್, ಐ ವಿಲ್ ಹೆಲ್ಪ್ ಯು ಅಂದರು. ಬಿಡಲಿಲ್ಲ ಅವರು ನನಗೆ, ಅವರು ಹಾಗೇ ಆಟ ಮಾಡಿ ನನಗೆ ಕ್ಲಾಸ್ ತಗೊಳಕ್ಕೆ ಶುರು ಮಾಡಿದ್ರು. ಸೊ ನಾನು 79 ಫಸ್ಟ್ ಬ್ಯಾಚು, 9 ಜನ ಹುಡುಗಿಯರು, 5 ಜನ ಹುಡುಗರು. ಸೊ ನನಗೆ ಹೇಗಪ್ಪ ಪಾಠ ಮಾಡೋದು, ಇಂಗ್ಲೀಷ್ನಲ್ಲೇ ಮಾಡ್ಬೇಕು. ಅವಾಗ MA ಜರ್ನಲಿಸಮ್ಗೆ ಇಂಗ್ಲೀಷ್ನಲ್ಲೇ ಮಾಡ್ಬೇಕಾಯ್ತು. ಸೊ ನಾನು ನಾಟಕ ಎಲ್ಲ ಆಡ್ತಿದ್ನಲ್ಲ, ಡೈಲಾಗ್ ಎಲ್ಲ ಗಟ್ಟು ಇಲ್ಲೂ ಪ್ರಾಕ್ಟೀಸ್ ಎಲ್ಲ ಮಾಡಿ ಫಸ್ಟ್ ಪೀರಿಯಡ್ ಹೋಗಿ ಚೆನ್ನಾಗಿ ಒಪ್ಪಿಸ್ದೆ. ಚೆನ್ನಾಗಿ ಮಾಡ್ತೀಯ ಪರವಾಗಿಲ್ಲ ಅಂದರು. ಸೊ ಹೀಗೆ ಮಾಡಿ ಎಲಿಮೆಂಟ್ಸ್ ಆಫ್ ಫೋಟೋ ಜರ್ನಲಿಸಮ್ ಅಂತ ಒಂದು ಇಂಗ್ಲೀಷ್ ಎಡಿಷನ್ ಬುಕ್ ಸಿಕ್ತು. ಅದನ್ನು ಓದ್ಕೊಂಡು 1 ವರ್ಷ ನಾನು ಕಷ್ಟಪಟ್ಟು ಮಾಡಿದೆ. ಯಾವುದೋ ಫೋಟೋಗ್ರಫಿ ನೋಡಿ, ಅದು ಯಾವಾಗ ನಾನು ಪಾಠ ಮಾಡಿದ್ದೋ ಬೇರೆ ಯೂನಿವರ್ಸಿಟಿಯವರು ಅಂದರೆ ಮೈಸೂರು ಯೂನಿವರ್ಸಿಟಿಯಲ್ಲಿ ಒಬ್ಬರು ಫೋಟೋ ಜರ್ನಲಿಸಮ್ ಮಾಡ್ತಾರೆ, ನಮ್ಮಲ್ಲಿ ಯಾಕೆ ಆ ಸಬ್ಜೆಕ್ಟನ್ನು ಓಪನ್ ಮಾಡಬಾರ್ದು ಅಂತ. ಬಟ್ ಯಾರು ಆ ಪಾಠ ಮಾಡಬೇಕಾದ ಅದಕ್ಕೆ ಅಥೆಂಟಿಕ್ಕಾಗಿ ಯಾರೂ ಇರಲಿಲ್ಲ. ಸೊ ನಾನೇ ಹೋಗಿ ಇಡೀ ಕರ್ನಾಟಕದಲ್ಲಿ ಎಷ್ಟು ಪೋಸ್ಟ್ ಗ್ರ್ಯಾಜುಯೇಷನ್ ಕಾಲೇಜ್ ಇದೆಯೋ ಅಲ್ಲೆಲ್ಲ ಹೋಗಿ ನಾನೇ ಟೀಚ್ ಮಾಡಿ ಗೆಸ್ಟ್ ಲೆಕ್ಚರರ್ ಆಗಿ ಬಂದೆ. ಆಮೇಲೆ ಫೈನ್ ಆರ್ಟ್ಸ್ ಕಾಲೇಜು, ನಿಮ್ಮ ಗುಲ್ಬರ್ಗ ಐಡಿಯಲ್ ಫೈನ್ ಆರ್ಟ್ಸ್ ಕಾಲೇಜು, ಚಿತ್ರಕಲಾ ಪರಿಷತ್ತು, ಆಮೇಲೆ ಈಗ ಕಾವದಲ್ಲಿ ಚಾಮರಾಜೇಂದ್ರ ಅಕಾಡೆಮಿ ಆಫ್ ವಿಜುವಲ್ ಆರ್ಟ್, ಅಲ್ಲಿ ಇದುವರೆಗೂ 20 ವರ್ಷ ಪಾಠ ಮಾಡಿದೆ. ಸೊ ಈ ಮೊನ್ನೆ 1 ವರ್ಷ ಆಯ್ತು ರಿಟೈರ್ಡ್ ಆಗಿ. ಕ್ಯಾಮ್ರಾ ಹಿಂದೆ ನಿಂತು ಇಷ್ಟೆಲ್ಲ ಕೆಲಸಗಳನ್ನು ಮಾಡಬಹುದಾ ಅಂತ ನಮಗೆ ಆಶ್ಚರ್ಯ ಆಗ್ಬಿಡ್ತು ಸರ್. ಅಂದರೆ ಇಷ್ಟು ಕೆಲಸಗಳನ್ನು ನೀವು ಮಾಡಿದ, ಬಹುಶಃ ನಿಮ್ಮ ಕೈಯಲ್ಲಿರುವಂಥ ಕ್ಯಾಮ್ರಾ ಇದೆಯಲ್ಲ ಅದು ಇಷ್ಟು ವರ್ಸಟೈಲಿಟಿ ಎಲ್ಲೂ ಕಂಡಿಲ್ಲ ಅಂತ ಅನ್ಸುತ್ತೆ. ಎಲ್ಲವನ್ನು ಅಂದರೆ ಕ್ಯಾಮ್ರಾ ಕ್ಯಾಪ್ಚರ್ ಮಾಡುವುದಕ್ಕೆ ಯಾವುದು ಇತಿಮಿತಿಗಳಿಲ್ಲ ಅಂತ ಅನ್ಸುತ್ತೆ ಸರ್. ತಾವು ಹೇಳಿದ ಹಾಗೆ ಎಲ್ಲ ರೀತಿಯ ಒಂದು ಸೆರೆ ಹಿಡಿಯುವಂತಹ ಕೆಲಸಗಳು. ನಿಮಗೆ ಹೆಚ್ಚು ಸವಾಲು ಅಂತ ಅನಿಸಿದ್ದು ಯಾವುದು ಸರ್? ಒಂದು ನೀವು ಹೇಳಿದ ವಿಷಯ ನಾನೀಗ ಮತ್ತೆ ಅದನ್ನ ಹೇಳ್ಬೇಕಾಗ್ತಿ. ವಿದ್ಯಾರ್ಥಿಗಳಿಗಿಂತ ಉಪನ್ಯಾಸಕನಾದವನು ಚೆನ್ನಾಗಿ ಓದ್ಕೊಂಡು ಹೋಗ್ಬೇಕು ಕ್ಯಾಮ್ರಾ ಬಗ್ಗೆ. ಈಗಿನ ಹುಡುಗರು ಹೆಂಗೆ ಗೊತ್ತಾ, ಮೊಬೈಲ್ ಇಟ್ಕೊಳ್ತಾರೆ, ಇಂಟರ್ನೆಟ್ ನೋಡ್ತಾರೆ. ಹಾಗೆ ಆಧುನಿಕ ತಂತ್ರಜ್ಞಾನ ಯಾವ್ಯಾವುದು ಬಂದಿದೆಯೋ ಅದನ್ನೆಲ್ಲ ಚೆನ್ನಾಗಿ ಓದ್ಕೊಂಡು ಅವ್ರಿಗಿಂತ ಚೆನ್ನಾಗಿ ತಯಾರಾಗಿ ಹೋಗ್ಬೇಕು. ಯಾವುದೇ ಒಂದು ಹೊಸ ಕ್ಯಾಮ್ರಾ ಬಂತು, ಈಗ ನೋಡಿ ನಾನು ಶುರು ಮಾಡಿದಾಗ ಮ್ಯಾನ್ಯುಯಲ್ ಕ್ಯಾಮ್ರಾ ಅಂತ. ಮ್ಯಾನ್ಯುಯಲ್ ಕ್ಯಾಮ್ರಾದಲ್ಲಿ ಯಾವ ಎಕ್ಸ್ಪೋಸರ್ ಮಿಟ್ಟಿಲ್ಲ. ಒಂದು 35 ಮಿನೇಚರ್ ಕ್ಯಾಮ್ರಾ ಅಂತಾರೆ. ಆ ಮಿನೇಚರ್ ಕ್ಯಾಮ್ರಾದಲ್ಲಿ 35 ಫಿಲಮ್ 35 ಫಿಲಮ್ ಹಾಕಿ 35 ಚಿತ್ರಗಳು ಮಾತ್ರ ತೆಗಿಬೋದಾಯಿತು. ಸೊ ಅದನ್ನು ಲೋಡ್ ಮಾಡಿ ತೆಗೆದು ಡೆವಲಪ್ ಮಾಡೋವರೆಗೂ ನಾವೇನು ತೆಗೆದಿದ್ದನ್ನು ಗೊತ್ತಾಗ್ತಿಲ್ಲ. ಬಟ್ ನಮ್ಮ ನಾಲೆಡ್ಜಿಂದ ನಾವು ಅಪರ್ಚರು, ಶಟ್ಟರು, ಆಮೇಲೆ ಆ ಬೆಳಕಿಗೆ ಯಾವ ರೀತಿ ಸೆಟ್ ಮಾಡಬೇಕು ಇದೆಲ್ಲ ನಾವೇ ಪರಿಜ್ಞಾನ, ನಮ್ಮ ಜ್ಞಾನದಿಂದ ನಾವು ಚಿತ್ರ ತೆಗಿಬೇಕಾಯ್ತು. ಅವಾಗ ಯಾವ ಎಕ್ಸ್ಪೋಸರ್ ಮೀಟರ್ ಇರಲಿಲ್ಲ. ಕ್ರಮೇಣ ನೆಕ್ಸ್ಟು ಅಶಾ ಪೆಂಟಂಗ್ಸ್ ಅಂತ ಬಂತು. ಅಲ್ಲಿ ಏನು ಮಾಡಿದ್ರು, ಥ್ರೂ ದಿ ಲೆನ್ಸ್ ಮೀಟರ್ ಅಂತ ಬಂತು. ಅಂದರೆ
ನಾವು ಯಾವ ದೃಶ್ಯವನ್ನು ತೆಗಿಬೇಕೋ ಆ ದೃಶ್ಯದ ಎಷ್ಟು ಶಟರ್ ಸ್ಪೀಡ್ ಬೇಕು, ಅಪರ್ಚರ್ ಬೇಕು ಅನ್ನೋದನ್ನು ತೋರಿಸ್ಕೊಡೋದು. ಬಟ್ ಫೋಕಸ್ ಮಾತ್ರ ಮ್ಯಾನ್ಯಲ್ಲೇ ಮಾಡಬೇಕಾಯ್ತು. ಸೊ ಅದು ಥ್ರೂ ದಿ ಲೆನ್ಸ್ ಕ್ಯಾಮ್ರಾ ಅಂತ, ಥ್ರೂ ದಿ ಲೆನ್ಸ್ ಮೀಟರ್. ಅದಾದಮೇಲೆ ಏನಾಯಿತು, ನೆಕ್ಸ್ಟು ಆಟೋ ಕ್ಯಾಮ್ರಾ ಬಂತು. ಆಟೋ ಕ್ಯಾಮ್ರಾ ಅಂದರೆ ಏನಪ್ಪ ಅಂತಂದರೆ, ಫಿಲಮ್ ಲೋಡ್ ಮಾಡಿದರೆ ಏಮ್ ಮಾಡಿದರೆ ಒಂದು ವಸ್ತು ಕಡೆ ತನಗೆ ತಾನೇ ಫೋಕಸ್ ಮಾಡುತ್ತೆ, ತನಗೆ ತಾನೇ ಅಪರ್ಚರ್ ಸೆಟ್ ಮಾಡುತ್ತೆ, ತನಗೆ ತಾನೇ ಶಟರ್ ಸೆಟ್ ಮಾಡೋದು. ದಟ್ ಈಸ್ ಎ ಆಟೋ ಫೋಕಸ್ ಕ್ಯಾಮ್ರಾ ಅಂತ. ಸೊ ಅಲ್ಲಿನೂ ಸಹ ನಾವು ಫಿಲಮನ್ನು ಉಪಯೋಗಿಸ್ಬೇಕಾಯ್ತು. ಅದು ಹೆಚ್ಚಿಗಿರಲಿಲ್ಲ, 90ರಲ್ಲಿ ಬಂತು, 1990, ಒಂದು 10 ವರ್ಷ ಅದಿತ್ತು ಅಷ್ಟೇ. ಅದರಲ್ಲೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಕ್ಯಾಮ್ರಾ. ಸೊ 2000 ಎಂಟ್ರಿ ಆದ ತಕ್ಷಣ ಡಿಜಿಟಲ್ ಯುಗಕ್ಕೆ ಬಂದ್ವಿ ನಾವು. ಡಿಜಿಟಲ್ ಯುಗಕ್ಕೆ ಬಂದಮೇಲೆ ಈ ಕ್ಯಾಮ್ರಾ, ಹಳೆ ಕ್ಯಾಮ್ರಾ, ಫಿಲಮನ್ನು ಉಪಯೋಗಿಸಂಗೆ ಇಲ್ಲ, ಆ ಕಾನ್ಸೆಪ್ಟೇ ಹೋಯ್ತು. ಎಷ್ಟೋ ಸ್ಟುಡಿಯೋಗಳಿಗೆಲ್ಲ ಮುಚ್ಚಾಕಿದ್ರು, ಫಿಲಮ್ ಮ್ಯಾನುಫ್ಯಾಕ್ಚರ್ ನಿಂತೋಯ್ತು, ಪ್ರಿಂಟಿಂಗ್ ಯಾವುದು ಬ್ರೊಮೈಡ್ ಪೇಪರ್ ಮ್ಯಾನುಫ್ಯಾಕ್ಚರ್ ನಿಂತೋಯ್ತು. ಏನಂದರೆ ಡಿಜಿಟಲ್ ಇದರಲ್ಲಿ ಏನಪ್ಪ ಫಿಲಮ್ಗೂ ಅದಕ್ಕೂ ಅಂದರೆ, ನೀವು 35 ಫಿಲಮನ್ನು ಉಪಯೋಗಿಸಿದರೆ 35 ಫ್ರೇಮ್ ತೆಗ್ಸ ತಕ್ಷಣ ರಿವೈಂಡ್ ಮಾಡಿ ಅದನ್ನ ಮತ್ತೆ ಉಪಯೋಗಿಸೋಕ್ಕಾಗಲ್ಲ, ಆಗೋಯ್ತು ಅದರ ಕತೆ ಮುಗಿ. ಮತ್ತೆ ಇನ್ನೊಂದು ಫಿಲಮನ್ನು ಲೋಡ್ ಮಾಡಿ ಚಿತ್ರ ತೆಗಿಬೇಕಾಯ್ತು. ಬಟ್ ಇಲ್ಲಿ ಹಾಗಾಗಲ್ಲ. ಡಿಜಿಟಲ್ ತಂತ್ರಜ್ಞಾನದಲ್ಲಿ ಒಂದು ಸಾರಿ ಒಂದು 1 GB ಇಂದ 250 GB ತನಕ ಇದೆ. ನೀವು ಒಂದು ಮೆಮೊರಿ ಕಾರ್ಡನ್ನು ಲೋಡ್ ಮಾಡಿದರೆ 10,000 ತನಕ ಒಂದು ಚಿತ್ರಗಳು ತೆಗಿಬೋದು ಕಂಟಿನ್ಯೂಸ್ ಆಗಿ, ವಿತೌಟ್ ಬ್ರೇಕು. ನಾವು ಅಲ್ಲಿ ಏನಾಗೋದಂದ್ರೆ ಮ್ಯಾನ್ಯುಯಲ್ ಕ್ಯಾಮ್ರಾದಲ್ಲೆಲ್ಲ ಒಂದು ಯಾವುದೋ ಒಂದು ದೃಶ್ಯ, ಒಂದು ಆ್ಯಕ್ಷನ್ ಪಿಕ್ಚರ್ ತೆಗಿಬೇಕಾದ್ರೆ ಒಂದು ಶಾರ್ಟ್ ತೆಗೆದ ತಕ್ಷಣ ಮತ್ತೆ ವೈಂಡ್ ಮಾಡಬೇಕು. ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್. ಮತ್ತೆ ಅಪರ್ಚರ್ ಸೆಟ್ ಮಾಡಬೇಕು, ಮತ್ತೆ ಶಟರ್ ಸ್ಪೀಡ್ ಸೆಟ್ ಮಾಡಬೇಕು. ಅಷ್ಟೊತ್ತಿಗೆ ಎಷ್ಟೋ ಸೀಕ್ವೆನ್ಸ್ಗಳು ಹೊರಟೋಗ್ಬಿಟ್ಟಿರೋದು. ನಾವು ಜ್ಞಾಪಿಸ್ಕೊಳಕ್ಕೆ ಆಗಲ್ಲ. ಬಟ್ ಡಿಜಿಟಲ್ ಯುಗ ಬಂದಮೇಲೆ ನೋಡಿ, ಡಿಜಿಟಲ್ ಯುಗದಲ್ಲಿ ಡಿಜಿಟಲ್ ಮೆಮೊರಿ ಕಾರ್ಡ್ ಹಾಕಿದರೆ ನೀವು 100 ASA ನಾವು ಹೆಚ್ಚು ಕಡಿಮೆ 12,000 ASAವರೆಗೆ ಪುಷ್ ಮಾಡ್ಬೋದಾಯಿತು. ಅಲ್ಲಿ ಮ್ಯಾನ್ಯುಯಲ್ ಕ್ಯಾಮ್ರಾದಲ್ಲಿ 100 ASA ಫಿಲಮನ್ನು ಉಪಯೋಗಿಸಿದ್ರೆ ನೀವು 100 ASAಗೆ ಸರಿಯಾಗಿ ಛಾಯಾಚಿತ್ರ ತೆಗಿಬೇಕಾಯ್ತು. 2 ಬೆಳಕಿನ ಸಂಯೋಗದಲ್ಲಿ ಅಪರ್ಚರ್, ಶಟರು ಮತ್ತು ಸಬ್ಜೆಕ್ಟ್ ಮೂಮೆಂಟ್ ಎಲ್ಲ ನೋಡಿ ತೆಗಿಬೇಕಾಯ್ತು ಅಷ್ಟೇ. ಬಟ್ ಲೋ ಲೈಡರ್ ಆಗಿಬಿಟ್ರೆ ಅದು ತೆಗಿಯಂಗೆ ಇಲ್ಲ ಅಲ್ಲಿ. ಬಟ್ ಇಲ್ಲಿ ಆಗಲ್ಲ. ಅಪ್ ಟು ಯು ಕ್ಯಾನ್ ಗೋ 12,000 ASA. ಅಂದರೆ ಈವನ್ ಡಲ್ಲೆಸ್ಟ್ ಲೈಟ್ನಲ್ಲೂ ಈವನ್ ಒತ್ತುಮಳಿಗೂ ಸಹ ನಾವು ASA ಪುಷ್ ಮಾಡಿ ಒಳ್ಳೆ ಚಿತ್ರ ತೆಗಿಬೋದಾಯಿತು. ಈಗ ನಾವು ಎಷ್ಟೋ ಸಾರಿ ಫಾರೆಸ್ಟ್ಗೆ ಹೋಗ್ತೀವಿ, ಇನ್ನೇನು ಸಂಜೆ ಆದ ತಕ್ಷಣ ನಿಮ್ಗೆ ಬೆಳಕೆ ಇರಲ್ಲ. ಬಟ್ ಯು ಕ್ಯಾನ್ ಪುಷ್ ದ ASA. ASA ಅಂದರೆ ಅಮೇರಿಕನ್ ಸ್ಟ್ಯಾಂಡರ್ಡ್ ಅಸೋಸಿಯೇಷನ್. ಅಮೇರಿಕನ್ಸ್ ಅವರು ಫಿಲಮ್ ಸ್ಪೀಡನ್ನು ಅಮೇರಿಕನ್ ಸ್ಟ್ಯಾಂಡರ್ಡ್ ಅಸೋಸಿಯೇಷನ್ ಮಾಡ್ತಾರೆ. ಜರ್ಮನ್ಸ್ ಡಿಚ್ ಅಂತಾರೆ, ಡಚ್ ಇಂಡಸ್ಟ್ರಿ ನಾರಮ್ ಅಂತ. ಸೊ ಅವರು ಡಿಫ್ರೆನ್ಸ್ ಅದಕ್ಕೆ. ಸೊ ಹಾಗಾಗಿ ಡಿಜಿಟಲ್ ಯುಗ ಬಂದಮೇಲೆ ಇವತ್ತು ನಾವು ಏನು ದೂರದರ್ಶನಲ್ಲೇ ಆಯಿತು, ಸಿನಿಮಾದಲ್ಲೇ ಆಯಿತು, ಎಲ್ಲರೂ ಈಗ ಡಿಜಿಟಲ್ ಯುಗಕ್ಕೆ ಕಾಲಿಟ್ಟ ಮೇಲೆ. ಮುಂಚೆ ನಾವು ಒಂದು ಸಿನಿಮಾದಲ್ಲಿ ಒಂದು ಶಾರ್ಟ್ ತೆಗಿಬೇಕಾದ್ರೆ ಒಂದು ಹೆಚ್ಚು ಕಡಿಮೆ ಒಂದು ಶಾರ್ಟ್ನಲ್ಲಿ ಒಂದು ಡೈಲಾಗ್ ತಪ್ಪಿತು ಅಂದರೆ ಒಳ್ಳೆ ಡೈರೆಕ್ಟ್ ಯಾಕೆ ಬಂದೆ ನೀನು ಹೋಗ, ಹೌದು ತಿಂತಿಯಲ್ಲ ಫಿಲಮ್ ತಿಂತಿಯಲ್ಲ. ಈಗ ತಿನ್ನಂಗೆ ಏನಿಲ್ಲ, ಮತ್ತೆ ಅದನ್ನು ಅರೇಂಜ್ ಮಾಡಿ ಮತ್ತೆ ಶೂಟ್ ಮಾಡ್ಬೋದು. ಆ ಒಂದು ಅವಕಾಶ ಇದೆ. ಈಗ ಇನ್ನೊಂದು ಏನಂದರೆ ಆಧುನಿಕ 35mm ಕ್ಯಾಮ್ರಾದಲ್ಲಿ ನೀವು ಮೂವಿನಾದರೂ ತೆಗೀರಿ, ವಿಡಿಯೋ ಆದರೂ ತೆಗೀರಿ, ಫೋಟೋಗ್ರಫಿ ಆದರೂ ಮಾಡಿ, ಎಲ್ಲದಕ್ಕೂ ಉಪಯೋಗ ಬರ್ತದೆ. ಅದೊಂದು ಈ ಡಿಜಿಟಲ್ ಯುಗ ಬಂದಮೇಲೆ ಬಹಳ ನಾನೇ ಎಷ್ಟೋ ಸಾರಿ ಆಡಿಯೋ ಇದು ಫಿಲಮ್ಗಳೆಲ್ಲ ತೆಗೆದಿದ್ದೆ. ನನ್ನ ಸ್ಟೂಡೆಂಟ್ ಒಬ್ಬ ನಿಕಾನ್ FEನಲ್ಲಿ ಪಲ್ಲಾಟ ಅಂತ ಒಂದು ಸಿನಿಮಾ ತೆಗೆದ, ಅದಕ್ಕೆ 2nd ಅವಾರ್ಡ್ ಬಂತು. ಕ್ಯಾಮ್ರಾದಲ್ಲೇ ತೆಗೆದ ಅವನು. ಇವತ್ತು ಎಷ್ಟೋ ಜನ ಡಾಕ್ಯುಮೆಂಟ್ರಿ ಅದರ ಕ್ಯಾಮ್ರಾದಲ್ಲೇ ತೆಗಿತಾರೆ. ಈಗಿನ ಡಿಜಿಟಲ್ ತಂತ್ರಜ್ಞಾನದಿಂದ ಕ್ಯಾಮ್ರಾಗಳೆಲ್ಲ ತುಂಬ ಒಳ್ಳೆ ಕ್ವಾಲಿಟಿ ಕೊಡುತ್ತೆ. ನೀವು ಈ ಕ್ಯಾಮ್ರಲ್ಲಿ ತೆಗಿತೀರೋ ಏನು ಮೂವಿ ಕ್ಯಾಮ್ರಾದಲ್ಲಿ ಅದು ಅಷ್ಟೇ ಕ್ವಾಲಿಟಿ ಇದರಲ್ಲಿ ಬರುತ್ತೆ. ಹಾಗಾಗಿ ಡಿಜಿಟಲ್ ತಂತ್ರಜ್ಞಾನದಿಂದ ಬಹಳ ಉಪಯೋಗ ಬಂದು. ಬಟ್ ರೇಟ್ ಜಾಸ್ತಿ ಕಂಪೇರ್ ಟು ಹಿಂದಿನ ಕ್ಯಾಮ್ರಾಗಳಿಗೂ ಈಗಿನ ಕ್ಯಾಮ್ರಾಗಳಿಗೂ. ಈಗ ಒಂದು ಒಳ್ಳೆ ಕ್ಯಾಮ್ರಾ ಬೇಕಾದ್ರೆ 4 ಲಕ್ಷದ ಮೇಲೆ ಬೇಕು. ಒಂದೊಂದು ಲೆನ್ಸ್ ರಿಚ್ ಒಳ್ಳೊಳ್ಳೆ ಲೆನ್ಸ್ ಬೇಕಂದರೆ 4 ಲಕ್ಷ, 5 ಲಕ್ಷ, 8 ಲಕ್ಷ, 14. ಈಗ ಇನ್ನೊಂದು ಹೊಸ ಲೆನ್ಸ್ ಮಾಡಿದ್ದಾರೆ 8,000 ಅಲ್ಲ 800 mm ಮತ್ತು 600 to 120 mm
1200 mm, 1200 mm ಇಂದ 1500 mm. ಮುಂಚೆ ಅವೆಲ್ಲ ನೀವು ನೋಡೋಂಗೇ ಇರಲಿಲ್ಲ. ಸೊ ಕ್ಯಾಮ್ರಾದಲ್ಲಿ ಇಂಪ್ರೂವ್ಮೆಂಟ್ ಆಯಿತು, ಲೆನ್ಸ್ನಲ್ಲಿ ಇಂಪ್ರೂವ್ಮೆಂಟ್ ಆಯಿತು. ಈಗ ಲೆನ್ಸ್ನಲ್ಲೂ ಅಷ್ಟೇ ವೈಬ್ರೇಟ್ರಿ ಕಂಟ್ರೋಲ್ ಲೆನ್ಸ್ ಅಂತಂದರೆ ನೀವು ಕ್ಯಾಮ್ರಾ ಹಿಡ್ಕೊಳಕ್ಕೆ ಶೇಕ್ ಆದರೂ ಅದು ಶೇಕ್ ಆಗಲ್ಲ, ಅದು ಸರಿ ಮಾಡ್ಕೊಳುತ್ತೆ. ಅದಕ್ಕೆ ವೈಬ್ರೇಟ್ರಿ ಕಂಟ್ರೋಲ್ ಲೆನ್ಸಸ್ ಅಂತ. ಸರ್, ಈಗ ಹೌದು, ಒಬ್ಬ ಕ್ಯಾಮ್ರಾ ಪರ್ಸನ್ನಿಗೆ ಬೇಕಾಗಿರೋ ಮೊದಲ ಅಸ್ತ್ರ ಅಂದರೆ ಪೇಷನ್ಸ್ ಸರ್. ನೀವು ಪೇಷನ್ಸ್ ಇಲ್ಲ ಅಂದರೆ ಯಾವ ಕೆಲಸನೂ ಮಾಡೋಕ್ಕಾಗೋದಿಲ್ಲ. ಅದರಲ್ಲೂ ನಿಮ್ಮ ಆ ಸಮಯದಲ್ಲಿ ಅಂತ ಹೇಳಿದ್ರೆ ನೀವೇ ಎಲ್ಲನೂ ಸೆಟ್ ಮಾಡಬೇಕಿತ್ತು, ಎಕ್ಸ್ಪೋಜರ್ ಇರ್ಬೋದು ಎಲ್ಲನೂ ಕೂಡ. ಸೊ ಅಂದರೆ ಆ ಪೇಷನ್ಸ್ ತೊಗೊಂಡು ನೀವು ಕ್ಲಿಕ್ ಮಾಡ್ತಾ ಇದ್ದಿದ್ದು ಫೋಟೋಗಳು ಡೆವಲಪ್ ಆಗೋಕ್ಕೆ, ಯಾಕಂದರೆ ನೀವು ತುಂಬ ನಿಯತಕಾಲಿಕೆಗಳಿಗೆ ಫ್ರಂಟ್ ಫೋಟೋಗಳನ್ನು ಮಾಡ್ತಾ ಇದ್ರಿ. ಸೊ ಅಂದರೆ ಆ ಪ್ರಾಸೆಸ್ ಹೇಳಿ ಸರ್, ನಂಗೆ ತುಂಬ ಇಂಟ್ರೆಸ್ಟ್ ಅನಿಸ್ತು. ಈಗ ನಾವು ಹಿಂದೆ ಫಿಲಮ್ಗಳನ್ನು ಉಪಯೋಗಿಸಿದಾಗ 3 ವಿಧವಾದ ಫಿಲಮನ್ನು ಉಪಯೋಗಿಸ್ತಿದ್ದೆ. ಒಂದು ಬ್ಲ್ಯಾಕ್ ಆ್ಯಂಡ್ ವೈಟು, ಇನ್ನೊಂದು ಕಲರ್ ನೆಗೆಟಿವ್, ಇನ್ನೊಂದು ಕಲರ್ ಟ್ರಾನ್ಸ್ಪರೆನ್ಸಿ. ಅದನ್ನು ಕನ್ನಡದಲ್ಲಿ ವರ್ಣಪಾರದರ್ಶಿಕೆ, ವರ್ಣಪಾರದರ್ಶಿಕೆ ಅಂತಾರೆ. ಯಾವ ಸಂದರ್ಭದಲ್ಲಿ ಹೇಳ್ತೀನಿ. ಅದು ವರ್ಣಪಾರದರ್ಶಿಕೆ ಅಂದ್ರೆ ಏನಪ್ಪ ಅಂತಂದರೆ, ಈಗ ನಾವು ಡಿಜಿಟಲ್ ಕ್ಯಾಮ್ರಾದಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲೇ ನೋಡ್ಕೋಬೋದು ಇಮೇಜು. ಅಲ್ಲಿ ಆಗಲ್ಲ. ನಾವು ತೆಗೆದಂಥ ಫಿಲಮನ್ನು ನಾವು ಏನು ತೆಗೆದಿದ್ವಿ ಏನಿಲ್ಲ ಅಂತ ನಮ್ಗೆ ಗೊತ್ತಾಗಲ್ಲ. ಮೊದಲು ಇಂಗ್ಲೆಂಡು ಅಥವಾ ಅಮೆರಿಕ ಕಳಿಸ್ಬೇಕಾಯ್ತು ಪ್ರೊಸೆಸಿಂಗ್ಗೆ. ಫಿಲಮ್ನು ಕಾಸ್ಟ್ಲಿ, ಅದು ಕಲರ್ ಟ್ರಾನ್ಸ್ಪರೆನ್ಸಿ ಫಿಲಮ್ ಇಟ್ಸ್ ಸೋ ಕಾಸ್ಟ್ಲಿ. ಇನ್ನೊಂದು ಏನಪ್ಪ ಅಂದರೆ, ಅಲ್ಲಿ ಸ್ಲೈಟ್ ಅಂಡರ್ ಆದರೂ ಹೋಯ್ತು, ಸ್ಲೈಟ್ ಓವರ್ ಆದರೂ ಹೋಯ್ತು, ಯೂಸ್ಲೆಸ್. ನಾನು 10 ಮ್ಯಾಗಝೈನ್ಸ್ಗೆ 30 ವರ್ಷ ಕಾಂಟ್ರಿಬ್ಯೂಟ್ ಮಾಡಿದ್ವಿ. 30 ವರ್ಷ ಪ್ರತಿಯೊಂದು ಕವರ್ ಪೇಜು ನಂದೇ ಬರೋದು. ಅಂದರೆ ಎಷ್ಟು ಕಷ್ಟ ಆಯ್ತು ಅವಾಗ. ಆಮೇಲೆ ಮ್ಯಾನ್ಯುಯಲಾಗೆ ಎಲ್ಲ ಹ್ಯಾಂಡಲ್ ಮಾಡ್ಬೇಕಾಯ್ತು. ಇಷ್ಟೇ ಅಪರ್ಚರ್ ಬೇಕು, ಇಷ್ಟೇ ಶಟರ್ ಬೇಕು, ಇಷ್ಟೆಲ್ಲ ಪರ್ಫೆಕ್ಷನ್ ಇರಬೇಕಾಯ್ತು. ಆದ್ದರಿಂದ ನಾನು ಕೆಲಸ ಮಾಡೋ ಟೈಮ್ನಲ್ಲಿ ನನಗೆ ಗೊತ್ತಿರೋಂಗೆ ಯಾರು ನನಗೆ ಕಾಂಪಿಟೇಟರ್ ಇರಲಿಲ್ಲ. ಪ್ರತಿಯೊಂದು ಮ್ಯಾಗಝೈನ್ ನಮ್ಮ ಇದಕ್ಕೆ ಬಂದುಬಿಡಿ ಕೆಲಸಕ್ಕೆ, ನಿಮ್ಗೆ ಎಷ್ಟು ಸಂಬಳ ಕೊಡ್ತಾರೆ ಅದ್ರ 3 ವರ್ಷ ನಾವು ಕೊಡ್ತೀವಿ. ಸುಧಾ, ನನಗೆ ಪ್ರಜಾವಾಣಿ ಸುಧಾಲ್ಕೆ MB ಸಿಂಗ್ ಅಂತ ಇದ್ರು, ನಿನಗೆ ಸಂಬಳ ಎಷ್ಟು ಕೊಡ್ತಾರೆ ಅಂದರು. ಎಷ್ಟೋ ಕೊಡ್ತಾರೆ, ನಿನಗೆ 3 ವರ್ಷ ಸಂಬಳ ನಾನು ಕೊಡಿಸ್ತೀನಿ, ಬನ್ನಿ ಇಲ್ಲಿ ಕೆಲಸ ಮಾಡಿ ಅಂದರು. ಬಟ್ ನಾನಿಲ್ಲ. ನನಗೆ ವಿದ್ಯಾರ್ಥಿಗಳಿಗೆ ನಾನು ಕಲ್ತಿದ್ದನ್ನು ನಮ್ಮ ವಿದ್ಯಾರ್ಥಿಗಳಿಗೆ 10 ಜನಕ್ಕೆ ಪಾಠ ಮಾಡಿದರೆ, ಅವ್ರಿಗೆ ಹೇಳ್ಕೊಟ್ರೆ ಇವತ್ತು ಅದರಿಂದ ಅವರು ಎಷ್ಟೋ ನಮ್ಮ ಶಿಷ್ಯರಿಂದ ಬೆಳೀತಾರೆ. ಅಲ್ಲ, ಆದರೂ ಸರ್ ಆವಾಗಲೇ ನೀವು ಪ್ಯಾನ್ ಇಂಡಿಯಾ ಕಾನ್ಸೆಪ್ಟಲ್ಲಿ ಕೆಲಸ ಮಾಡ್ಬಿಟ್ರಲ್ಲ ಸರ್, ಕನ್ನಡ ಹೊರತುಪಡಿಸದೆ ಬೇರೆ ಬೇರೆ ಲ್ಯಾಂಗ್ವೇಜ್ ನಾನು ಸರ್. ಕೇಳಿ, ನಾನು ವಿಜಯ ಚಿತ್ರ ವನಿತಾ ಅಂತ ಬರೋದು, ತಮಿಳು ತೆಲುಗು ಕನ್ನಡ. ವನಿತಾ ಅಂದರೆ ವುಮೆನ್ಸ್ ಮ್ಯಾಗಝೀನು, ಮಂಗೈ ಅಂತ ತಮಿಳು, ವನಿತಾ ಕನ್ನಡ, ತೆಲುಗು ವನಿತಾ. ಅದೇ ರೀತಿ ವಿಜಯ ಚಿತ್ರ ಕನ್ನಡ ಫಿಲಮ್ ಮ್ಯಾಗಝೀನು, ವಿಜಯ ಚಿತ್ರ ತೆಲುಗು, ಬೊಮ್ಮೈ ಅಂತ ಬರೋದು. ನಾನು ರಜನಿಕಾಂತ್ ತೆಗೆದ್ರೆ ಎಲ್ಲ 3ರಲ್ಲೂ ಕವರ್ ಪೇಜ್, ಕಮಲಾಸ್ ಅಂತ ತೆಗೆದ್ರೆ 3, ಗೀತಾ ತೆಗೆದ್ರೆ 3, ಲಕ್ಷ್ಮಿ ತೆಗೆದ್ರೆ 3ರಲ್ಲೂ ಕವರ್ ಪೇಜ್. ನಾನು ಮೀಟ್ ಮಾಡಿದ ನಟರೇ ಇಲ್ಲ, ನಟರೇ ಇಲ್ಲ. ಪ್ರತಿಯೊಬ್ಬ ನಟರಿಯರ ಚಿತ್ರಗಳನ್ನು ತೆಗಿತಿದ್ದೆ, ಸಾಹಿತಿಗಳದ್ದು ತೆಗಿತಿದ್ದೆ. KV ಪುಟ್ಟಪ್ಪರ ಆಗಿರ್ಬೋದು, ದಾರಾ ಬೇಂದ್ರೆ ಆಗಿರ್ಬೋದು, ಶಿವರಾಮ್ ಕಾರಂತರ ಆಗಿರ್ಬೋದು. ಯಾವ ಸಾಹಿತಿ ಆದರೂ ಒಂದು ಫೋಟೋ ಬೇಕು ನನ್ನ ಇದಕ್ಕೆ, ತಿಪ್ಪೇಸ್ವಾಮಿ ಹತ್ರ ಹೋಗಿ ತೆಗಿಸ್ರಿ ಅನ್ನೋ ಆ ಥರ. ಪುಟ್ಟಪ್ಪರು ಅಷ್ಟೇ, ಎಷ್ಟು ನಾವು 8 ಸಾರಿ ಅವ್ರದ್ದು ಮುಖಪುಟದಲ್ಲಿ, ಸುಧಾದಲ್ಲಿ ಮುಖಪುಟದಲ್ಲಿ ಬಂತು. ಅದೇ ರೀತಿ R K ನಾರಾಯಣ ಅಂತ ತಾವು ಕೇಳಿ ಗೈಡ್, ಅವ್ರು R K ನಾರಾಯಣ ಯಾರು ನೋಡಿ, ನೀವು ಫೋಟೋಗ್ರಾಫರ್ ಬರೋಂಗೆ ತಿಪ್ಪೇಸ್ವಾಮಿ ಕರ್ಕೊಂಬಂದು ನೀವು ತೆಗಿಸ್ಬೇಕು ಫೋಟೋನ, ಇನ್ಯಾರು ಬಂದರೆ ನಾನು ಫೋಟೋ ತೆಗಿಸಿಲ್ಲ. ಅಂದರೆ ಆ ರೀತಿ ನಾನು 30 ವರ್ಷ ಬೆಳೆದಿದ್ದೆ. ಸರ್, ಇವತ್ತು ಅಂದರೆ ಹೆಣ್ಮಕ್ಳು ಯಾರ ಮಾತು ಕೇಳಿಲ್ಲ ಅಂದರೂ ಕ್ಯಾಮ್ರಾಮನ್ ಮಾತು ಕೇಳ್ತಾರೆ ಅನ್ನೋ ಮಾತಿದೆ ಸರ್. ಈಗ ನೀವು ಹೇಳಿದ ಹಾಗೆ ಸೆಲೆಬ್ರಿಟಿಗಳೇ ಆಗಿರ್ಬೋದು, ಸ್ಟಾರ್ಸ್ಗಳೇ ಆಗಿರಬಹುದು, ಒಂದು ಸ್ವಲ್ಪ ಅಂದರೆ ಈ ಪ್ರೊಫೈಲ್ ಕೊಡಿ, ಒಂದು ಸ್ವಲ್ಪ ಸ್ಮೈಲ್ ಕೊಡಿ, ಇದೆಲ್ಲ ಕೇಳ್ತಾರೆ ಸರ್. ಆದರೆ ಈಗ ವನ್ಯಜೀವಿ ಛಾಯಾಗ್ರಹಣ ಅನ್ನೋದು ದೊಡ್ಡ ತಪಸ್ಸು ಸರ್. ಅವ್ರ ಮಾತು ನೀವು ಕೇಳಬೇಕು. ಅಷ್ಟೇ ಅಲ್ಲ, ಅಂದರೆ ಅಧ್ಯಯನ ಮಾಡಬೇಕಾಗುತ್ತೆ ಸಾಕಷ್ಟು. ಇಂತಿಂಥ ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಅವರ ಚಲನವಲನವನ್ನ ಸ್ಟಡಿ ಮಾಡಬೇಕು. ಯಾವ ಸಂದರ್ಭದಲ್ಲಿ ಫೋಟೋ ತೆಗಿಯೋದಕ್ಕೆ ಸಿಗುತ್ತೆ ಅನ್ನೋದಾಗಿರಬಹುದು, ಅಷ್ಟೊತ್ತು ಕಾಯ್ಕೊಂಡು ಕೂರೋದಾಗಿರಬಹುದು. ಈ ಹಾದಿ ಯಾವಾಗ, ಅಂದ್ರೆ ಈ ರೀತಿ ಯಾಕೆ ಬಂತು ಸರ್ ಯೋಚನೆ? ಮೊದಲೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಮೊದಲು ನಾನು ಸಿನಿಮಾ ನಟ ಇರ್ಬೇಕಾದ್ರೆ ಸ್ಟುಡಿಯೋಗಳಿಗೆ, ನನ್ನ ಸ್ಟುಡಿಯೋ ಅಂತಲೇನಿಲ್ಲ, ಅವ್ರ ಹೋಟ್ಲಲ್ಲಿ ಹೇಳ್ಕೊಂಡು ಅಲ್ಲೇ ಹೋಗಿ ತೆಗಿತಿದ್ದೆ. ಬಟ್ ಸ್ಟುಡಿಯೋದಲ್ಲಿ ಶೂಟಿಂಗ್ ಟೈಮ್ನಲ್ಲಿ ಹೋದರೆ ನನ್ನ ನಿರ್ದೇಶಕರು, ನಿರ್ಮಾಪಕರು ಚುಡಾಸರು, ನಮಗೆ ಕಾಲ್ ಶೀಟ್ ಕೊಡಲ್ಲ, ತಿಪ್ಪೇಸ್ವಾಮಿ ಬಂದುಬಿಟ್ಟ ಅಂದರೆ ಆಯಿತು ಸರ್, ತಿಪ್ಪೇಸ್ವಾಮಿ ಬಂದರೆ ಅವ್ರ ಹತ್ರ ಫೋಟೋ ತೆಗಿಸ್ಬೇಕು ಅಂತ ನಮಗೆ ಕಾಲ್ ಶೀಟ್. ನಾವು ಅವ್ರ ಹತ್ರ ಒಂದಿಷ್ಟು ಫೋಟೋ ತೆಗಿ, ಪ್ರತಿಯೊಬ್ಬರು. ಯಾಕೆಂದರೆ ನಾನು ತೆಗೆದಿದ್ದ ಚಿತ್ರ 10 ಮ್ಯಾಗಝೈನ್ಸ್ಗೆ ಹೋಗೋದು, ಇನ್ಕ್ಲೂಡಿಂಗ್ ಫಿಲಮ್ ಫೇರು. ಹಾಗಾಗಿ ಎಲ್ಲರೂ ಡೈರೆಕ್ಟರು, ಪ್ರೊಡ್ಯೂಸರ್ಗೆ, ಸರ್ ತಿಪ್ಪೇಸ್ವಾಮಿ ಸ್ವಲ್ಪ ಒಂದು ಅರ್ಧ ಗಂಟೆ 1 ಗಂಟೆ ಅವಕಾಶ ಕೊಡಿ ಅನ್ನೋರು. ಅದು ಆ ಕಾಲದಲ್ಲಿ ಆ ಥರ ಆಯಿತು. ನೆಕ್ಸ್ಟ್ ನೀವು ವನ್ಯಜೀವಿ ಕೇಳಿದ್ರಿ.
ಒಬ್ಬ ವನ್ಯಜೀವಿ ಛಾಯಾಗ್ರಾಹಕನಾಗಬೇಕಾದ್ರೆ ಅವನಿಗೆ ಪರಿಸರದ ಬಗ್ಗೆ ಜ್ಞಾನ ಇರಬೇಕು. ಆಮೇಲೆ ಯಾವ ಯಾವ ಪಕ್ಷಿಗಳು, ಈಗ ನಮ್ಮಲ್ಲಿ ಬೇಕಾದಷ್ಟು ವೈಲ್ಡ್ ಲೈಫ್ ಸ್ಯಾಂಚುರಿ ಇದೆ. ಅದರಲ್ಲಿ ಬರ್ಡ್ ಸೆಂಚುರಿ ಯಾವುದು, ವೈಲ್ಡ್ ಲೈಫ್ ಸೆಂಚುರಿ ಯಾವುದು, ಯಾವ್ಯಾವ ಬರ್ಡ್ಸ್ ಯಾವ್ಯಾವ ಟೈಮ್ನಲ್ಲಿ ಮೈಗ್ರೇಟ್ ಆಗುತ್ತೆ ಅದ್ರ ಬಗ್ಗೆ, ಆಮೇಲೆ ಯಾವ ಟೈಮ್ನಲ್ಲಿ ಅವು ಮಿಲನ ಹೊಂದ್ತವೆ, ಯಾವ ಟೈಮಲ್ಲಿ ಗೂಡು ಕಟ್ತವೆ, ಯಾವ ಟೈಮಲ್ಲಿ ಮರಿ ಮಾಡ್ತವೆ, ಇದ್ರ ಹಿನ್ನೆಲೆ ಗೊತ್ತಿರಬೇಕು. ಕೆಲವು ಬರ್ಡ್ಸು ಬರುತ್ತೆ ಯಾವಾಗ ಅಕ್ಟೋಬರಿಂದ ಜನವರಿವರೆಗೂ. ಅವು ಕಾಂಬೋಡಿಯಾದಿಂದ ಬರ್ತವೆ. ಬಾರೆಡ್ಡೆಡ್ ಗೀಸ್ ಅಂತ, ಬಾರೆಡ್ಡೆಡ್ ಗೀಸ್ ಅಂತ ಹಿಮಾಲಯ ಪರ್ವತನ ದಾಟಿ ನಮ್ಮ ಭಾರತ ದೇಶಕ್ಕೆ ಬರ್ತವೆ. ಬಂದು ಇಲ್ಲೇ ಇದ್ದು 4-5 ತಿಂಗಳು, ಮತ್ತೆ ಯಾವಾಗ ಬೇಸಿಗೆ ಶುರುವಾಗುತ್ತೋ ಮತ್ತೆ ಹಿಮಾಲಯ ಪರ್ವತ ದಾಟಿ ಕಾಂಬೋಡಿಯಾಕ್ಕೆಲ್ಲ ಹೋಗ್ತವೆ. ಅಂದರೆ ಹೇಗೆ ಹೇಳ್ತೀರಿ ನೀವು ಅಲ್ಲಿಂದಲೇ ಬಂದು ಅಂತ, ಅದಕ್ಕೆ ಕಾಲಿಗೆ ರಿಂಗ್ ತೊಡಸಿರ್ತಾರೆ. ಆ ರಿಂಗ್ ಹಾಕಿದಾಗ ಅಲ್ಲಿಂದ ಹೊರಟಂಥ ಪಕ್ಷಿಗಳು ಇಲ್ಲಿ ಕರ್ನಾಟಕಕ್ಕೆ ಬಂದು ಇಳಿತವೆ. ಆ ರಿಂಗ್ ನೋಡಿದಾಗ ನಾವು ಅದನ್ನು ರೆಕಾರ್ಡ್ ಮಾಡಿ ಕಳಿಸಿದಾಗ ಅದು ಕಾಂಬೋಡಿಯಿಂದ ಬಂದಿದ್ದ ಗೊತ್ತಾಗುತ್ತೆ. ಅದಕ್ಕಾಗಿ ಒಬ್ಬ ವನ್ಯಜೀವಿ ಛಾಯಾಗ್ರಾಹಕನಾದವನು ನೀವು ಯಾವ ಸೀಸನ್ನಾಗ ಹೋದ್ರೂ ನೀವು ಪಕ್ಷಿ ನೋಡೋಕ್ಕಾಗಲ್ಲ. ಈಗ ರಂಗನತಿಟ್ಟಿದೆ, ನೀವು ಯಾವಾಗಲೂ ಆಗಸ್ಟ್ ಸೆಪ್ಟೆಂಬರ್ಗೆ ಹೋದ್ರೆ ನಿಮಗಿರಲ್ಲ. ನಿಮಗೆ ಫುಲ್ ಫ್ಲೆಜ್ಡ್ ಬರ್ಡ್ಸ್ ನೋಡ್ಬೇಕಂದ್ರೆ ಅದಕ್ಕೊಂದು ಸೀಸನ್ ಇದೆ. ಆ ಸೀಸನ್ನಲ್ಲೇ ಹೋಗಿ ನೀವು ಛಾಯಾಚಿತ್ರ ತೆಗಿಬೇಕು. ಆಮೇಲೆ ಒಂದೊಂದು ಪಕ್ಷಿದು ಒಂದೊಂದು ಥರ ಗೂಡು ಕಟ್ಟೋ ವಿಧಾನ, ಒಂದೊಂದು ಪಕ್ಷಿದು ಒಂದೊಂದು ಥರ ಇರುತ್ತೆ. ನಮ್ಮ ಭಾರತ ದೇಶದಲ್ಲಿ 1200 ಪಕ್ಷಿ ಪ್ರಭೇದ ಇದೆ, 1200. ಮತ್ತು ಪ್ರಾಣಿಯೂ ಅಷ್ಟೇ. ಆಫ್ರಿಕಾ ಬಿಟ್ಟರೆ ನೆಕ್ಸ್ಟ್ ನಮ್ಮ ದೇಶ. ವನ್ಯಜೀವಿ ಜಾಸ್ತಿ ಇರೋದು ನಮ್ಮ ಭಾರತ ದೇಶ. ಇನ್ಯಾವ ದೇಶದಲ್ಲೂ ಇಷ್ಟಿಲ್ಲ. ಹಾಗಾಗಿ ಒಬ್ಬ ವನ್ಯಜೀವಿ ಛಾಯಾಗ್ರಾಹಕನಾದನು ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಪ್ರಾಣಿಗಳನ್ನು ನಾವು ನೋಡ್ಬೋದು, ಯಾವ್ಯಾವ ಪಕ್ಷಿಗಳನ್ನು ವಲಸೆ ಬಂದಂಥ ಪಕ್ಷಿಗಳನ್ನು ನಾವು ಹತ್ತಿರದಿಂದ ತೆಗಿಬೋದು, ಯಾವಾಗ ಅವು ಗೂಡು ಮಾಡ್ತವೆ, ಯಾವಾಗ ಮೊಟ್ಟೆ ಇಡ್ತವೆ, ಯಾವಾಗ ಕಾವು ಕೊಡ್ತವೆ, ಯಾವಾಗ ಮರಿಗಳಿಗೆ ಊಟ ಕೊಡ್ತವೆ, ಇದನ್ನೆಲ್ಲ ತಿಳ್ಕೊಂಡಿರ್ಬೇಕು. ಆಮೇಲೆ ಅನಿಮಲ್ ಬಿಹೇವಿಯರ್ಸ್, ಇವು ಬರ್ಡ್ಸ್ ಹೇಳಿದೆ. ಅನಿಮಲ್ಸು ಹುಲಿದ ನನ್ನ ಹತ್ರ 4-5 ಅಡಿಯಿಂದ ತೆಗೆದೇನೆ. ಆಮೇಲೆ ಆನೆಗಳದ್ದು ಅಷ್ಟೇ, ಅದು ಅಷ್ಟೇ ಸಾಧು ಪ್ರಾಣಿ, ಅಷ್ಟೇ ಫೆರೋಷಿಯಸ್. ಮೀಟಿಂಗ್ ಸೀಸನ್ ಅಂತ ಬರುತ್ತೆ, ಅಲ್ಲಿ ಒಂದು ಜ್ಯೂಸ್ ಉತ್ಪತ್ತಿ ಆಗುತ್ತೆ ಇಲ್ಲಿ. ಅದಕ್ಕೆ ಮಸ್ತ್ ಬಂತು ಅಂತಾರೆ ಆನೆ. ಆ ಟೈಮ್ನಲ್ಲಿ ಅದು ಒಂಟಿಯಾಗಿಯೇ ಕಾಡು ಸುತ್ತಾ ಇರುತ್ತೆ, ಹೆಣ್ಣಾನೆ ಹುಡಿಕೊಂಡು. ಅದು ಗಂಡನೇ ಜೊತೆಗಿರಲ್ಲ, ಗುಂಪಿನಲ್ಲಿ ತನಗೆ ತಾನೇ ತಿಳ್ತಾ ಇರುತ್ತೆ. ಸೊ ಆ ಟೈಮ್ನಲ್ಲಿ ನಾವು ಭಾಳ ಕೇರ್ಫುಲ್ ಆಗಿರ್ಬೇಕು. ಆಮೇಲೆ ಮರಿ ಆನೆ ತನ್ನ ಮರಿ ಜೊತೆ ಇದ್ದಾಗ ಏನು ಕೀಟ್ಲೆ ಮಾಡೋದು, ಭಾಳ ಹುಷಾರಾಗಿರ್ಬೇಕು. ನೀವೇನಾದರೂ ಕೀಟ್ಲೆ ಮಾಡಿದ್ರು ನಿಮ್ಮ ವ್ಯಾನ್ಗಿನಲ್ಲಿ ಹೋಗಿ ಯಾವ್ದ್ರಲ್ಲಿ ಏನಿಲ್ಲ ಕಿತ್ಕೊಂಡು ಹೋಗಿ ಹೊಡೆದಾಕ್ಬಿಡುತ್ತೆ. ಅದೇ ರೀತಿ ರೈನೋಸಿರಸ್ ಅಂತ ಕಾಜಿರಂಗ. ಇವಾಗ ಈ ಪ್ರಾಣಿ ಪಕ್ಷಿ ಅಂದರೆ ಈಗ ಎಲ್ಲ ಪ್ರಾಣಿ ಎಲ್ಲ ಕಾಡಿನಲ್ಲಿರಲ್ಲ, ಎಲ್ಲ ಪಕ್ಷಿಗಳು ಎಲ್ಲ ಕಾಡಿನಲ್ಲಿರಲ್ಲ. ಅಸ್ಸಾಂಗೆ ಹೋದ್ರೆ ನೀವು ಅಲ್ಲಿ ವಿಶೇಷವಾಗಿ ರೈನೋಸಿರಸ್, ಖಡ್ಗಮೃಗ ಅಂತ, ಮತ್ತು ವೈಲ್ಡ್ ಬಫೆಲೋಸು, ಕಾಡೆಮ್ಮೆ ರೈನೋಸಿರಸ್ ಅವೆಲ್ಲ ನೀವು ಅಲ್ಲಿ ನೋಡ್ಬೋದು. ಅಲ್ಲಿ ಬಿಟ್ಟರೆ ನೆಲ್ಲೂ ಇಲ್ಲ, ಪರ್ಟಿಕ್ಯುಲರ್ ಅಲ್ಲೇ ನೋಡಬೇಕು. ಆಮೇಲೆ ನಮ್ಮಲ್ಲಿ ಹುಲಿಗಳು, ಸಿಂಹಗಳು ಆಫ್ರಿಕಾ ಬಿಟ್ಟರೆ ಭಾರತ ದೇಶದಲ್ಲಿ ಗಿರ್ ಫಾರೆಸ್ಟ್ ಅಂತ ಇದೆ, ಗುಜರಾತ್. ಗಿರ್ ಫಾರೆಸ್ಟ್ಗೆ ಹೋದರೆ ನೀವು ಸಿಂಹಗಳು ನೋಡ್ಬೋದು. ಸಿಂಹಗಳನ್ನ ಯಾವಾಗ ಅದು ತನ್ನ ಮೀಟಿಂಗ್ ಶುರುವಾಗುತ್ತೆ, ಯಾವಾಗ ಮರಿ ಮಾಡ್ತವೆ, ಯಾವಾಗ ಮರಿ ಜೊತೆ ಇದನ್ನೆಲ್ಲ ಅಧ್ಯಯನ ಮಾಡಿರ್ಬೇಕು. ಆಗಿದ್ದಾಗ ಮಾತ್ರ ಅವನು ಒಳ್ಳೆ ವನ್ಯಜೀವಿ ಛಾಯಾಗ್ರಾಹಕ. ಇಲ್ಲದೇ ಇದ್ದರೆ ಯಾವುದೋ ಟೈಮ್ನಾಗ ಹೋಗ್ಬಿಟ್ರೆ ಏನೂ ಕಾಣಲಿಲ್ಲ ಅಂದ್ರೆ ಇಲ್ಲ. ರಂಗನತಿಟ್ಟಿಗೂ ಬೇರೆ ಟೈಮ್ನಲ್ಲಿ ಹೋಗ್ಬಿಟ್ರೆ ಅದರ್ ದ್ಯಾನ್ ಸೀಸನ್ ಒಂದು ನೀವು ಪಕ್ಷಿ ನೋಡಲ್ಲ, ಎಲ್ಲ ಹೊರಟೋಗ್ಬಿಡ್ತವೆ. ಅಲ್ಲೇನಂದರೆ ಬರ್ತವೆ, ಗೂಡು ಕಟ್ತವೆ, ಮೊಟ್ಟೆ ಇಡ್ತವೆ, ಮರಿ ಮಾಡ್ತವೆ, ಮರಿ ಕರ್ಕೊಂಡು ಹೊರಟೋಗ್ತವೆ, ಖಾಲಿ. ಸೊ ನಾಟಕದ ಥರ, ನಾಟಕದಲ್ಲಿ ಯಾವ ಪಾತ್ರವರ್ಗ ಹೇಗೆ ಬರುತ್ತೋ ಅದೇ ಥರ ಪಕ್ಷಿ ಪ್ರಾಣಿಗಳು. ಸರ್, ಅಂದ್ರೆ ವೆರಿ ಸೆನ್ಸಿಟಿವ್ ಆಗಿ ಎಲ್ಲ ವಿಚಾರಗಳನ್ನು ಹೇಳ್ತಾ ಇದ್ದೀವಿ. ಅಂದ್ರೆ ಮೂಲ ಅಧ್ಯಯನ ಬೇಕು, ಪೇಷನ್ಸ್ ಬೇಕು. ಸರ್ ಹೌದು, ಇವಾಗ ಟೆಕ್ನಾಲಜಿ ಬದಲಾಗಿರೋದ್ರಿಂದ ನಿಮಗೆ ಲೆನ್ಸಸ್ ಇರ್ಬೋದು ಅಥವಾ ನಿಮ್ಮ ಕ್ಯಾಮ್ರಾ ಬಾಡಿ ಇರ್ಬೋದು ಎಲ್ಲವೂ ಬದಲಾಗಿದೆ. ಬಟ್ ನೀವು ತೆಗಿಯೋ ಟೈಮಲ್ಲಿ ಸರ್ ಅಂದ್ರೆ ಎದುರಾದಂಥ ಚಾಲೆಂಜಸ್ಗಳು, ಬಿಕಾಸ್ ಏನಂದ್ರೆ ಅಷ್ಟು ಈಸಿಯಾಗಿ ನೀವು ಹೇಳಿದ್ರೆ 4-5 ಅಡಿ ಡಿಫ್ರೆನ್ಸ್ ಅಲ್ಲಿ ನಾನು ಹುಲಿ ಎಲ್ಲ ಶೂಟ್ ಮಾಡಿದ್ದೆ. ಬಟ್ ಚಾಲೆಂಜಸ್ ಏನು ಸರ್ ಇದರ? ನೋಡಿ, ನಾನೊಂದು ಈಗಿಂದಿಗೂ ಹಿಂದಿಂದ ಹೇಳ್ತೀನಿ. ಒಂದು ರಿವರ್ ಟನ್ ಅಂತ ವೆರಿ ಫಾಸ್ಟೆಸ್ಟ್ ಬರ್ಡ್. ಅದು ಹಿಂಗೆ ಬಂದು ನೀವು ಮರಿ ಫೀಡ್ ಮಾಡಿ ಹೊರಟೋಗಿರುತ್ತೆ, ನಿಮ್ಗೆ ಕಣ್ಣಿಗೆ ಕಾಣೋದೇ ಅಲ್ಲ ಅದು.
ಇಟ್ ಈಸ್ ಸೋ ಫಾಸ್ಟ್. ಓಕೆ. ಬಂದು ನೀವು ಗುಟುಕು ಕೊಡ್ತಾ ಅಂತ ನೀವು ಅಂದ್ಕೋಬೇಕು, ಅಷ್ಟರಲ್ಲಿ ಫಿಶ್ನ ಮರಿ ಫೀಡ್ ಮಾಡಿ ಹೊರಟೋಗುತ್ತೆ. ಅದು ಆಗ ಹಿಂದೆ ತುಂಬ ಕಷ್ಟ ಇತ್ತು. ಅದು ನಾವು ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿ ಅದು ಬಂತು, ಇನ್ನೇನು ಗುಟುಕು ಕೊಡೋದು ಅಂತ ಕರೆಕ್ಟಾಗಿ ಕ್ಲಿಕ್ ಮಾಡಬೇಕು. ಮತ್ತು ನೀವು ಅದು ಕ್ಲಿಕ್ ಮಾಡೋದು ಮಿಸ್ ಆಯಿತು ಅಂದರೆ ನೀವೊಂದು ಫಿಲಮ್ ಅಡ್ವಾನ್ಸ್ ಮಾಡಬೇಕು. ಅಷ್ಟರಲ್ಲಿ ಏನಿರುತ್ತೆ ಅಲ್ಲಿ ಅದೇ ಇರಲ್ಲ. ಅಷ್ಟರಲ್ಲಿ ಅಪರ್ಚರ್ ನೋಡ್ಕೋಬೇಕು, ಶಟರ್ ನೋಡ್ಕೋಬೇಕೆಲ್ಲ. ಈಗ ಆಗಲ್ಲ. ಈಗ ಒಂದು ಸಾರಿ ಹೇಳಿದ್ರೆ 6 ಫ್ರೇಮ್ ತೆಗಿಬೋದು, ಸ್ಲೋ ಇದು 12 ಫ್ರೇಮ್ ತೆಗಿಬೋದು, 20 ಫ್ರೇಮ್ ತೆಗಿಬೋದು ಪರ್ ಸೆಕೆಂಡ್. ಒಂದು ಸಾರಿ ಬಟನ್ ಒತ್ತಿದ್ರೆ ಒಂದಾದ್ಮೇಲೆ 20 ಪಿಕ್ಚರ್ ಬರುತ್ತೆ. ಸೊ ಆಗ ಯಾವುದೂ ಮಿಸ್ ಆಗಲ್ಲ. ಅದು ಫಿಶ್ ತಂದು ಮರಿಗೆ ಲ್ಯಾಂಡ್ ಆಗಿ ಮರಿ ಗುಟು ಕೊಟ್ಟು ಮತ್ತೆ ಅದ್ರ ಜೊತೆ ಆಟ ಆಡೋವರೆಗೂ ತೆಗಿಬೋದು. ಸೊ ದೇರ್ ಇಸ್ ನೋ ಚಾನ್ಸ್ ಆಫ್ ಮಿಸ್ಸಿಂಗ್ ಎನಿ ಶಾರ್ಟ್ಸ್. ನಿಮಗೆ ಅಂದ್ರೆ ಎದುರಾಗಿದ್ದ ಸಂಕಷ್ಟಗಳು ಇಲ್ಲ, ಕಷ್ಟಗಳು ಆಗ ತುಂಬ ಕಷ್ಟ ಆಯಿತು. ಒಂದೊಳ್ಳೆ ನೀವು ಒಂದು ವಾರ ಅಥವಾ 15 ದಿನ ಇದ್ದರು ನಿಮಗೆ 3-4 ಒಳ್ಳೆ ಪಿಕ್ಚರ್ ಬಂದರೆ ನಿನಗೆ ಖುಷಿ ಯಾವಾಗ ನಮಗೆ. ನಂದು ಆ್ಯಕ್ಚುಲಿ FRPS ಲಂಡನ್ದು ಆಯಿತು 1991. ಆಗ ಮಾಡರ್ನ್ ಕ್ಯಾಮ್ರಾಗಳಿರಲಿಲ್ಲ, ಡಿಜಿಟಲ್ ಕ್ಯಾಮ್ರಾಗಳಿರಲಿಲ್ಲ. ಅಂಥದ್ರಲ್ಲಿ ನಾನು ಫುಲ್ ಆ್ಯಕ್ಷನ್ ಪಿಕ್ಚರ್ಸ್ ತೋರಿಸಿ ಫಸ್ಟ್ ಇಂಡಿಯನ್ ಟು ಗೆಟ್ FRPS ಇನ್ ಕಲರ್ ಪಿಕ್ಚರ್ಸ್. ಆಮೇಲೆ ಇಂಗ್ಲೆಂಡ್ಗೂ ಬಂದೆ ನಾನು. ನನ್ನ FRPS ಆದಾಗ ಇಂಗ್ಲೆಂಡ್ಗೆ ಹೋಗಿ ಅವ್ರ ಮಧ್ಯೆ ಬಿಳಿ ಹಣ್ಣಿನ ಜೊತೆ ಈ ಕರಿ ಹಣ್ಣನ್ನು ಹೋಗಿ FRPS ತಗೊಂಡ. ಅವರೆಲ್ಲ ಹೇಳಿದ್ರು, ಮಿಸ್ಟರ್ ತಿಪ್ಪೇಸ್ವಾಮಿ ಆಲ್ ದ ವೇ ಕೇಮ್ ಫ್ರಮ್ ಇಂಡಿಯಾ ಟು ರಿಸೀವ್ ಇಸ್ ಫೆಲೋಶಿಪ್ ಅಂತ ತಕ್ಷಣ ಎಲ್ಲರೂ ಚಪ್ಪಾಳೆ ಹೊಡೆದು ನನಗೆ ಖುಷಿ ಆಯಿತು. ನೀವು ಹೇಳಿದಾಗ ಆಗ ನಾನು ಶೂಟ್ ಹಾಕೊಂಡು ಹೋಗಿದ್ದೆ. ನಿಮ್ಮ ಕೈಯಲ್ಲಿನ ಕ್ಯಾಮ್ರಾ ಮೆಡಿಕಲ್ ಕಾಲೇಜಲ್ಲಿ ಕೆಲಸ ಮಾಡುವಾಗ ಆಪರೇಷನ್ ಥಿಯೇಟರ್ಗೂ ಕರ್ಕೊಂಡು ಹೋಗಿದೆ, ವಿದ್ಯಾರ್ಥಿಗಳಿಗೆ ಪಾಠ ಹೇಳಬೇಕು ಅಂದಾಗ ಕ್ಲಾಸ್ ರೂಮ್ಗೂ ಕರ್ಕೊಂಡು ಹೋಗಿದೆ, ಈ ರೀತಿ ಸಪ್ತ ಸಾಗರದ ಆಚೆ ಕರ್ಕೊಂಡು ಹೋಗಿದೆ. ಪ್ರಪಂಚದಾದ್ಯಂತ ಸುತ್ತಾಡಿ ಬಂದಿದ್ದೀರಿ. ಈ ಕ್ಯಾಮ್ರಾ ಸಂಗಾತಿ ಅನ್ನೋದು ಕ್ಯಾಮ್ರಾ ನಿಮ್ಮ ದೃಷ್ಟಿಯಲ್ಲಿ ಏನು ಸರ್ ಇವತ್ತು? ಇಲ್ಲ, ಸಂಗಾತಿ ಇದ್ದಂಗೆ ನನಗೆ. ಎರಡನೇ ಹೆಂಡತಿ ಇದ್ದಂಗೆ. ಅದು ಬಿಟ್ಟರೆ ಅಲ್ಲ, ಹೆಂಡ್ತಿನಾದ್ರೂ ಒಂದು ಪಕ್ಷ ಬಿಟ್ಟಿದ್ರು ಕ್ಯಾಮ್ರಾ ಬಿಡಲ್ಲ, ಎಲ್ಲೋದ್ರೂ ನಮ್ಮ ಜೊತೆ ಇರೋದು. ಆ ಥರ ಸಲಕರಣೆ ಅದು ಇವತ್ತು ಅಷ್ಟೇ. ನನಗೆ ಇಷ್ಟು ವಯಸ್ಸಂತ ಏನಿಲ್ಲ ನನಗೆ. ಸ್ಟಿಲ್ ಐ ಆಮ್ ಯಂಗ್ ಆ್ಯಂಡ್ ಎನರ್ಜೆಟಿಕ್. ನಾನು ನನ್ನ ಜೀವಂತ, ನಾನು ಎಲ್ಲಿವರೆಗೂ ನನ್ನ ಶಕ್ತಿಯುತವಾಗಿರ್ತೀನೋ ಅಲ್ಲಿವರೆಗೂ ನಾನು ಒಂದೇ ಛಾಯಾಗ್ರಹಣ ಮಾಡಿ. ಹೌದು ಸರ್. ಅಂದರೆ ನೀವು ಹೇಳಿದ್ರಿ ಇಂಗ್ಲೆಂಡ್, ಅಮೆರಿಕ, ಅಲ್ಲಿ ಹೋದಂಥ ಅನುಭವಗಳು ಹೇಗಿತ್ತು ಸರ್? ಇಲ್ಲ, ಅದಕ್ಕೆ ನಾನು ಇಂಗ್ಲೆಂಡ್ಗೆ ಹೋಗಿದ್ದ ಕಾರಣ ಏನಪ್ಪ ಅಂದರೆ, ನಂದು ರಾಯಲ್ ಫೋಟೋಗ್ರಫಿ ಫೆಲೋಶಿಪ್ ಸಿಕ್ಕಿದಾಗ ವೀಸಾ ಏನು ಪ್ರಾಬ್ಲಮ್ ಇರಲಿಲ್ಲ. ಆ ಲೆಟ್ರ್ ನೋಡಿದ ತಕ್ಷಣ ನಾವು ವೀಸಾ ಕೊಟ್ಟರು. ಅಮೇರಿಕಕ್ಕೆ ಹೋದಾಗಲೂ ಅಷ್ಟೇ, ಒಂದು 10 ವರ್ಷ ವೀಸಾ ಕೊಟ್ಟರು ನನಗೆ. ಸೊ ಅವ್ರ ಕಂಟ್ರಿನೇ ನನಗೆ ಫೆಲೋಶಿಪ್ ಕೊಟ್ಟಾಗ ವೀಸಾಕ್ಕೆ ಹೇಗೆ ತೊಂದರೆ ಮಾಡ್ತಾರೆ. ಈಗ ವೀಸಾ ತಗೊಳ್ಳಿ ಅಮೇರಿಕದ್ದು. ಈಗ H1B ಮತ್ತೆ ಒಂದು ಏನು $100,000 ಹೆಚ್ಚಿಗೆ ಮಾಡಿದ್ದಾರೆ. ಯಾರೂ ಹೋಗೋಕ್ಕಾಗಲ್ಲ. ಬಟ್ ನಮ್ಮ ಕಾಲದಲ್ಲಿ ನಾವು ಯಾವ ಕಾಲದಲ್ಲಿ ಆದರೂ ನಾನು ನನ್ನ ಕೆಲಸಕ್ಕೆ ಹೋಗ್ತಿಲ್ಲ. ಅವ್ರ ಕಂಟ್ರಿಯವರು ನನಗೆ ಫೆಲೋಶಿಪ್ ಕೊಡ್ತಿದ್ರು. ಅದನ್ನು ನೋಡಿದ ತಕ್ಷಣ ಏನು ಮಾಡೋರು, ತಿಪ್ಪೇಸ್ವಾಮಿಗೆ ಇಂಥ ಒಂದು, ಯಾಕೆಂದರೆ ವರ್ಷದಲ್ಲಿ ಇಡೀ ಪ್ರಪಂಚದಲ್ಲಿ ಒಂದೊಂದ್ಸಾರಿ ಒಬ್ಬನಿಗೆ ಕೊಡೋದು ಫೆಲೋಶಿಪ್, ಇನ್ನೊಂದು ಸಾರಿ 2-3 ಮುಗಿದೋಯ್ತು. ಮ್ಯಾಕ್ಸಿಮಮ್ 4 ಜನದ ಬಿಟ್ಟರೆ ಮೇಲೆ ಕೊಡೋಲ್ಲ. ಅಂಥದ್ರಲ್ಲಿ ನಾನು ರಾಯಲ್ ಫೋಟೋಗ್ರಫಿ ಫೆಲೋಶಿಪ್ ಫಸ್ಟ್ ಅಟೆಂಪ್ಟಲ್ಲೇ ನನಗೆ ಸಿಕ್ತು. ಅಲ್ಲಿ ಫುಲ್ ಆ್ಯಕ್ಷನ್ ಪಿಕ್ಚರ್ ತೆಗೆದಿದ್ದೀನಿ. ಮ್ಯಾನ್ಯುಯಲ್ ಕ್ಯಾಮ್ರಾದಲ್ಲಿ ಆ್ಯಕ್ಷನ್ ಪಿಕ್ಚರ್ ತೆಗೆದಿದ್ದೀನಿ. ಮ್ಯಾನ್ಯುಯಲ್ ಕ್ಯಾಮ್ರಾದಲ್ಲಿ ಬರ್ಡ್ಸ್ ಇನ್ ಫ್ಲೈಟ್ ತೆಗೆದಿದ್ದೀನಿ. ಅಷ್ಟು ಸುಲಭ ಅಲ್ಲ ಬರ್ಡ್ಸ್ ಇನ್ ಫ್ಲೈಟ್. ನಿಮ್ಗೆ ಫೋಕಸ್ ಮಾಡೋಕ್ಕಾಗಲ್ಲ. ಒಂದು ಬರ್ಡ್ಸ್ ಹಾರಾಡ್ತಾ ಇದ್ದರೆ ಫೋಕಸ್ ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ 2 ಬರ್ಡ್ ಪಿಕ್ಚರು ಹಾಕಿದ್ದೆ. ಹಾಗಾಗಿ ನಾನು ಫಸ್ಟ್ ಈ ವಿಚಾರ ಮಾತಾಡ್ತಾ ಹೇಳ್ತಾ ಇದ್ರಿ ಸರ್, ಅಂದರೆ ಅವರ ಡಿಮಾಂಡ್ಸ್ಗಳನ್ನು ಫುಲ್ಫಿಲ್ ಮಾಡೋ ಲಿಸ್ಟೇ ದೊಡ್ಡದಿರುತ್ತೆ. ಹೌದೌದು ಹೇಳಿ ಸರ್, ಎಷ್ಟು ಲಿಸ್ಟ್ ಅಂದರೆ ನೀವೇನೋ ಹೇಳ್ತಾ ಇದ್ರಿ, ನಂಬರ್ಸ್ ಇಷ್ಟು ಹೇಳ್ತಾ. ಹೌದೌದು. ಇದ್ರದ್ದು ಅಮೇರಿಕಾದ ಫೋಟೋಗ್ರಫಿ ಸೊಸೈಟಿ ಅಮೇರಿಕಾ, ಅದು ದೇ ಆರ್ ರೆಪ್ರೆಸೆಂಟಿಂಗ್ 80 ಕಂಟ್ರೀಸು. ಅಲ್ಲಿ ಬರೀ ಫೋಟೋಗ್ರಫಿ ಒಂದೇ ಅಲ್ಲ, ಆರ್ಗನೈಸಿಂಗು, ಜಡ್ಜಿಂಗು, ಟೀಚಿಂಗು, ಪಬ್ಲಿಕೇಶನ್ಸು, ಆಮೇಲೆ ಗೈಡಿಂಗು, ಟೋಟಲಿ ಯು ಹ್ಯಾವ್ ಟು ಫುಲ್ಫಿಲ್ 17 ಪಾಯಿಂಟ್ಸ್. ನಿಮಗೆ ಕಳಿಸ್ತೀನಿ. ಆ 17 ಪಾಯಿಂಟ್ಸ್ ಫುಲ್ಫಿಲ್ ಮಾಡಿದ್ರೆ ಯು ವಿಲ್ ಗೆಟ್ ಫೆಲೋಶಿಪ್. ಅದು ಅಷ್ಟೇ, ವರ್ಷದಲ್ಲಿ 2-3 ಕೊಡೋದು ಫೆಲೋಶಿಪ್. ಇಟ್ಸ್ ನಾಟ್ ಸೋ ಈಸಿ. ಅಂಥದ್ರಲ್ಲಿ ನಾನು ಫಸ್ಟ್ ಅಟೆಂಪ್ಟ್ನಲ್ಲಿ ಇಂಗ್ಲೆಂಡಿನ ರಾಯಲ್ ಫೋಟೋಗ್ರಫಿ ಫೆಲೋಶಿಪ್ಪು ಸಿಕ್ತು. ಮತ್ತು ಅಮೇರಿಕಾದ ಫೋಟೋಗ್ರಫಿ ಸೊಸೈಟಿ ಅಮೇರಿಕಾದನ್ನು ಫಸ್ಟ್ ಅಟೆಂಪ್ಟ್ನಲ್ಲೇ ನನಗೆ ಸಿಕ್ತು. ರಾಯಲ್ ಫೋಟೋಗ್ರಫಿ ಸೊಸೈಟಿ ಪಾಸ್ ಮಾಡೋದು ಅಷ್ಟು ಸುಲಭ ಅಲ್ಲ. 2, 3, 4, 5, 6 ಅಟೆಂಪ್ಟ್ ಆದ್ರೂ ಕೊನೆಗೆ ಬೇಜಾರೇ ಬಿಟ್ಟೇ ಬಿಡ್ತಾರೆ. ಎಷ್ಟೋ ಜನ ಅಟೆಂಪ್ಟ್ ಮಾಡಿ ಅಯ್ಯೋ ನನಗಾಗಲ್ಲ
ಕೈ ಬಿಟ್ಬಿಡ್ತಾರೆ. ನಮಗೆ ಅದು ಬಹಳ ಹೆಮ್ಮೆ ಇದೆ ಸರ್, ಯಾಕೆಂದ್ರೆ ನೀವು 2 ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಮೊದಲಿಗನಾಗಿ ಫೆಲೋಶಿಪ್ ಪಡೆದಿರೋದಿದೆಯಲ್ಲ, ಅದನ್ನ ನಮಗೆ ಖುಷಿ. ಮತ್ತೆ ತಿರ್ಗಾ ನಿಮ್ಮ ಕೆಲಸಗಳಿಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿರೋದಿದೆಯಲ್ಲ ಸರ್, ಎಲ್ಲವೂ ಕೂಡ ನೆನಪಿಸ್ಕೊಂಡಾಗ ಯಾರೂ ಕೂಡ ಪ್ರಶಸ್ತಿ ಬೇಕು ಅಂತ ಕೆಲಸ ಮಾಡಲ್ಲ, ಅದ್ರ ನಿಮಗೆ ತಂತಾನೆ ನಿಮ್ಮ ಕೆಲಸಗಳ ಸೂಕ್ಷ್ಮತೆಗೆ ಹುಡುಕೊಂಡ್ ಬಂದಿದೆಲ್ಲ ಸರ್. ಹೌದೌದು. ಅಲ್ಲ, ಇನ್ನೊಂದು ನನಗೆ ಆ್ಯಕ್ಚುಲಿ ನಾನು ಮ್ಯಾಗ್ಝಿನ್ಸ್ ವರ್ಕ್ ಎಲ್ಲ ಮಾಡ್ತಿದ್ನಲ್ಲ, ನನಗೆ ಮಾಧ್ಯಮ ಅಕಾಡೆಮಿದು ನನಗೆ ಅನೌನ್ಸ್ ಮಾಡಿಬಿಟ್ರೆ ಸರ್. ಆ್ಯಕ್ಚುಲಿ ನಾನು ಅಪ್ಲಿಕೇಶನ್ನೇ ಹಾಕಿಲ್ಲ. ಕೇಳಿದೆ, ಅಲ್ಲ ನಾನು ಅಪ್ಲಿಕೇಶನ್ ಹಾಕಿಲ್ಲ ಮಾಧ್ಯಮ ಅಕಾಡೆಮಿಗೆ, ನನಗೆ ಹೆಂಗೆ ಪ್ರಶಸ್ತಿ ಕೊಟ್ರಿ ಅಂದರೆ, ಏನು ಸರ್ ನೀವೆಲ್ಲ ನಿಮ್ಮ ಶಿಷ್ಯರೇ ನಮ್ಮಲ್ಲೆಲ್ಲ ಇರೋದು, ನಿಮಗೆ ಫೆಲೋಶಿಪ್ ನಿಮಗೆ ಆನರ್ ಮಾಡಿದ್ರೆ ಹಾಗೆ ಸರ್, ನಮಗೇನು ನಾಚಿಕೆ ಆಗುತ್ತೆ ಅಂತೇಳಿ ನನಗೆ ಫೆಲೋಶಿಪ್ ಇದನ್ನು ಆನರ್ ಮಾಡಿರೋದು ಮಾಧ್ಯಮ ಅಕಾಡೆಮಿದು. ಆವಾಗ ಸೆಂಟ್ರಲ್ ಮಿನಿಸ್ಟರ್ ಇದ್ದರು ರೆಡ್ಡಿ, ಅವ್ರು ಬಂದು ನಮಗೆಲ್ಲ ಸನ್ಮಾನ ಮಾಡಿದರು. ಆಗ ಅದು ಆ ರೀತಿ ತಗೊಂಡು ಫೋಟೋಗ್ರಫಿನಲ್ಲಿ ನಾನೊಬ್ಬ. ಆಮೇಲೆ ನನಗೆ ಸ್ಟೇಟ್ ಅವಾರ್ಡ್ ಬಂತು, ರಾಜ್ಯ ಪ್ರಶಸ್ತಿ 2015ರಲ್ಲಿ. ಇದು ಮಾಧ್ಯಮ ಅಕಾಡೆಮಿ 2007ರಲ್ಲಿ ಬಂತು. ಕರ್ನಾಟಕ ರಾಜ್ಯೋತ್ಸವ ಅವಾರ್ಡ್ 2015ರಲ್ಲಿ ಬಂತು. ರಾಷ್ಟ್ರ ಪ್ರಶಸ್ತಿ 2017ರಲ್ಲಿ ಬಂತು. ಅವ್ರು ರಾಮನಾಥ್ ಕೋವಿಂದ್ ಇದ್ದರು ರಾಷ್ಟ್ರಪತಿಗಳು. ಆಗ ನಮ್ಮ ಮಿಸಸ್ನು ಕರ್ಕೊಂಡು ಹೋಗೋ ಪ್ರಾವಿಷನ್ ಇತ್ತು, ನಮ್ಮ ಜೊತೆಗೆ ಇನ್ನೊಬ್ರು ಬರಬೇಕು ಅಂತ. ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೋಗಿದ್ದೆ. ಸೊ ಇಬ್ರು ಹೆಂಡತಿಗಳನ್ನು ಕರ್ಕೊಂಡು ನಿಜವಲ್ಲ, ಅದೊಂದು ನನಗೆ ಮರೆಯಲಾದ ಒಂದು ಇದು. ಯಾಕೆಂದರೆ ನನ್ನ ಹೆಂಡ್ತಿ ನನ್ನ ಧರ್ಮಪತ್ನಿಯನ್ನು ನನ್ನ ಜೊತೆಗೆ ಕರ್ಕೊಂಡೋಗಿ ಒಬ್ಬರು ಸಿಟೇಷನ್ ಒಬ್ಬರು ಮೊಮೆಂಟ್ ತಗೊಂಡವಲ್ಲ, ಅದು ದಟ್ ಈಸ್ ಎ ಗ್ರೇಟ್ ಥಿಂಗ್. ಸರ್, ಈಗ ಮತ್ತೊಂದು ಖುಷಿ ವಿಚಾರ ಅಂದರೆ ನೀವು ಹೇಳ್ತಾ ಇದ್ರಿ ವನ್ಯಜೀವಿ ಛಾಯಾಗ್ರಹಣ ಹೇಳುವಂಥ ಸಂದರ್ಭದಲ್ಲಿ ಸೀಸನ್ ಆಗಿರ್ಬೋದು, ಅಧ್ಯಯನ ಮಾಡಿ ಆಗಿರ್ಬೋದು, ಬಟ್ ಏನೇ ಇದ್ರೂ ಕೂಡ ಆನ್ ಸ್ಪಾಟ್ ತಪಸ್ಸು ಮಾಡಿದಂತೆ ಕಾಯುವಿಕೆ ಇದೆಯಲ್ಲ ಸರ್, ಅದಂತೂ ಇದ್ದೇ. ನೀವು ಹೇಳಿದ್ರಿ ಒಂದು 2 ವಾರದಲ್ಲಿ 3-4 ಪಿಕ್ಚರ್ಗಳು ಸರಿಯಾಗಿ ಸಿಕ್ಕರೆ ಅದೇ ಒಂದು ಪುಣ್ಯ ಅನ್ನುವಂಥದ್ದು. ಇದೆಲ್ಲದರ ಸಾರ್ಥಕತೆ ಅಂದರೆ ವರ್ಲ್ಡ್ ಕಪ್ ಫೋಟೋಗ್ರಫಿ ಕಾಂಪಿಟೇಷನ್ ಅಲ್ಲಿ ನಿಮ್ಮ ಚಿತ್ರಗಳ ಆಯ್ಕೆ ಆಗುತ್ತೆ. ಅದು 1 2 13 ಸಲ ಆಯ್ಕೆ ಆಗುತ್ತೆ. 15 ಆಯ್ತು ಟೋಟಲ್ ಆಗಿ 4 ಸಾರಿ ವರ್ಲ್ಡ್ ಕಪ್ ಬಂದಿದೆ, ಬಟ್ 15 ಸಾರಿ ಸೆಲೆಕ್ಟ್ ಆಗಿದೆ ನಾನು. ಐ ಥಿಂಕ್ ಐ ಆಮ್ ದಿ ಟಾಪ್ ಮ್ಯಾನ್. ಹೌದು ಸರ್, ಅದ್ಭುತ ಸರ್. ಅಂದ್ರೆ ಯಾವ ರೀತಿ ಚಿತ್ರಗಳು ಹೆಚ್ಚಾಗಿ ಚಿತ್ರಗಳಂದ್ರೆ ಈಗ ಯಾವುದೋ ಒಂದು ಸಬ್ಜೆಕ್ಟ್ ಈಗ ಅವರೇ ಸಬ್ಜೆಕ್ಟ್ ಕೊಡ್ತಾರೆ. ಏನ್ ಸಬ್ಜೆಕ್ಟ್ ಅಂದ್ರೆ ಬರ್ಡ್ಸ್ ಇನ್ ಫ್ಲೈಟ್, ಬರ್ಡ್ಸ್ ಫೀಡಿಂಗ್, ಬರ್ಡ್ಸ್ ಮೈಟಿಂಗ್, ಬರ್ಡ್ ಫೈಟ್, ಈ ಥರ ಅವ್ರು ಸಬ್ಜೆಕ್ಟ್ ಕೊಡ್ತಾರೆ. ಆ ಸಬ್ಜೆಕ್ಟಿಗೆ ಅನುಗುಣವಾಗಿ ನಾವು ಚಿತ್ರಗಳು ಕೊಡಬೇಕು. ಅದೇ ರೀತಿ ಆಮೇಲೆ ಒಂದು ಡಿಜಿಟಲ್ ಇದಿರುತ್ತೆ, ಇನ್ನೊಂದು ಪ್ರಿಂಟಿಂಗ್ ಇರುತ್ತೆ. ಸೊ 2 ಚಾಯ್ಸ್ ಇರುತ್ತೆ. ಸೊ 2ರಲ್ಲೂ ನಾನು ಸೆಲೆಕ್ಟ್ ಆಗ್ತಾ ಬಂದಿದ್ದೆ. ಪ್ರಿಂಟ್ನಲ್ಲೂ ಅಷ್ಟೇ, ಅದರಲ್ಲೂ ಸಬ್ಜೆಕ್ಟ್ ಕೊಡ್ತಾರೆ. ಪ್ರಿಂಟ್ಸ್ ಅಂದರೆ ಅನಿಮಲ್ಸು ಇರ್ಬೋದು, ಅನಿಮಲ್ಸ್ ಏನು ಚೇಸಿಂಗು ಅಥವಾ ಫೈಟಿಂಗು ಅಥವಾ ಸಕ್ಲಿಂಗು, ಈ ಥರ ಇರುತ್ತೆ. ಆ ಸಬ್ಜೆಕ್ಟನ್ನು ನಾವು ಪ್ರೆಸೆಂಟ್ ಮಾಡ್ತೀವಿ. ಸೊ ಅದನ್ನು ಪ್ಯಾನಲ್ ಆಫ್ ದಿ ಜೂರಿ ಅಂದರೆ ಇಂಡಿಯಾದಿಂದ 10 ಜನದ್ದೇ ಸೆಲೆಕ್ಟ್ ಮಾಡೋದು, 10 ಪ್ರಿಂಟು 10 ಡಿಜಿಟಲ್ ಇಮೇಜು. ಸೊ ಆ ರೀತಿ ನಂದು 2 ವರ್ಷಕ್ಕೊಂದು ಸಾರಿ ನಡೆಯೋದು. ಅದು ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಆರ್ಟ್ ಫೋಟೋಗ್ರಫಿ ಅಂತ ಯುನೆಸ್ಕೋ ಸಂಸ್ಥೆಗೆ ಸಂಬಂಧಪಟ್ಟಿದ್ದದು. ಯುನೆಸ್ಕೋ ಸಂಸ್ಥೆ ಅದು ನಡೆಸೋದು. ಅಂದರೆ ಪ್ರಪಂಚದ ಬೇರೆ ಬೇರೆ ದೇಶದವರು ಅದನ್ನು ನಡೆಸ್ತಾರೆ. ಸೊ ಹಾಗಾಗಿ ನನಗೆ ಪ್ರಪಂಚದ ಎಲ್ಲ ಮೂಲೆಗಳಲ್ಲಿ 15 ರಾಷ್ಟ್ರಗಳಲ್ಲಿ ನನ್ನ ಚಿತ್ರ ಪ್ರೆಸೆಂಟ್ ಆಗಿದೆ, ಸೆಲೆಕ್ಟ್ ಆಗಿದೆ. ಈ ಸರಿನೂ ಇದಾಯಿತು ಸೆಲೆಕ್ಟ್. ಆ್ಯಂಡ್ ಸರ್, ಅಂದರೆ ಈಗ ಫೋಟೋಗ್ರಫಿ ಅಂದರೆ ನಮ್ಮ ಫೋಟೋಗಳು ನಾವು ತೆಗೆದದ್ದು ಬಂತು ಅಂತ ಹೇಳಿದಾಗ, ಈಗ ನಮ್ಮಂಥವ್ರು ಏನು ಖುಷಿ ಪಡ್ತೀವಿ ಅಂದರೆ ನನ್ನ ಫೋಟೋ ಪೇಪರಲ್ಲಿ ಬಂತು ಅಂದರೆ ಖುಷಿ, ಆದರೆ ನೀವು ಕ್ಲಿಕ್ ಮಾಡಿದಂಥ ಫೋಟೋ ಬಂತು ಅಂದಾಗ ನಿಮಗೆ ಸಿಗುವಂಥ ಖುಷಿ ಬೇರೆ. ಆದರೆ ಇಲ್ಲಿ ಫೋಟೋಗ್ರಫಿಯ ವೆರೈಟೀಸ್ ಅಂತ ನೀವು ಹೇಳ್ತಾ ಇದ್ದೀರಿ. ಕರೆಕ್ಟ್. ಫೋಟೋ ಜರ್ನಲಿಸಮ್ ಅಂತ ಬಂದಾಗ ಸರ್, ಅಂದರೆ ಪತ್ರಿಕಾ ಮಾಧ್ಯಮಕ್ಕೆ ಅಂತ ಹೇಳಿದಾಗ ಬೇರೆ ರೀತಿಯಾಗಿರುತ್ತೆ. ಸೊ ಫೋಟೋ ಜರ್ನಲಿಸಮ್ ಬಗ್ಗೆ ಒಂಚೂರು ಹೇಳಿ. ಫೋಟೋ ಜರ್ನಲಿಸಮ್ ಅಂದರೆ ಅಲ್ಲಿ ನಮಗೆ ಸುದ್ದಿ ಮಾಧ್ಯಮ ಚಿತ್ರಗಳು ಯಾವುದಾದ್ರೂ ಅಂತ ಈಗ ರಾಜ್ಕುಮಾರ್ ಡಾಕ್ಟರೇಟ್ ತಗೊಂಡ್ರು. ಹೌದು, ಆ ಟೈಮ್ನ ನಾನು ಒಬ್ಬನೇ ಇದ್ದಿದ್ದೆ ಅವತ್ತು ಫೋಟೋಗ್ರಾಫರ್. 1975ರಲ್ಲಿ ಡಾಕ್ಟರೇಟ್ ಬಂದಿದ್ದು. ಸೊ ಆ ಟೈಮ್ನಲ್ಲಿ ಅದೆಲ್ಲ ಒಂದು ಪತ್ರಿಕಾ ಛಾಯಾಗ್ರಹಣ. ಅದೇ ರೀತಿ ಇನ್ಯಾವುದೋ ಆಕ್ಸಿಡೆಂಟ್ ಆಗುತ್ತೆ, ನೀವು ಆಕ್ಸಿಡೆಂಟ್ ಆದಾಗ ಆ ಚಿತ್ರ ತೆಗೆಯೋದು. ಮೊನ್ನೆ ಫ್ಲೈಟ್ ಆಕ್ಸಿಡೆಂಟ್ ಆಯಿತು ಇದರಲ್ಲಿ ಅಹಮದಾಬಾದ್ನಲ್ಲಿ. ಸೊ ಅವೆಲ್ಲ ನೀವು 100 ಪುಟಗಳು ಬರ್ಕೊಂಡು ಹೋಗೋ ಬದಲು ಒಂದು ಚಿತ್ರ ನೋಡಿದ್ರೆ ಸಾಕು, ಫ್ಲೈಟು ಆಕ್ಸಿಡೆಂಟ್ ಆಗಿದೆ ಒಂಥರ ಆಶ್ಚರ್ಯ. ಮತ್ತು ಅದರಲ್ಲಿ ಒಂದು ಚಿತ್ರ 1000 ಪದಗಳಿಗೆ ಸಮಾನ ಅಂತ ಹೇಳ್ತಾರೆ. ಸೊ ಹಾಗಾಗಿ ಒಂದು ಚಿತ್ರ ನೋಡಿದರೆ ಸಾಕು, ನಮಗೆ ಖುಷಿಯಾಗುತ್ತೆ. ನೀವು ವಿವರಣೆ ಮಾಡಬೇಕು ಒಂದು ಬರವಣಿಗೆ. ಈಗ ಬರವಣಿಗೆ ವರದಿಗಾರನಿಗೆ ಒಂದೇ ಲ್ಯಾಂಗ್ವೇಜು, ಛಾಯಾಚಿತ್ರಗಾರನಿಗೆ ಪ್ರಪಂಚದಲ್ಲಿ ಎಷ್ಟು ಲ್ಯಾಂಗ್ವೇಜ್ ಇದೋ ಅಷ್ಟಕ್ಕೂ ನಮ್ಮ ಚಿತ್ರಗಳು ಹೋಗುತ್ತೆ. ಲ್ಯಾಂಗ್ವೇಜ್ ಲೆಸ್ ನಮ್ಮದು. ಹಾಗಾಗಿ ವಿ ಆರ್ ಲಕ್ಕಿ ಅದರಲ್ಲ ಆ ದೃಷ್ಟಿಯಿಂದ. ಇವಾಗ ಯಾರಾದರೂ
ಕನ್ನಡ ಗೊತ್ತಿದ್ರೆ ಕನ್ನಡ ಮಾತ್ರ ಅವನು ರಿಪೋರ್ಟ್ ಮಾಡ್ತಾನೆ, ಹೌದು ಸರ್. ಕನ್ನಡದಲ್ಲಿ ಮಾತ್ರ ಅವನು ಬರೀಬಲ್ಲ, ಅವನು ವರದಿ ಮಾಡ್ಬೋದು. ನಾವಾಗಲ್ಲ. ಯಾವ ಪತ್ರಿಕೆ, ನಾನು ಹೇಳಿದ್ನಲ್ಲ, ಯಾವ ಪತ್ರಿಕೆ ಆಗಲಿ ಯಾವ ಭಾಷೆದೇ ಆಗಲಿ ನಾವು ಚಿತ್ರಗಳನ್ನ ಒದಗಿಸ್ತಾ ಹೋಗ್ಬೋದು. ಅದಕ್ಕೆ ಭಾಷೆ ಇಲ್ಲ ಛಾಯಾಚಿತ್ರಕ್ಕೆ. ಮತ್ತು ಒಂದು ಚಿತ್ರ 1,000 ಪದಗಳು. ಹೌದು ನೀವು ವರ್ಣನೆ ಬೇಕಾಗಿಲ್ಲ ನಮ್ಮದು. ಹೌದು. ಒಂದು ಚಿತ್ರ ನೋಡ್ತಾ ಇದನ್ನು ಶಾರ್ಟ್ ರೋಡ್ ಸ್ನೇಕ್ ಅದನ್ನು ಹೇಳಬೇಕು. ಶಾರ್ಟ್ ರೋಡ್ ಸ್ನೇಕ್ ಈಗ ಫೀಡಿಂಗ್ ಸ್ನೇಕ್ ಅಂತ, ಅದು ಪ್ರಪಂಚದ ಅತ್ಯುನ್ನತ ಚಿತ್ರ ಅಂತ ನನಗೆ ಅಮೆರಿಕಾದಲ್ಲಿ ಅವಾರ್ಡ್ ಬಂತು. ಅದೇನಂದರೆ ಆ ವರ್ಷ ಪ್ರತಿ ವರ್ಷವೂ ಅವಾರ್ಡ್ ವಿನ್ನಿಂಗ್ ಪಿಕ್ಚರ್ನ ತರಿಸ್ತಾರೆ. ಅಮಾಂಗ್ ದಿ ಅವಾರ್ಡ್ ವಿನ್ನಿಂಗ್ ಪಿಕ್ಚರ್ ಮತ್ತೆ ಅವನ್ನ ಜಡ್ಜ್ ಮಾಡ್ತಾರೆ. ಅದರಲ್ಲಿ ಹೈಯೆಸ್ಟ್ ಮಾರ್ಕ್ ಬಂದರೆ ಅದು ಬೆಸ್ಟ್ ಪಿಕ್ಚರ್ ಆಫ್ ದಿ ಇಯರ್. ನಂದು ಶಾರ್ಟ್ ರೋಡ್ ಸ್ನೇಕ್ ಈಗಲ್ ಅಂತ, ಅದು 50 ಅಡಿ ಅಟ್ಟದ ಮೇಲೆ ಗೂಡು ಕಟ್ಟುತ್ತೆ. 50 ಅಡಿ ಮೇಲೆ ಗೂಡು ಕಟ್ಟೋದು. ಅದನ್ನು ತೆಗಿಬೇಕಾದ್ರೆ ಭಾಳ ಕಷ್ಟ. 5 ದಿನ ಇದ್ದೆ ನಾವು ವಾಚ್. ಅದೇನಪ್ಪ ವಿಶೇಷ ಅಂದರೆ ಒಂದು ಸಾರಿ ಮೊಟ್ಟೆ ಇಟ್ಟರೆ ಒಂದೇ ಮರಿ. ಅದಕ್ಕೆ ಮರಿಗೆ ಯಾವ ರೀತಿ ಫೀಡ್ ಮಾಡೋದಂದರೆ ಹಾವಿನ ಮರಿ. ಅದು ಚಿಕ್ಕ ಮರಿ ಇದ್ದರೆ ಸಣ್ಣ ಹಾವು ತರುತ್ತೆ ಫೀಡ್. ಬೆಳೀತಾ ದೊಡ್ಡದಾದಂಗೆ ದೊಡ್ಡ ಹಾವನು 200-250 ಕಿಲೋಮೀಟ್ರ್ ದೂರ ಇದ್ರೂ ಬೇಟೆ ಆಡಿ ತಂದು ಮರಿಗೆ ಫೀಡ್ ಮಾಡುತ್ತೆ. ಆ ಚಿತ್ರಕ್ಕೆ ನನಗೆ ಬೆಸ್ಟ್ ಪಿಕ್ಚರ್ ಆಫ್ ದಿ ಇಯರ್ ಬಂತು ನನಗೆ. ನಾನು 50 ಅಡಿ ಅಟ್ಟ ಹಾಕಿಸಿ 5 ದಿನ ಹೋಗಿ ಬಂದೆ ನಾನು. 5 ದಿನ ಹೋಗಿ ತಾಳ್ಮೆಯಿಂದ. ಅದಕ್ಕೆ ಮನುಷ್ಯರು ಇದೆ ಅನ್ನೋದು ಗೊತ್ತಾದರೆ ಅವನು ಮೇಲ್ಗಡೆಯಿಂದ ಜಾಸ್ತಿ ಹೊರಟೋಗ್ಬಿಡೋದು, ಗೂಡಿಗೆ ಬರ್ತಿರ್ಲಿಲ್ಲ. ಹಾಗಾಗಿ ನಾನು ಹೇಳಿದ್ನಲ್ಲ, ತಾಳ್ಮೆ ಇಲ್ಲದಿದ್ರೆ ಏನು ಮಾಡೋಕ್ಕಲ್ಲ. ವೈಲ್ಡ್ ಲೈಫ್ನಲ್ಲಿ ಒನ್ ಮಸ್ಟ್ ಹ್ಯಾವ್ ಪೇಷನ್ಸ್. ವಿ ಹ್ಯಾವ್ ಟು ವೆಯ್ಟ್ ಡೇಸ್ ಟುಗೆದರ್. ಈಗ ಯಾವುದೋ ಒಂದು ಬರ್ಡ್ಸ್ ನೆಸ್ಟಿಂಗ್ ತೆಗಿಬೇಕು, ಫೀಡಿಂಗ್ ತೆಗಿಬೇಕು, ನೀವು ಹೋದ ತಕ್ಷಣ ಬರೋಲ್ಲ. ವಿ ಹ್ಯಾವ್ ಟು ವೆಯ್ಟ್ ಪೇಷಂಟ್ಲಿ, ಯು ಮಸ್ಟ್ ವೆಯ್ಟ್. ಸೊ ಅದು ಯಾವಾಗ ಬರುತ್ತೋ ತನ್ನ ಮರಿ ಗುಟಕ್ಕೆ ತಗೊಂಡು ಅಲ್ಲಿವರೆಗೆ ವೆಯ್ಟ್ ಮಾಡಿ ನಿಶ್ಶಬ್ದವಾಗಿ ಕೂತಿದ್ದು ಫೋಟೋ ತೆಗಿಬೇಕು. ಇದು ಹಾಗೆ ನಂದು ಶಾರ್ಟ್ ಔಟ್ ಸ್ನೇಕ್ ಈಗಲ್. ಹೆಸರೇ ಅದು ಶಾರ್ಟ್ ಔಟ್ ಸ್ನೇಕ್ ಈಗಲ್. ಅಂದರೆ ಸ್ನೇಕ್ ಬಿಟ್ಟು ಬೇರೆ ಏನು ಕೊಡೋಲ್ಲ. 250 ಕಿಲೋಮೀಟರ್ಲಿ ಮರಿಗೆ ಅವನೇ ತಂದು ಫೀಡ್ ಮಾಡೋದು ಆ ರೀತಿ. ಸೊ ಆ ಚಿತ್ರ ನಾನು 4-5 ದಿನ ಹೋದರೂ ಸಿಗಲಿಲ್ಲ. ಕೊನೆಗೆ ಒಂದಿನ ಸಿಕ್ತು. ಗಂಡು ಹೆಣ್ಣು ಎರಡೂ ಹಾವು ತಂದಿದ್ದು ಅವತ್ತು. ಸೊ ನನಗೆ ಅವತ್ತು ಭಾಳ ಖುಷಿ ಆಯಿತು. ಸೊ ಆ ಚಿತ್ರ ಬೆಸ್ಟ್ ಪಿಕ್ಚರ್ ಆಫ್ ದಿ ಇಯರ್ ಅಂತ ಅಮೇರಿಕನ್ ಫೋಟೋಗ್ರಫಿ ಸೊಸೈಟಿ ನನಗೆ ಅವಾರ್ಡ್ ಕೊಟ್ಟರು. ನೀವು ಸ್ವತಃ ಸಾಕಷ್ಟು ಡಾಕ್ಯುಮೆಂಟ್ರಿಗಳನ್ನು ಕೆಲಸ ಮಾಡಿ ಅದರೊಟ್ಟಿಗೆ ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ಕೂಡ ಬಂದಿದೆ. ಈಗ ಡಾಕ್ಯುಮೆಂಟ್ರಿ ಅಂದಿದ ತಕ್ಷಣ ಅದರ ವರ್ಕ್ ಪ್ಯಾಟರ್ನೇ ಬೇರೆ ಸರ್. ಆ ಕೆಲಸಗಳ ಬಗ್ಗೆ ಹೇಳಿ ಸರ್. ನಾನು 250 ಡಾಕ್ಯುಮೆಂಟ್ರಿ ತೆಗೆದಿದ್ದೀನಿ. ಅಂದರೆ ನಾನು ಹೇಳಿದ್ನಲ್ಲ, ಜರ್ನಲಿಸಮ್ನಲ್ಲಿ ಕೆಲಸ ಮಾಡ್ತಾಯಿದ್ದೆ. ನಮ್ಮಲ್ಲಿ ಮೈಸೂರು ಯೂನಿವರ್ಸಿಟಿಗೆ ಮತ್ತೆ EMRC ಅಂತ ಬಂತು, ಎಜುಕೇಷನ್ ಮಲ್ಟಿಮೀಡಿಯಾ ರಿಸರ್ಚ್ ಸೆಂಟ್ರ್. ಸೊ ನಾನೇನು ಮಾಡಿದೆ, ನನಗೆ ಮನಸ್ಸಿನಲ್ಲಿ ಕೊರಗಿತ್ತು. ನಾನು ಪರದೆಯ ಮೇಲೆ ಛಾಯಾಗ್ರಹಣ ಎಸ್ತಿಪೇಸು ಅಂತ ಇದು ನನಗೆ ಕೊರಗ್ತಾ ಇತ್ತು. ಸಿನಿಮಾಟೋಗ್ರಫಿ ಮಾಡಿ ಒಂದಿನ ನನ್ನ ಚಿತ್ರಗಳು ಛಾಯಾಗ್ರಾಹಕ ಅಂತ ಬರಲಿಲ್ಲ ಅಂತ ನೋಡಿ ಅದೃಷ್ಟ. ನನಗೇನು ಗೊತ್ತಾ, ಎಲ್ಲ ಅದೃಷ್ಟ ತನಗೆ ತಾನೇ ಹುಡಿಕೊಂಬಂತು. ನಾನು ಹುಡಿಕೊಂಡು ಯಾವುದೂ ಹೋಗಲಿಲ್ಲ. ಅಲ್ಲಿ ಜರ್ನಲಿಸಮ್ ಇದ್ದಾಗ EMRC ಬಂತು, ಎಜುಕೇಷನ್ ಮಲ್ಟಿಮೀಡಿಯಾ ರಿಸರ್ಚ್ ಸೆಂಟ್ರ್. ಕ್ಯಾಮ್ರಾಮನ್ ಪೋಸ್ಟ್ಗೆ ಅಪ್ಲೈ ಮಾಡಿದೆ. ಕ್ಯಾಮ್ರಾಮನ್ ಪೋಸ್ಟ್ ಸಿಕ್ಕ ತಕ್ಷಣ ನಾನು ಅಲ್ಲಿ ಸುಮಾರು 250 ಡಾಕ್ಯುಮೆಂಟ್ರಿ ಮಾಡಿದೆ. ಅದರಲ್ಲಿ 4 ನ್ಯಾಷನಲ್ ಅವಾರ್ಡ್ ಬಂತು. ಒಂದು ಕೊಡವಾಸ್ ದ ಹೈಲ್ಯಾಂಡರ್ ಅಂತ, ಅವ್ರ ಕಲ್ಚರು, ಟ್ರೆಡಿಷನ್ನು, ಮ್ಯಾರೇಜ್ ಸಿಸ್ಟಮ್ ಇದ್ರದ್ದೆಲ್ಲ. ಅದಕ್ಕೆ ಬೆಸ್ಟ್ ಪ್ರೋಗ್ರಾಮ್ ಆಫ್ ದಿ ಇಯರ್ ಬಂತು. ಅದೇ ರೀತಿ ನಾನು ಪ್ಲಾಸ್ಟಿನೇಷನ್ ಅಂತ ಹೇಳಿದೆ. ಹೌದು, ಪ್ಲಾಸ್ಟಿನೇಷನ್ ಅಂದರೆ ಮನುಷ್ಯ ಸತ್ತ ಮೇಲೆ ಅವನ ಅಂಗಾಂಗಗಳನ್ನ ಯಾವ ರೀತಿ ಕೆಡದಾಗಿ ಪ್ರಿಸರ್ವ್ ಮಾಡ್ಬೋದು. ದಟ್ ಈಸ್ ಅನಾಟಮಿ ಸಬ್ಜೆಕ್ಟ್, ಮೆಡಿಕಲ್ ಕಾಲೇಜ್ ಸಬ್ಜೆಕ್ಟ್ ಅದು. ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂತು. ಆಮೇಲೆ ಹೊಯ್ಸಳ ಟೆಂಪಲ್ಸ್ ಬಗ್ಗೆ ಮಾಡಿದೆ. ಅದು ಸೋಮನಾಥ್ಪುರಕ್ಕೆ ಬೆಸ್ಟ್ ಮಾನ್ಯುಮೆಂಟ್ ಆಫ್ ದಿ ಇಯರ್ ಅಂತ ಅವಾರ್ಡ್ ಬಂತು. ನಾನು ನಾನೇ ಸ್ಕ್ರಿಪ್ಟ್ ಬರ್ದಿದ್ದೀನಿ, ನಾನೇ ಡೈರೆಕ್ಟ್ ಮಾಡಿದ್ದೀನಿ, ನಾನೇ ಕ್ಯಾಮ್ರಾ ವರ್ಕ್. ಹಾಗಾಗಿ 250 ಡಾಕ್ಯುಮೆಂಟ್ರಿ ಮಾಡಿದೆ ನಾನು. ಸರ್, ಇವತ್ತು ನಾವು ಒಂದು ಯಾವುದೋ ಪ್ರಾಣಿ ಪಕ್ಷಿಯ ಚಿತ್ರವನ್ನು ನೋಡಿದಾಗ ವಾವ್ ಎಷ್ಟು ಅದ್ಭುತವಾಗಿದೆಯಪ್ಪ, ಎಷ್ಟು ಚೆನ್ನಾಗಿ ಕ್ಲಿಕ್ಸಿದ್ದಾರೆ ಅಂತ ಹೇಳಿಬಿಡ್ತೀವಿ. ಆದರೆ ನೀವು ಹೇಳಿದ ಹಾಗೆ ಸರ್, ಇಷ್ಟು ಪರಿಶ್ರಮ ಇದೆ ಅಂದರೆ ಅಲ್ಲಿ ಕಾದು ಕೂತ್ಕೊಳ್ಳೋದು ಒಂದು ರೀತಿ ಅಂದರೆ ತಪಸ್ಸಾಗಿರಬಹುದು. ಆದರೆ ಇದ್ರ ಜೊತೆಗೆ ತಾವು ಹೇಳುವಂಥ ಮಾಹಿತಿಗಳಿದೆಯಲ್ಲ ಸರ್, ಇದರ ಹಿಂದೆ ಓದುವಿಕೆ ತುಂಬ ಇದೆ, ಪುಸ್ತಕಗಳಾಗಿರ್ಬೋದು. ಈ ರೀತಿ ಮಾರ್ಗದರ್ಶನ ಹೇಗೆ ಸಿಕ್ತು ಸರ್? ಖಂಡಿತವಾಗೂ. ನಾನು ಹೇಳಿದ್ನಲ್ಲ, ಈಗ ನಾನೊಬ್ಬ ಬೋಧಕನಾಗಿ ನಾನು ಸುಮ್ಮನೆ ಹೋಗಿ ಏನಂದ್ರೆ ಅದು ಹೇಳೋಕ್ಕಲ್ಲ. ಹಿಂದಿನ ದಿನ ನಾವು ಪಕ್ಕ ಎಲ್ಲ ಓದ್ಕೊಂಡೇ ಹೋಗ್ತಿದ್ವಿ ನಾವು. ಯಾಕೆಂದ್ರೆ ಈಗಿನ ಹುಡುಗರು ಬಿಡಿ, ಏನೋ ಗೂಗಲ್ನಲ್ಲಿ ನೋಡ್ಕೊಂಬಿಟ್ರೆ ಎಲ್ಲ ಏನು ಸರ್ ನೀವು ತಪ್ಪು ಹೇಳ್ತೀರಿ ಅಂತಾರೆ. ಬಟ್ ಆಧುನಿಕ ತಂತ್ರಜ್ಞಾನ ಏನಿದೆಯೋ ಅದ್ರ ಬಗ್ಗೆ ಹೆಚ್ಚಿಗೆ ನಾನು ಓದ್ತಿದ್ದೆ. ಆಮೇಲೆ ನಾನು ಇಂಟರ್ನ್ಯಾಷನಲ್ ಜಡ್ಜಿಂಗ್ ಹೋದಾಗ ಅಲ್ಲಿ ನಮಗೆ ಪಿಕ್ಚರ್ಗಳು ಸಿಗೋದು, ಅದನ್ನು ತಂದು ನಮ್ಮ ಹುಡುಗರು ಪ್ರೊಜೆಕ್ಟ್ ಮಾಡಿ ತೋರಿಸ್ತಿದ್ದೆ.
ನೋಡ್ರಿ ಈ ಚಿತ್ರ ಹೀಗಿದೆ, ಇದ್ರ ಕಂಪೋಸಿಷನ್ ಹೀಗಿದೆ, ಇದು ಕಲರ್ ಎಡಿಷನ್ ಇದೆ, ಕ್ವಾಲಿಟಿ ಆಫ್ ಶಾರ್ಪ್ನೆಸ್ ಇದೆ, ಇದು ಯಾಕೆ ಇದಕ್ಕೆ ಅವಾರ್ಡ್ ಬಂತು, ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಈ ಎಲ್ಲ ಬೆಳವಣಿಗೆಗಳು ತಂತ್ರಜ್ಞಾನದ ಅಪ್ಡೇಟ್ ಆಗಿರೋದ್ರಿಂದ ಮ್ಯಾನ್ ಪವರ್ ಕಡಿಮೆ ಆಗುತ್ತೆ ಅಂತ ಹೇಳ್ತೀರಾ, ಅಥವಾ ಪ್ರತಿಭೆಯನ್ನು ಸೋಸುವಂತಹ ಕೆಲಸ ಇಲ್ಲಿ ಇವತ್ತಿನ ತಂತ್ರಜ್ಞಾನಕ್ಕೆ ತಕ್ಕ ರೀತಿಯಲ್ಲಿ ಆ ಕೈಚಳಕ ಇರಬೇಕು, ಅಂಥವರಿಗೆ ಮಾತ್ರ ಹೆಚ್ಚು ಅವಕಾಶ ಸಿಗುತ್ತೆ ಅಂತ ಹೇಳ್ತೀರಿ, ಏನು ಹೇಳ್ತೀರಿ ಸರ್? ಈಗ ನೋಡಿ ಮೇಡಮ್, ಈಗ ಈ ಆಧುನಿಕದ ಮೊಬೈಲಲ್ಲೂ ಚಿತ್ರ ತೆಗಿಬೋದು. ಹೌದು ಸರ್. ಕಾಮನ್ ಲೇಮ್ಯಾನ್ ಆಲ್ಸೋ ಕ್ಯಾನ್ ಟೇಕ್ ಎ ಪಿಕ್ಚರ್. ಹೌದು ಹೌದು. ಬಟ್ ಒಬ್ಬ ಏನು ಕಲಾತ್ಮಕವಾದ ದೃಷ್ಟಿಯನ್ನು ಬೇರೆ ಭಾಳ ವ್ಯತ್ಯಾಸ. ಈಗ ವಿ ಕೆ ಮೂರ್ತಿ ನಾವು ಯಾಕೆ ಅಪ್ರಿಷಿಯೇಟ್ ಮಾಡ್ತೀವಿ? ಗುರುದತ್ ಮೂವೀಸ್ ಎಲ್ಲ ಮಾಡಿದ್ರೆ ನೋಡಿ ಅವರ ಚಿತ್ರಗಳು ಅದ್ಭುತವಾಗಿದೆ. ಗೌರಿ ಶಂಕರ್ ಅಂತ ನನ್ನ ಒಂದು 2 ವರ್ಷ ಜೂನಿಯರ್ ನನಗೆ, ಎಂತೆಂಥ ಪಿಕ್ಚರ್ ಮಾಡ್ದ ಅವನು. ಹೌದು, ಪುಷ್ಪಕಮವನ ರಾಜ್ಕುಮಾರ್ ಪಿಕ್ಚರ್ ಅಲ್ಲಿ ಅವನೇ ಮಾಡ್ತಿದ್ದು. ಬಟ್ ಅವನು ಎಷ್ಟು ಚೆನ್ನಾಗಿ ಕ್ಯಾಮ್ರಾ ವರ್ಕ್ ಮಾಡೋನು. ರಾಮಚಂದ್ರ ಎಲ್ಲ ಅಂದರೆ ನಾವು ಒಂದು ಚಿತ್ರ ಕ್ಲಿಕ್ಕಿಸಿದಾಗ ಬರೀ ಚಿತ್ರ ನೋಡೋದಲ್ಲ, ಆ ಚಿತ್ರದ ಹಿಂದೆ ಏನಿದೆ ವಿಜುವಲ್ಸು ಅದು ಮುಖ್ಯ. ಅವನಿಗೆ ಥಾಟ್ಸು, ಥರ್ಡ್ ಐ ಅಂತೀವಲ್ಲ ನಾವು, ವಿಜುವಲೈಸೇಷನ್ನು, ಆಮೇಲೆ ಕಂಪೋಸಿಷನ್ನು, ಕಲರ್ ಇಂಡಿಷನ್ನು, ಹೇಗೆ ಒಂದು ಚಿತ್ರ ಕಂಪೋಸ್ ಮಾಡಿದ್ರೆ ಒಳ್ಳೆ ಆ ಚಿತ್ರ ಚೆನ್ನಾಗಿ ಬರ್ಬೋದು, ಚೆನ್ನಾಗಿ ಮೂಡ್ಬೋದು. ಈ ಬೇರೆ ಚಿತ್ರಕ್ಕೂ ನಮ್ಗೆ ಏನು ವ್ಯತ್ಯಾಸ? ನಾವು ತೆಗೆದು ತಿಪ್ಪೆ ಸಮಯದ ಚಿತ್ರ ಅಂತ ಯಾಕೆ ಹೇಳ್ತಾರೆ ಅಂದರೆ ಅದರಲ್ಲಿ ಏನು ನಮ್ಮ ಸ್ಪೆಷಲೈಸೇಷನ್. ಒಂದು ಪಕ್ಷಿ ಫ್ಲೈಟ್ ತೆಗೆಯೋದು ಅಷ್ಟು ಸುಲಭ ಅಲ್ಲ. ಮ್ಯಾನ್ಯಲ್ ಕ್ಯಾಮ್ರಾದಲ್ಲಿ ಫ್ಲೈಟ್ ಸಬ್ಜೆಕ್ಟ್ ತೆಗೆದಿದ್ದೀನಿ. ಫ್ಲೈಟ್ ಸಬ್ಜೆಕ್ಟ್ ತೆಗೆದು ನಾನು ಅವಾರ್ಡ್ಗಳು ತಗೊಂಡಿದ್ದೆ ನಾನು. ಹಾಗಾಗಿ ಒಬ್ಬ ತಂತ್ರಜ್ಞಾನ ಏನೇ ಇರಲಿ, ಮ್ಯಾನ್ ಬಿಹೈಂಡ್ ದ ಕ್ಯಾಮ್ರಾ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಯುವರ್ ಕ್ಯಾಮ್ರಾ. ಎಲ್ಲರೂ ಕ್ಯಾಮ್ರಾ ಉಪಯೋಗಿಸ್ತಾರೆ, ಆದರೆ ಬೇರೆ ಈಗ ಕೆಲವರೆಲ್ಲ ಕಲಾತ್ಮಕವಾಗಿ ಯಾಕೆ ತೆಗಿತಾರೆ? ಅವರು ಬೇರೆ ಥರ ಇಲ್ಲ, ಆಗಲ್ಲ. ಅವ್ರು ಕಲಾತ್ಮಕವಾಗಿ ಅಂದರೆ ಅವನಿಗೆ ವಿಜುವಲೈಸೇಷನ್ ಇರುತ್ತೆ. ಈ ಶಾರ್ಟ್ಸ್, ಈ ಪುಟ್ಟಣ್ಣ ಕಣಗಾಲ್ ಪಿಕ್ಚರ್ ಬೇರೆ ಏನು ವ್ಯತ್ಯಾಸ? ಅವ್ರ ಚಿತ್ರಗಳು ನೋಡಿ ಯಾಕೆ ತೆಗಿಸ್ತಿದ್ರು. ಒಂದು ಶಾರ್ಟ್ ಈಗ ಬರ್ಬೇಕಂದ್ರೆ ಹಾಗೆ ಬರ್ಬೇಕು ಅವ್ರ ಕಾನ್ಸೆಪ್ಟ್, ಇಲ್ದ್ರೆ ಅವ್ರು ಪ್ಯಾಕಪ್ ಅನ್ನೋರು. ಅಷ್ಟು ಬುದ್ಧಿವಂತ ಆತ. ನಾನು ಅವ್ರ ಜೊತೆ ವರ್ಕ್ ಮಾಡಿದ್ದೆ 1-2 ಪಿಕ್ಚರ್ಗೆ. ಡೈರೆಕ್ಟರ್ನ ಬಿಟ್ರೆ ನೆಕ್ಸ್ಟ್ ಮತ್ತೊಬ್ರು ಡೈರೆಕ್ಟರ್ ಅಂತ ಹೇಳಿದ್ರು ಕ್ಯಾಮ್ರಾಮನ್. ಯಾಕಂದ್ರೆ ಅವರಿಗೂ ಒಳಗಡೆ ವಿಜುವಲೈಸೇಷನ್ ಇರುತ್ತೆ, ಡೈರೆಕ್ಷನ್ ಮಾಡುವಂಥದ್ದು. ಖಂಡಿತ. ಸರ್, ಅಂದ್ರೆ ಈ ವಿಚಾರದಲ್ಲಿ ನನಗೆ ವಿಶೇಷವಾದ ಆಸಕ್ತಿ ಅಂದ್ರೆ, ತುಂಬ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆಗೆ ಕೆಲಸ ಮಾಡಿ ಫೋಟೋಗಳು ಕ್ಲಿಕ್ಕಿಸಿದಾಗ ನಿಮ್ಮನ್ನ ಬೆಂತಟ್ಟಿದ್ದುಂಟು, ಜೊತೆಗೆ ಮತ್ತೆ ತುಂಬಾ ಜನ ಅವ್ರ ಹತ್ರನೇ ಫೋಟೋ ತೆಗಿಸ್ಬೇಕು ಅಂತ ನಿಂತದ್ದುಂಟು. ಈ ಥರ ಎಲ್ಲ ಇದೆಲ್ಲ ಸರ್. ಆ ದೊಡ್ಡ ದೊಡ್ಡವರೆಲ್ಲ ಸಿಕ್ಕಿದಾಗ ಅವ್ರ ಜೊತೆಗಿನ ಕೆಲಸಗಳು, ಈಗ ಫಾರ್ ಎಕ್ಸಾಂಪಲ್ ಅಣ್ಣವ್ರು ಇರ್ಬೋದು, ಶಂಕರ್ನಾಗಿರ್ಬೋದು, ವಿಷ್ಣುವರ್ಧನ್, ಯಾರ್ದಾದ್ರೂ ಕೆಲವು ಇನ್ಸಿಡೆಂಟ್ಸ್ ಏನಾದರೂ ಹೇಳ್ಬೋದು? ಈಗ ವಿಷ್ಣುವರ್ಧನ್ ಮುಂಚೆ ಅಷ್ಟು ಸುಲಭವಾಗಿ ಯಾವ ಆರ್ಟಿಸ್ಟ್ ಮುಂಚೆ ಅಷ್ಟು ಸುಲಭವಾಗಿ ಒಪ್ಕೊಂತಾರೆ. ಈಗ ನಾವು ತಿಪ್ಪೇಸ್ವಾಮಿ ತೆಗೆದ ಚಿತ್ರ ತುಂಬ ಚೆನ್ನಾಗಿರುತ್ತೆ. ಅವ್ರು ತೆಗೆದಂಥ ಚಿತ್ರ 10 ಮ್ಯಾಗ್ಝಿನ್ಸಿಗೆ ಬರುತ್ತೆ. ಅವ್ರು ತೆಗೆದಂಥ ಚಿತ್ರ ಚೆನ್ನಾಗಿರುತ್ತೆ, ಗೊತ್ತಾಯ್ತಾ? ಆಮೇಲೆ ಗ್ಲಾಮರ್ ಆಗಿರುತ್ತೆ. ಇದೆಲ್ಲ ಅಬ್ಸರ್ವ್ ಮಾಡ್ತಾರೆ ಅವರು. ಸುಮ್ಮನೆ ಹೋದ ತಕ್ಷಣ ಒಂದು ನಟ ನಟಿ ಪೋಸ್ ಕೊಡಲ್ಲ. ನಾನು ಅವ್ರನ್ನ ಆ ರೀತಿ ಬೆಳೆಸ್ಕೊಂಬಂದೆ. ಯಾರೇ ತಿಪ್ಪೇಸ್ವಾಮಿ ಈಗಲೂ ಅಷ್ಟೇ. ನಾನು ಎಷ್ಟೋ ವರ್ಷ ಆಯ್ತು ನಾನು ಮ್ಯಾಗ್ಝಿನ್ಸ್ ವರ್ಕ್ ಮಾಡೋದು, ಆದ್ರೂ ನನ್ನ ಬಗ್ಗೆ ಗೌರವ ಇದೆ. ನಾನು ಆರ್ ಕೆ ನಾರಾಯಣದ ಬಗ್ಗೆ ಹೇಳಿದೆ. ಆರ್ ಕೆ ನಾರಾಯಣ ತಿಪ್ಪೇಸ್ವಾಮಿ ಬಂದರೆ ಮಾತ್ರ ನಾನು ಬರ್ತೀನಿ, ಇದ್ರೆ ನಾನು ಫೋಟೋ ತೆಗಿಸಿ. ಪುಟ್ಟಪ್ಪರ ನೋಡಿ ಎಷ್ಟು ಜನ ಪುಟ್ಟಪ್ಪರ ಹತ್ರ ಹೋಗಿ ಫೋಟೋ ತೆಗಿಸ್ಕೊಟ್ಟಿದ್ದೆ. ಆಮೇಲೆ ವುಮೆನ್ಸ್ ಮ್ಯಾಗ್ಝಿನ್ ಅಷ್ಟೇ. ವುಮೆನ್ಸ್ ಮ್ಯಾಗ್ಝಿನ್ ಮ್ಯಾಕ್ಸಿಮಮ್ ನಂದೇ ಕವರ್ ಪೇಜು. ಯಾಕೆಂದರೆ ಒಂದು ಚಿತ್ರ ಗ್ಲಾಮರಸ್ ಆಗಿ ಬರ್ಬೇಕಾದ್ರೆ ಏನೇನು ಅದಕ್ಕೆ ಡಿಫ್ಯೂಸರ್ ಏನು, ಮೇಕಪ್ ಏನು ಮಾಡಬೇಕು, ಈಗ ಕಲರ್ ತೆಗಿಬೇಕಾದ್ರೆ ಪ್ಯಾನ್ ಕೇಕು, ಮೇಕಪ್, ಆಮೇಲೆ ಡಿಫ್ಯೂಸರ್ ಅಂದ್ರೇನು, ನೀವು ಈಗ ಕಲರ್ ನೆಗೆಟಿವ್ಗೆ ಟ್ರಾನ್ಸ್ಪರೆನ್ಸಿಗೆ ನೀವು ರೀಟಚ್ ಮಾಡೋಕ್ಕೆ. ಹಿಂದೆ ನಂದು ಸ್ಟುಡಿಯೋದಲ್ಲಿ ಒಂದು ಫೋಟೋ ತೆಗೆಸಿ ನಮಗೆ ಚೆನ್ನಾಗಿ ತೊಳಿರಿ ಅನ್ನೋರು. ಚೆನ್ನಾಗಿ ತೊಳಿರಿ ಅಂದರೆ ಏನಿಲ್ಲ, ಅವ್ನು ರೀಟಚ್ ಮಾಡಿ ನೆಗೆಟಿವ್ನ ಕೊಡೋನು, ಅದು ತುಂಬ ಚೆನ್ನಾಗಿ ಬರೋದು. ಬಟ್ ಕಲರ್ ಟ್ರಾನ್ಸ್ಪರೆನ್ಸಿ ಮತ್ತು ಕಲರ್ ಫಿಲಮ್ನಲ್ಲಿ ತೆಗೆದಾಗ ನೀವು ಯಾವ ರೀಟಚ್ಚು ಮಾಡೋಂಗಿರಲಿಲ್ಲ ಹಿಂದೆ. ಅದಕ್ಕೆ ಡಿಫ್ಯೂಸರ್ ಅಂತ ಬರೋದು. ಡಿಫ್ಯೂಸರ್ ಹಾಕ್ಬಿಟ್ರೆ ನೀವು ಅದರಲ್ಲಿ ಬ್ಲೆಮಿಷಸ್ಸು, ರಿಂಕಲ್ಸು ಏನಿದ್ರು ನಿಮಗೆ ಕಾಣ್ತಿರ್ಲಿಲ್ಲ. ಈಗ ರಾಜ್ಕುಮಾರ್ ಅಷ್ಟು ವಯಸ್ಸಾದರೂ ಡಿಫ್ಯೂಸರ್ ಆಗಿ ತೆಗಿತಿದ್ದೆ. ಆಮೇಲೆ ಲೇಡಿ ಆರ್ಟಿಸ್ಟು ಅವ್ರದ್ದೆಲ್ಲ ಡಿಫ್ಯೂಸರ್ ಆಗಿ ತೆಗಿ ಬ್ಯಾಕ್ ಲೈಟಿಂಗ್ ಮಾಡಿ, ಗ್ಲಾಮರಸ್ ಲೈಟಿಂಗ್ ಮಾಡಿ ತೆಗಿತಿದ್ದೆ. ಎಲ್ಲರೂ ಖುಷಿಯಾಗಿ ತಿಪ್ಪೇಸ್ವಾಮಿ ತೆಗೆದ್ರೆ ಚೆನ್ನಾಗಿ ತೆಗಿತಾರಪ್ಪ ಅಂತ. ವನಿತಾದಲ್ಲಿ ಇನ್ನೊಂದಾಗಿತ್ತು. ವನಿತಾದಲ್ಲಿ ಕವರ್ ಪೇಜ್ ಅಂದರೆ ಅವ್ರದ್ದು ಮದುವೆ ಆಗುತ್ತೆ, ಇಲ್ಲರ ಫಾರಿನ್ಗೆ ಹೋಗ್ತಾರೆ ಅಂತ ಒಂದು
ಬಿಟ್ಬಿಟ್ಟಿತ್ತು ಆ ಕಾಲದಲ್ಲಿ. ಓಕೆ. ಅಲ್ಲ ತುಂಬ ಆಯ್ತು, ಅದು ಪ್ರೂವ್ ಆಯಿತು. ಹೌದಲ್ಲ, ಅಂದರೆ ಇಷ್ಟು ಕೆಲಸಗಳು ಮಾಡ್ತಾ ಎಲ್ಲ ಕಡೆ ಓಡಾಡ್ತಾ ಇಷ್ಟೆಲ್ಲ ನಿಮ್ಮ ಒತ್ತಡಗಳಿದ್ರೂ ಕೂಡ ಮತ್ತು ಇನ್ನೊಂದು ಕಡೆ ನಿಮ್ಮ ಕುಟುಂಬ, ಅಂದರೆ ನಿಮ್ಮ ಬದುಕಿನ ಫೋಟೋನ ಹೇಗೆ ಅವರು ಕ್ಯಾಪ್ಚರ್ ಮಾಡಿಟ್ಟಿದ್ದಾರೆ ಸರ್, ಅವ್ರ ಬಗ್ಗೆ ಹೇಳಿ ಸರ್. ಇಲ್ಲ, ನಾನು ಮದುವೆ ಆಗಿದ್ದು ನಮ್ಮೂರು ಹುಡುಗಿ, ಹಳ್ಳಿ ಹುಡುಗಿ. ಅವ್ರು ಜಸ್ಟ್ SSLC ಆಗಿತ್ತು. ನನ್ನ ಮಕ್ಕಳಿಬ್ಬರು ಮಿಡ್ಲ್ ಸ್ಕೂಲ್ಗೆ ಹೋಗ್ಬೇಕಾದ್ರೆ 2 ವರ್ಷ PUCಗೆ ಹೋದರು. ಆಮೇಲೆ ಫೈನ್ ಆರ್ಟ್ಸ್ ಮಾಡಿದ್ರು, ಡ್ರಾಯಿಂಗ್ ಪೇಂಟಿಂಗ್. 2 ವರ್ಷ MA ಮಾಡಿದರು. ಯಾವ ಕಾಲೇಜಿನಲ್ಲಿ ಓದಿದ್ರು ಅದೇ ಕಾಲೇಜಲ್ಲಿ ಕೆಲಸ ಸಿಕ್ತು, ಕೆಲಸನೂ ಮಾಡಿದರು, ರಿಟೈರ್ಡ್ ಆದರು. ಅಂದರೆ ನಾನು ಹೆಣ್ಮಕ್ಳಿಗೆಲ್ಲ ಪ್ರೋತ್ಸಾಹ ಕೊಡ್ತಿದ್ದೆ, ಓದ್ರಿ, ಬೇರೆ ಊರಿಂದ ಬಂದು ಓದ್ತಾರೆ, ನೀವು ಮೈಸೂರಲ್ಲಿದ್ದು ಇಂಥ ಒಂದು ಮೈಸೂರಲ್ಲಿದ್ದು ನೀವು ಓದಲ್ಲ ಅಂದರೆ ಎಂಥದ್ದು. ಬಟ್ ನಮ್ಮ ಮಿಸಸ್ ಭಾಳ ಆಸೆ ಆಗ್ತಿತ್ತು, ಓದಿದ್ರು. ನನಗೆ ಎಲ್ಲ ಮ್ಯಾಗ್ಝಿನ್ಸು ಕಾಂಪ್ಲಿಮೆಂಟ್ರಿ ಬರೋದು. ನನಗೆ ಸುಧಾ, ಪ್ರಜಾವಾಣಿ, ಡೆಕ್ಕನ್, ಮಯೂರ, ಪ್ರಜಾಮತ, ತರಂಗ, ರೂಪ್ತಾರ, ವಿಜಯ ಚಿತ್ರ, ವನಿತಾ, ಲಂಕೇಶ್ ಪತ್ರಿಕೆ, ಇದನ್ನೆಲ್ಲ ನಮ್ಮ ಮಿಸಸ್ ಎಲ್ಲ ಯಾವುದೂ ಬಿಡ್ತಿರಲಿಲ್ಲ. ನಾನಾದರೂ ಒಂದೆಲ್ಲೋ ಕಾರ್ನರ್ ಮಾಡ್ತಾರೆ, ನೋಡ್ರಿ ಇದರಲ್ಲಿ ಏನೋ ಒಂದು ಇದು ಬಂದಿದೆ, ಅದನ್ನು ಓದಿ ಅನ್ನೋರು. ಅವ್ರನ್ನ ಆ ಥರ ಬೆಳೆಸ್ತೀನಿ ನಾನು. ಮಕ್ಕಳು ಅವರು, ನಾನು ಇಲ್ಲೇ ನನ್ನ ಮಕ್ಕಳನ್ನ ಚೆನ್ನಾಗಿ, ನನ್ನ ಮಿಸಸ್ನ ಇವತ್ತು ನೆನೆಸ್ತೀನಿ. ಇವತ್ತೇನದು ನನ್ನ ನೋಡಿ 2ನೇ ಮಗ ಡೆಕ್ಕನ್ ಪ್ರಜಾವಾಣಿ ಪ್ರೆಸ್ ಫೋಟೋಗ್ರಾಫರ್, ಈಗಲೂ ಮೈಸೂರಲ್ಲಿ. ನಾನು ದೊಡ್ಡ ಮಗ 25 ವರ್ಷ ಆಸ್ಟ್ರೇಲಿಯಾದಲ್ಲಿದ್ದಾನೆ, ಸಿಡ್ನಿಯಲ್ಲಿ. ಅವನು ಆಟೋಮೊಬೈಲ್ ರ್ಯಾಂಕು, BE ಮೆಕ್ಯಾನಿಕಲ್ ಡಿಸ್ಟಿಂಕ್ಷನ್ನು. ಮತ್ತು ಅಲ್ಲಿ ಹೋಗಿ ಆಸ್ಟ್ರೇಲಿಯಾದಲ್ಲಿ MIB MBA ಅಲ್ಲಿ ಮಾಡ್ದ. ಗ್ರೀನ್ ಕಾರ್ಡ್ ರೋಡರ್, ಈ ಸೆಟಲ್ ದೇರ್. ನೀನು ಬಂದು ಅಲ್ಲೇ ಇದ್ಬೇಡಪ್ಪ ಅಂದ. ನಾ ಮೈಸೂರು ಬಿಟ್ಟು ಎಲ್ಲೂ ಬರಲ್ಲಪ್ಪ, ಮೈಸೂರೇ ಸಾಕು ನನಗೆ, ಬರ್ತೀನಿ 1-2 ತಿಂಗಳಿಗೆ ಹೋಗ್ತೀನಿ ಅಂದೆ. ಆಮೇಲೆ ನಾನು ನಿಮಗೆ ಆಶ್ಚರ್ಯ, ಸಿನಿಮಾದೆಲ್ಲ ತೆಗ್ತಿದ್ದು ಇದಕ್ಕಿಂತ ದಿಢೀರ್ನ ವೈಲ್ಡ್ ಲೈಫ್ಗೆ ಹೆಂಗೆ ಬಂದೆ ಅಂತ ನೀವು ಕೇಳಲಿಲ್ಲ. ಅದು ಒಂದು ಆಶ್ಚರ್ಯದ. ನನ್ನ ಫ್ರೆಂಡ್ ಒಂದು ಸಾರಿ ಏನು ಮಾಡ್ದ, ಚೂಡಾಯಿಸ್ತಾ, ಬಿಡ, ಸಿನಿಮಾ ನಟರದೇನು ಮೇಕಪ್ ಮಾಡ್ಕೊಂಡಿರ್ತಾರೆ, ಚೆನ್ನಾಗಿರ್ತಾರೆ, ಒಳ್ಳೊಳ್ಳೆ ಡ್ರೆಸ್ ಮಾಡ್ತಾರೆ, ಅವ್ರು ತೆಗಿಯೋದೇ ಕಷ್ಟನಾ, ನೀನು ತೆಗಿ ವೈಲ್ಡ್ ಲೈಫ್ ನೋಡೋಣ ಅದು ಚಾಲೆಂಜ್ ಮಾಡಿದ್ನ. ನಾನು ಆಯ್ತಪ್ಪ, ಅದನ್ನು ಆಗ ನಾನು ವೈಲ್ಡ್ ಲೈಫ್ ಶುರುವಾಯಿತು, ಆ ಚಾಲೆಂಜ್ ಅಂತ. ಬಟ್ 1 ವರ್ಷದಲ್ಲಿ ಅವ್ನಿಗೆ ಹಿಂದೆ ಹಾಕೋದೆ. ಇವತ್ತು ನನಗೆ ಅದು ನಾನು ವೈಲ್ಡ್ ಲೈಫ್ ಮಾಡಿದ್ರಿಂದ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನು ಐ ಆಮ್ ಇನ್ ದಿ ಟಾಪ್ ಲಿಸ್ಟ್. ಇಂಡಿಯಾದಲ್ಲಿ ಬಿಡಿ ಯಾರು ಮಾತಾಡೋದು. ನನಗೆ ಖುಷಿ ಇದೆ. ಅದು ಒಂದು ವಿಧದಲ್ಲಿ ಅವ್ರು ಚುಡಾಯಿಸಿದ್ದು ನನಗೆ ವರದಾನ ಆಯಿತು. ಚಾಲೆಂಜಾಗಿ ತಗೊಂಡದು, ಚಾಲೆಂಜಾಗಿ ತಗೊಂಡೆ. ಆಮೇಲೆ ಇವಾಗ ಅವನಿಲ್ಲ, ನನ್ನಷ್ಟು ಡಿಸ್ಟಿಂಕ್ಷನ್ ಮಾಡೋಕ್ಕಾಗಲಿಲ್ಲ. ಅವನು ಒಂದು ಯಾವುದೋ ಮಾಡ್ದೆ ಮುಗಿದೋಯ್ತು. ನಾನು 10 ಅಂತಾರಾಷ್ಟ್ರೀಯ ಡಿಸ್ಟಿಂಕ್ಷನ್ ತಗೊಂಡೆ. ನಿಮ್ಮ ಕಾರ್ಡ್ನಲ್ಲಿದೆ ನೋಡಿ, 10 ಇಂಟರ್ನ್ಯಾಷನಲ್ ಡಿಸ್ಟಿಂಕ್ಷನ್. ಹಾಗಾಗಿ ಪುಟ್ಟಪ್ಪರ ಹತ್ರ ಹೋದರೆ ಎಷ್ಟು ಹೀಗೆ ಮಾತಾಡ್ತಿದ್ವು ನಾವು, KV ಪುಟ್ಟಪ್ಪರ ಹತ್ರ. ಅವ್ರ ಹತ್ರ ಮಾತಾಡೋಕ್ಕೆ ಹೆದರೋರು. ನೀವು ನಂಬ್ತಿರೋ ಬಿಡ್ತಾನೆ. ನಿಜಾರ್ ಅಹಮದ್ ಫಸ್ಟು ನನಗೆ ಅಪ್ರೋಚ್ ಮಾಡಿ, ನಾವು ಪುಟ್ಟಪ್ಪರು ನೋಡಿಲ್ಲ, ಬನ್ನಿ ನೀವು ಜೊತೆಗೆ ಹೋಗೋಣ ಅಂತ ಕರ್ಕೊಂಡು ಫಸ್ಟ್ ಅವ್ರು ನಾವೇ ಜೊತೆಗೆ ಕರ್ಕೊಂಡೋಗಿ ಪರಿಚಯ ಮಾಡಿಸಿ ಫೋಟೋ ತೆಗೆದಿದ್ದು. ನಿಮ್ಮ ಇಡೀ ಜೀವನವನ್ನು, ನಿಮ್ಮ ಯಶೋಗಾಥೆಯನ್ನು ನೋಡಿದಾಗ ಭಾಳ ಹೆಮ್ಮೆ ಅನಿಸುತ್ತೆ, ಗೌರವ ಅನಿಸುತ್ತೆ ಸರ್. ಜೊತೆಗೆ ಏನಂತ ಹೇಳಿದ್ರೆ, ಯಾವುದೇ ಪ್ರಶಸ್ತಿಗಳು ಅತ್ಯುನ್ನತವಾದದ್ದು ಬಂದರೂ ಕೂಡ ನಾನಾಯಿತು, ನನ್ನ ಕೆಲಸ ಆಯಿತು ಅನ್ನುವಂಥ ನಿಮ್ಮ ಸರಳತೆ ಇದೆಯಲ್ಲ, ಅದಕ್ಕೊಂದು ನಾವು ಧನ್ಯತೆ ಹೇಳಲೇಬೇಕು ಸರ್. ಆ್ಯಂಡ್ ಇವತ್ತು ಎಲ್ಲರೂ ಫೋಟೋಗ್ರಾಫರು, ವಿಡಿಯೋಗ್ರಾಫರ್ ಆಗೋಗ್ಬಿಟ್ಟಿದ್ರೆ ಬಿಕಾಸ್ ಆಫ್ ಗ್ಯಾಜೆಟ್ಸ್ಗಳು ಸರ್. ಇವತ್ತು ಅಂದರೆ ಅಷ್ಟು ಒಳ್ಳೊಳ್ಳೆ ಮೊಬೈಲ್ಗಳೇ ಬಂದುಬಿಟ್ಟಿದೆ. ಇವತ್ತು ಕಂಪ್ಲೀಟ್ಲಿ ಅವರು ಪ್ರೊಫೆಷ್ನಲಾಗಿ ತೊಗೋಬೇಕು ಅಂತ ಬರೋರಿಗೆ ನೀವೇನು ಹೇಳ್ತೀರಿ ಸರ್? ಇಲ್ಲ, ಇನ್ನೊಂದು ಮೇಡಮ್, ಏನೇ ಆಧುನಿಕ ತಂತ್ರಜ್ಞಾನ ಬಂದರೂ ಅವನಿಗೆ ಪರಿಪಕ್ವತೆ, ವಿಜುವಲೈಸೇಷನ್ ಇರಬೇಕು. ಒಂದು ಚಿತ್ರ ಈಗ ತೆಗೆದ್ರೆ ಈಗ ಬರುತ್ತೆ ಅನ್ನೋದು ವಿಜುವಲೈಸೇಷನ್ ಅದಿದ್ದಾಗ ಮಾತ್ರ ಅವನು ಒಳ್ಳೆ ಆರ್ಟ್ ಫೋಟೋಗ್ರಾಫರ್ ಆಗ್ಬೋದು. ಸಾಧಾರಣ ಹಳ್ಳಿಯವನು ಇವತ್ತು ಮೊಬೈಲ್ ಇಟ್ಕೊಂಡು ನಿಂತ್ಕ ತೆಗಿತೀನಿ ಅಂತ ಫೋಟೋ, ಅವನು ಚಿತ್ರ ನೋಡಿದಂಗೆ ಖುಷಿ ಪಡ್ತಾನೆ. ಬಟ್ ಆ ಚಿತ್ರ ಕಲಾತ್ಮಕವಾಗಿ ಬರಬೇಕಾದ್ರೆ ಅವನಿಗೆ ವಿಜುವಲೈಸೇಷನ್, ಏನು ಲೆನ್ಸನ್ನು ಉಪಯೋಗಿಸ್ಬೇಕು, ಯಾವ ರೀತಿ ಯಾವ ಆ್ಯಂಗಲಲ್ಲಿ ತೆಗಿಬೇಕು, ಯಾವ ರೀತಿ ನೆರಳು ಬೆಳಕನ್ನು ಸಂಯೋಜನೆ ಮಾಡಬೇಕು, ಯಾವ್ಯಾವ ಲೈಟ್. ಇವನ್ ನಾವು ಇಂಡೋರ್ ಮಾಡ್ಬೇಕಂದ್ರೆ ನಾವೆಲ್ಲ ಲೈಟಿಂಗ್ ಹೇಳ್ಕೊಡ್ತಿದ್ದೆ. ಹೌದು, ಕೀ ಲೈಟ್ ಅಂದ್ರೇನು, ಫಿಲ್ಲಿನ್ ಅಂದ್ರೇನು, ರಿಮ್ ಲೈಟ್ ಅಂದ್ರೇನು, ರ್ಯಾಮ್ಲೈಟ್ ಲೈಟಿಂಗ್ ಅಂದ್ರೇನು, ಹೈಕಿ ಅಂದ್ರೇನು, ಲೋಕಿ ಅಂದ್ರೇನು, ಇದೆಲ್ಲ ಹೇಳ್ಕೊಡ್ತಿದ್ದೆ. ಸೊ ಅದರಲ್ಲಿ ತಿಳ್ಕೊಳ್ಳೋದು ತುಂಬ ಇದೆ. ಬಟ್ ಅದನ್ನು ನಾವು ಅರ್ಥ ಮಾಡ್ಕೊಂಡು ಅದನ್ನು ಬಳಕೆ ಮಾಡೋದು ಅವ್ರಿಗೆ ಬಿಟ್ಟಿದ್ದು. ಒಂದು ಚಿತ್ರ, ಒಂದು ವಿಡಿಯೋ ನೋಡಿದಾಗ ಅದರ ಹಿಂದಿನ ಪರಿಶ್ರಮ ಎಷ್ಟು, ಸಾಧನೆ, ಅದರ ಹಿಂದಿನ ತಪಸ್ಸು ಏನು ಅನ್ನೋದನ್ನ ಸ್ಪಷ್ಟ ಚಿತ್ರಣವನ್ನು ಇಡೀ ಕಾರ್ಯಕ್ರಮದಲ್ಲಿ ತಾವು ಕೊಟ್ಟಿದ್ದೀರಿ ಸರ್. ಇಡೀ ಚಂದನ ವಾಹಿನಿಯ ಪರವಾಗಿ, ವಾರದ ಅತಿಥಿ ಕಾರ್ಯಕ್ರಮದ ಪರವಾಗಿ ತಮಗೆ ಹೃತ್ಪೂರ್ವಕ ಕೃತಜ್ಞತೆಗಳು. ಇನ್ನೊಂದಷ್ಟು ಸಾಧಕರ ಸಾಧನೆಯ ಮೂಲಕ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.